ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವಾರ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರೆಗೆ ಇದೇ ಆಗಸ್ಟ್ 10ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಯಾವೆಲ್ಲ ರಾಶಿಯವರಿಗೆ ಗ್ರಹ ಸಂಚಾರ ಹೇಗಿದೆ? ಏನಾದರೂ ತೊಂದರೆ ಇದೆಯಾ? ಚಿಂತೆ ಬೇಡ, ಪರಿಹಾರ ಅಂತೂ 100ಕ್ಕೆ 100 ಇದೆ. ಬನ್ನಿ, ತಡ ಮಾಡದೆ ಮೇಷರಾಶಿಯ ವಾರ ಭವಿಷ್ಯ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ವೀಕ್ಷಕರು ಈ ರಾಶಿ ಭವಿಷ್ಯ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ದೀರಿ, ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರೀದೆ ಒತ್ತಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಂ, ಈ ವಿಡಿಯೋ ಕೆಳಗಡೆ ಇನ್ನೊಂದು ಜಾಯಿನ್ ಬಟನ್ ಅಂತ ಇರುತ್ತೆ, ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ, ಮಹಾವಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ, ವಾಸ್ತು ಟಾಪ್ 10 ಈ ರೀತಿಯಾದಂಥ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಒಂದು ಸಲ ಆ ಜಾಯಿನ್ ಬಟನ್ ಒತ್ತಿ ಮೆಂಬರ್ ಆಗಿ. ಬನ್ನಿ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿ ಮೇಷರಾಶಿ. ಈ ವಾರದಲ್ಲಿ ಅಂದರೆ ಆಗಸ್ಟ್ 10ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ ನೋಡಿ ಕರ್ಕ ರಾಶಿ 17ನೇ ಆಗಸ್ಟ್ವರೆಗೂ ಇರುತ್ತೆ. ತದನಂತರ ಸಿಂಹರಾಶಿಗೆ ಸೂರ್ಯ ಪ್ರವೇಶ ಆಗುವಂಥದ್ದು 4ನೇ ಮನೆಯಿಂದ 5ನೇ ಮನೆಗೆ ಪ್ರವೇಶ ಆಗುತ್ತೆ. ಇದರಿಂದ ಏನಾಗುತ್ತೆ, ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ಈ ಕಷ್ಟದ ಕಾರ್ಮೋಡ ದೂರ ಆಗ್ತಾ ಬರುತ್ತೆ. ಹೇಗೆ ಕಪ್ಪು ಮೋಡಗಳ ಛಾಯೆ ಕವಿದಾಗ ನಮಗೆ ಒಂದು ರೀತಿಯ ಮನಸ್ಸಿಗೆ ಆತಂಕ, ಏನು ಕಷ್ಟ ಬರುತ್ತೋ, ಎಲ್ಲಿಂದ ಬರುತ್ತೋ, ಯಾವ ರೀತಿಯ ದಿಕ್ಕಿನಿಂದ ನಮಗೆ ಸಂಕಷ್ಟ ಬರುತ್ತೋ, ಈ ರೀತಿಯಾಗಿ ಮನಸ್ಸಿನಲ್ಲಿ ಕಪ್ಪು ಕಾರ್ಮೋಡಗಳು ಕವಿದಾಗ ಚಿಂತೆ ಒಂದರ ಮೇಲೊಂದು ಬರ್ತಾನೆ ಇರುತ್ತೆ. ಈ ವಾರ ಮಾತ್ರ ಮೇಷರಾಶಿಯವರಿಗೆ ಸೂರ್ಯನ ಸಂಚಾರ 4ನೇ ಮನೆಯಿಂದ 5ನೇ ಮನೆಗೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ದೂರ ಆಗುವಂತಹ ವ್ಯವಸ್ಥೆ ಬರುತ್ತೆ. ಸೂರ್ಯನ ಬೆಳಕು ಎಲ್ಲ ಕಡೆ ಪಸರಿಸುತ್ತೆ. ನಿಮಗೆ ಒಳ್ಳೆಯ ಮನಸ್ಸಿಗೆ ಹಿತ, ಆನಂದ. ಅದರ ಅರ್ಥ ಏನು ಅಂತಂದರೆ ಕಷ್ಟಗಳು ಸ್ವಲ್ಪ ಈ ವಾರ ದೂರ ಆಗ್ತಾ ಬರುತ್ತೆ. ಇನ್ನು ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ 2 ಜಾಗ್ರತೆಗಳನ್ನು, 2 ಎಚ್ಚರಿಕೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಮೇಷರಾಶಿಯವರಿಗೆ. ಯಾಕೆ ಅಂತಂದರೆ ಈ ತಿಂಗಳಲ್ಲಿ 2 ಗ್ರಹಣ ಇದೆ. ಒಂದು ಸೂರ್ಯಗ್ರಹಣ, ಆಟಿ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ, ಶ್ರಾವಣ ಮಾಸ ಶುರುವಾಗುವಂತಹ ಈ ಸಂದರ್ಭದಲ್ಲಿ ಒಂದು ಸೂರ್ಯಗ್ರಹಣ ಮತ್ತು 28ನೇ ತಾರೀಕಿಗೆ ರಕ್ಷಾಬಂಧನಕ್ಕೆ ಚಂದ್ರಗ್ರಹಣ ಇದೆ. ಹಾಗಾಗಿ ಈ ಮೇಷರಾಶಿಯವರ ಮೇಲೆ ಇದರ ಸ್ವಲ್ಪ ಕಾರ್ಮೋಡದಂಥ ಕಪ್ಪು ನೆರಳು ಛಾಯೆ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿರಬೇಕು. ವಿಶೇಷವಾಗಿ ಮೇಷರಾಶಿಯವರು ಪ್ರಯಾಣದ ಸಂದರ್ಭದಲ್ಲಿ ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಸ್ವಲ್ಪ ಸಿಟ್ಟು ಕೋಪ ಬರುವಂಥದ್ದು ಈ ಥರ ಎಲ್ಲ ಆಗುತ್ತೆ. ಮನೆಯಲ್ಲಿ ಜಗಳ ಆಗುವಂತಹ ವಾತಾವರಣ, ಇದೆಲ್ಲ ಸ್ವಲ್ಪ ನೀವು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ತದನಂತರ ಇಲ್ಲಿ ನೋಡಿ ಗುರುವಿನ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವುದೋ ಒಂದು ಈ ಕಷ್ಟಕರ ವಾತಾವರಣದಲ್ಲೂ ಕೂಡ ಒಂದು ಕಪ್ಪು, ಎಲ್ಲ ಕಡೆನೂ ಕೂಡ ಒಂದು ಕಪ್ಪು ಮೋಡ, ಕಪ್ಪು ಕತ್ತಲೆಯ ವಾತಾವರಣದಲ್ಲೂ ಕೂಡ ಒಂದು ರೇ ಆಫ್ ಹೋಪ್ ಅಂತ ಹೇಳ್ತೀವಿ, ಬೆಳಕು ಹೇಗೆ ಕಂಡು ಬರುತ್ತೆ ಆ ರೀತಿಯ ಬೆಳಕನ್ನು ಗುರುಗ್ರಹ ತೋರಿಸುತ್ತೆ. ಒಂದು ಸ್ವಲ್ಪ ಗುರುವಿನ ಸೇವೆಯನ್ನು ಕೂಡ ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ನಿಮಗೆ ಓವರಾಲ್ ನೋಡೋದಕ್ಕಾಗಿ ಒಂದು ಸ್ವಲ್ಪ, ಈಗ ನಾವು 5 ಅಂಕವನ್ನು ಕೊಟ್ಟಾಗ ಅದರಲ್ಲಿ 5 ಔಟ್ ಆಫ್ 3 5ಕ್ಕೆ 3 ಅಂತ ಈ ವಾರ ಎಲ್ಲ ಸೂಪರ್ ಆಗಿರುತ್ತೆ. 5 ಔಟ್ ಆಫ್ 5 ಹಂಗಿಲ್ಲ. ಒಂದು ಸ್ವಲ್ಪ 2 ಅಂಶ ನಿಮಗೆ ನೆಗೆಟಿವ್ ಬರುತ್ತೆ, 3 ಅಂಶ ಚೆನ್ನಾಗಿ ಬರುತ್ತೆ. ಹಣಕಾಸು ಅಂತ ಬಂದಾಗ ಸ್ಟಡಿ ಆಗಿರುತ್ತೆ. ಈಗ ಬಂತು, ಹಣಕಾಸು ಬಂತು, ಉಳಿತು, ಹಂಗಿಲ್ಲ. ಹಿಂಗೆ ಬರುತ್ತೆ, ಹಂಗೆ ಹೋಗುತ್ತೆ. ಖರ್ಚಿಗೆ ದಾರಿ ಅಂತೂ ಇದ್ದೇ ಇರುತ್ತೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸ್ವಲ್ಪ ಜಾಯಿಂಟ್ ಪೇನ್ಗಳು, ಆಮೇಲೆ ಬೋನ್ಸ್ಗಳು, ಮೂಳೆಯ ಒಂದು ಏನಾದರೂ ತೊಂದರೆ, ಬಿದ್ದು ಮಂಡಿ ಮೊಣಕಾಲಿಗೆ ಗಾಯ ಮಾಡಿಕೊಳ್ಳುವಂಥದ್ದು, ಸ್ಟ್ರೆಸ್ಸು, ಆಮೇಲೆ ರೆಸ್ಟ್ಲೆಸ್ ಈ ರೀತಿಯಾಗಿರುತ್ತೆ. ಕರಿಯರ್ ಜಾಬ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಈ ಫೈನಾನ್ಸ್ ಮತ್ತು ಹೆಲ್ತ್ಗಿಂತ
ಈ ಕರಿಯರ್, ಜಾಬ್, ವ್ಯಾಪಾರ, ವ್ಯವಹಾರ ಚೆನ್ನಾಗಿರುತ್ತೆ ಈ ವಾರ. ಮಾತ್ರ ಇದರಲ್ಲಿ ಮೇಷರಾಶಿಯವರು ಖುಷಿ ಪಡಬಹುದು. ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ನೀವು ಗ್ರೌಂಡ್ ವರ್ಕ್ ಮಾಡ್ಕೋತೀರಾ, ಹೋಮ್ ವರ್ಕ್ ಮಾಡ್ಕೋತೀರಾ, ಪ್ರೆಸೆಂಟೇಷನ್ ಕೊಡುವಂಥದ್ರಲ್ಲಿ ಇರ್ಬೋದು, ಆಫೀಸಲ್ಲಿ ಪ್ರೆಸೆಂಟೇಷನ್, ಸೀನಿಯರ್ ಮ್ಯಾನೇಜ್ಮೆಂಟ್ ನಿಮಗೆ ತುಂಬ ಖುಷಿ ಆಗ್ತಾರೆ. ಯಾರು ಅಕೌಂಟ್ಸ್, ಫೈನಾನ್ಸ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾ ಇದ್ದೀರಿ, ಬಹಳ ಈ ವೃತ್ತಿ, ವ್ಯಾಪಾರ, ವ್ಯವಹಾರ ನೌಕರಿಗೆ ನಿಮಗೆ 5ಕ್ಕೆ 4 ಅಂಕಗಳನ್ನು ಕೊಡ್ಬೋದು. ಒಳ್ಳೆಯ ಪ್ರಗತಿ ಇರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಏನಾಗುತ್ತೆ ಅಂದರೆ, ವಿದ್ಯಾರ್ಥಿಗಳು ಕೂಡ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಕಾನ್ಸಂಟ್ರೇಷನ್ ಬರುತ್ತೆ. ರಿಸರ್ಚ್ ಇರ್ಬೋದು, ರಿವಿಷನ್ ಮಾಡ್ಕೋಬೇಕಾದ್ರೆ ಡೀಪ್ ಫೋಕಸ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಈ ದಾಂಪತ್ಯ ಪ್ರೇಮಿಗಳಿಗೆ ಈ ವಿಚಾರ ಅಂತ ಬಂದಾಗ, ಸಂಗಾತಿಗಳ ವಿಚಾರ ಅಂತ ಬಂದಾಗ ಒಂದು ಸ್ವಲ್ಪ ನಿಮಗೆ ಹಿನ್ನಡೆ ಆಗುತ್ತೆ, ಜಗಳ ಆಗುತ್ತೆ. ಅದರದ್ದೊಂದು ನೋಡ್ಕೊಳ್ಳಿ. ಈಗ ಒಂದೊಂದನ್ನು ಫೋಕಸ್ ಮಾಡ್ಕೊಳ್ಳೋದಕ್ಕೆ ನಾವು ನೋಡಿದಾಗ, ಮೊದಲು ನಾವು ಫೈನಾನ್ಸ್ ಆ್ಯಂಡ್ ವೆಲ್ತ್ ನೋಡೋಣ. ಏನಾಗುತ್ತೆ ಇಲ್ಲಿ ಆಗಸ್ಟ್ 10, 11, 13ನೇ ತಾರೀಕಿಗೆ ಫಿನಾನ್ಸ್ ರಿಲೇಟೆಡ್ ಚೆನ್ನಾಗಿದೆ. ಆದರೆ ನೀವು ಈ ವಾರ ಹೊಸ ಸಾಲಗಳನ್ನು ತಗೊಳ್ಳೋದಕ್ಕೆ ಅಥವಾ ಯಾರಿಗಾದರೂ ಸಾಲಕ್ಕೆ ಜಾಮೀನಾಗೋದಕ್ಕೆ, ಸಹಿ ಮಾಡೋದಕ್ಕೆ ಇದು ಸೂಕ್ತವಾದ ವಾರ ಅಲ್ಲ ಅಂತ ಬರುತ್ತೆ. ತೀರಾ ಅನಿವಾರ್ಯ ಇದ್ದಾಗ ಸಾಲ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಈಗ ಎಜುಕೇಷನ್ ಇರ್ಬೋದು, ಹೆಲ್ತ್ಗಿರ್ಬೋದು, ಮೆಡಿಕಲ್ಗಿರ್ಬೋದು ಮಾಡ್ಕೊಳ್ಳೇಬೇಕಾಗತ್ತೆ. ಅದನ್ನು ಬಿಟ್ಟು ಸಾಲ ಮಾಡೋದನ್ನು ನಾವು ಮುಂದೂಡಬಹುದು ಅನ್ನೋ ಒಂದು ಸಂದರ್ಭ ಇದ್ದರೆ ಮುಂದೂಡ್ಕೊಳ್ಳಿ. ಆಮೇಲೆ ಹೌಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗುತ್ತೆ, ಅನಾವಶ್ಯಕ ಖರ್ಚುಗಳು. ಈಗ ಫಾರ್ ಎಕ್ಸಾಂಪಲ್ ಗೀಸರ್ ಎಲ್ಲ ಬಾತ್ರೂಮಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ, ಸ್ನಾನ ಮಾಡ್ತೀರಾ, ಮತ್ತೊಂದು ಓಕೆ. ಇದಕ್ಕಿಂದಾಗೆ ನಾಳೆ ನೀವು ಗೀಸರ್ ಬಟನ್ ಹಾಕ್ತೀರಾ, ಅದು ಏನೋ ಕೆಟ್ಟೋಯ್ತು, ಆವಾಗ ಎಲೆಕ್ಟ್ರಿಷಿಯನ್ ಕರೆಸಲೇಬೇಕಾ ಅಥವಾ ಹಾಳಾಗಿದ್ದರೆ ಹೊಸ ತೊಗೊಳ್ಳೇಬೇಕಾ? ಈ ರೀತಿಯಾಗಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ನಾನೊಂದು ಸಣ್ಣ ಉದಾಹರಣೆ ಕೊಟ್ಟೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಈ ರೀತಿಯಾಗಿ ಜಾಸ್ತಿ ಆಗ್ಬೋದು. ಇನ್ನು ಆರೋಗ್ಯ ಅಂತ ಬಂದಾಗ ನಾನು ಆಗಲೇ ಹೇಳಿದ್ದೀನಿ, ಮಂಡಿ ಮೊಣಕಾಲು ನೋವಿಗೆ ಒಂದು ಸ್ವಲ್ಪ ಜಾಗ್ರತೆಯಾಗಿರಬೇಕು. ಹಿರಿಯರು, ವಯೋವೃದ್ಧರು, ಮೇಷರಾಶಿಯವರು ಇದ್ದರೆ ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ಕಾಲು ಉಳುಕೋದು, ಜಾರೋದು, ಸ್ಲಿಪ್ ಆಗೋದು ಇಂಥದ್ದೆಲ್ಲ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಜಾಬ್ ಆ್ಯಂಡ್ ಕರಿಯರ್ ಅಂತ ಬಂದಾಗ ಆಗಸ್ಟ್ 14, 16 ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಬರ್ಬೋದು, ಅದನ್ನು ನೋಡ್ಕೊಳ್ಳಿ. ಇಂಪಲ್ಸಿವ್ ಜಾಬ್ ಚೇಂಜ್ ಮಾಡೋದು ಬೇಡ. ಆಫೀಸಲ್ಲಿ ನಿಮ್ಮ ಸೀನಿಯರ್ ಮ್ಯಾನೇಜರ್ ಜೊತೆ ಜಗಳ ಮಾಡ್ಕೊಂಡು ನಾನು ರಿಸೈನ್ ಮಾಡ್ತೀನಿ, ಹೊಸ ಕೆಲಸ ಹುಡುಕ್ತೀನಿ ಅಂಥದ್ದೆಲ್ಲ ಬೇಡ. ಈಗ ಸ್ಯಾಟರ್ನ್, ಶನಿ ಭಗವಾನರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಕೆಲಸ ಏನಾದರೂ ದುಡುಕಿ ಬಿಟ್ಟರೆ 6 ತಿಂಗಳು ಒಂದು ವರ್ಷ ಮನೆಯಲ್ಲಿ ಕೊಡಬೇಕಾಗತ್ತೆ. ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಸ್ಟಡಿಗೆ ಎಕ್ಸಲೆಂಟ್ ಆಗಿದೆ, ಏನೂ ತೊಂದರೆ ಇಲ್ಲ, ಫೋಕಸ್ ಆಗುತ್ತೆ. ಆದರೆ ಒಂದು ಅಲರ್ಟ್ ಏನಪ್ಪ ಅಂತಂದರೆ, ಶನಿ ಭಗವಾನರು ಮತ್ತು ಇಲ್ಲಿ ನೋಡಿ ಸಿಂಹರಾಶಿ ವಿಶೇಷವಾಗಿ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ನಿಮಗೆ ಒಂದು ಸ್ವಲ್ಪ ಈ ಶತ್ರು ಕಾಟದಂತಹ ಛಾಯೆ ಮೇಷರಾಶಿಯವರಿಗೆ ಮೂಡ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಜಾಗೃತೆಯಾಗಿ ಇರಬೇಕಾಗತ್ತೆ. ಅವಾಯ್ಡ್ ಎಮೋಷನಲ್ಲಿ ನೋಡಿ, ಎಮೋಷನ್ ಆಗಬೇಡಿ ಈ ವಾರ, ಪ್ರಾಕ್ಟಿಕಲ್ ಆಗಿರಿ. ಓಕೆ, ಎಲ್ಲಿವರೆಗೂ ಎಮೋಷ್ನಲ್ ಅದನ್ನು ಬ್ಯಾಲೆನ್ಸ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ತೀರಾ ಎಮೋಷ್ನಲ್ ಆಗೋದು, ಹಂಗಾಯಿತು, ಇದು ಹಿಂಗಾಯಿತು, ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡು ಆಗೋ ಕೆಲಸ ನಾವು ಹಾಳು ಮಾಡಿಕೊಂಡ್ರೆ ಹೆಂಗೆ ಹೇಳಿ? ಮಾಡ್ಕೋಬೇಡಿ. ಲೋನ್ಸ್ ಬಗ್ಗೆ ಜಾಗ್ರತೆಯಾಗಿರಿ. ಇನ್ನು ಶಾರ್ಟ್ಕಟ್ ಬೇಡ. ಶನಿ ಭಗವಾನರು ಕೇಳೋದು ಹಾರ್ಡ್ ವರ್ಕ್, ನೋ ಶಾರ್ಟ್ಕಟ್ ಅಂತ ಹೇಳಿ. ಈಗ ಲಕ್ಕಿ ಎಲಿಮೆಂಟ್ಸ್ ನೋಡ್ಬಿಡೋಣ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಡೀಪ್ ರೆಡ್, ಕೋರಲ್ ಮತ್ತು ಕ್ರೀಮ್ ಬಣ್ಣ ಆಗಿಬರುತ್ತೆ. ನಂಬರ್ 1, 4, 9 ಶುಭ. ಮಂಗಳವಾರ ಮತ್ತು ಶನಿವಾರ ಶುಭ ಸಮಾಚಾರ ಬರುತ್ತೆ. ಪೂರ್ವ ದಿಕ್ಕಿನಿಂದ ಅತ್ಯಂತ ಶುಭ ಸಮಾಚಾರ ಈ ವಾರ ಬರಲಿಕ್ಕಿದೆ. ರೆಮಿಡೀಸ್ ನೋಡ್ಬಿಡೋಣ. ರೆಮಿಡೀಸ್ಗಿಂತ ಮುಂಚಿತವಾಗಿ ಈಗ ಹಬ್ಬಗಳ ಸಾಲು, ಈ ಸಂಚಿಕೆ ಬರೋಷ್ಟರಲ್ಲೇ ಹಬ್ಬಗಳ ಸಾಲು ಆರಂಭ ಆಗೇ ಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಈ ನೋಡಿ, ಈಗ ಒಂದು ಅಮಾವಾಸ್ಯೆ ಬರುತ್ತೆ, ಆಟಿ ಅಮಾವಾಸ್ಯೆ ಅಂತಾರೆ. ಅದಕ್ಕೆ ಜ್ಯೋತಿರ್ಭೀಮೇಶ್ವರ ವೃತ ಕೂಡ ಇದೆ ಅವತ್ತಿಗೆ. ಆಮೇಲೆ ನೆಕ್ಸ್ಟ್ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ. ಇಂತಹ ಶುಭ ಸಂದರ್ಭಗಳು, ಇನ್ನು ಶ್ರಾವಣ ಮಾಸ ಆರಂಭ ಆಯಿತು ಅಂದರೆ ನಮಗೆ ಡಿಸೆಂಬರ್ವರೆಗೂ ಪ್ರತಿದಿನ ಹಬ್ಬವೇ. ಯಾಕೆಂದರೆ ಹಬ್ಬಗಳ ಸಾಲು ಶುರುವಾಯಿತು. ಈ ಶುಭ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಲಕ್ಷಾಂತರ ಕೋಟ್ಯಾಂತರ ವೀಕ್ಷಕರಿಗೆ ಅನುಕೂಲ ಆಗಲಿ ಅಂತ ಶ್ರೀಚಕ್ರ ಯಂತ್ರವನ್ನು ಪ್ರತಿದಿನ ನಾವು ಪೂಜೆ, ಹೋಮ, ಪುನಸ್ಕಾರ, ಹೋಮ, ತಪ ಎಲ್ಲಗಳನ್ನು ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಈ ಶ್ರೀಚಕ್ರ ಯಂತ್ರ ಯಾರು ನೋಡಿಲ್ಲ, ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಒಂದನ್ನು ನಿಮಗೆ ಇಮೇಜ್ ಕಾಣಿಸ್ತಾ ಇದೆ. ಅದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಕೂಡ ಕಾಣಿಸ್ತಾ ಇದೆ. ರೀಸೆಂಟ್ಲಿ ನಾವು ಸುಮಾರು ಮನೆಗಳಿಗೆ ವಾಸ್ತು ವಿಸಿಟ್ಗೆ ಹೋಗಿದ್ವಿ, ಅದು ನಡೀತಾನೆ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಮೈ ಜುಮ್ ಅನ್ನತ್ತೆ. ಮೇಷರಾಶಿಯವರು ಕೇಳಿದರೆ, ಮೊನ್ನೆ ಹೋಗಿದ್ವಿ, ಅವ್ರು ಹೇಳಿದರು, ಗುರುಗಳೇ ಈ ರೀತಿ ನನ್ನ ಜೀವನದಲ್ಲಿ ನಾನು ಯಾವ ರೀತಿಯ ಒಂದು ಸಾಧನೆಯನ್ನು ಕೂಡ ಮಾಡೋದು ಬೇಡ. ಮಕ್ಕಳಿದ್ದಾರೆ, ಪಾಪ 2 ಮಕ್ಕಳಿದ್ದಾರೆ, ಮಕ್ಕಳು ಬೇಡ,
ಪಾಪ ಅವರ ಯಜಮಾನರು ಅಕಾಲಿಕವಾಗಿ ಅವರು ಒಂದು ಮರಣ ಆಯಿತು. ಇನ್ನು ಮನೆಯ ಒಂದು ಗಂಡನೇ ಇಲ್ಲ, ಯಜಮಾನನೇ ಇಲ್ಲ, ನಾನು ಇದ್ದು ಏನು ಮಾಡಲಿ, ನನ್ನ ಮಕ್ಕಳ ಸಮೇತ ನಾನು ಜೀವವನ್ನೇ ಎಂಡ್ ಮಾಡ್ಕೋಬೇಕು, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ರಂತೆ. ಆದರೆ ನಾವು ಅವರಿಗೆ ಶ್ರೀಚಕ್ರವನ್ನು ಕಳಿಸ್ಕೊಟ್ವಿ ಪೂಜೆ ಮಾಡಿ. ಇಲ್ಲಿ ಪೂಜೆ ಆಗಿದೆ, ಅಲ್ಲಿ ಅವ್ರ ಮನೆಗೆ ಹೋಯಿತು 30 ದಿವಸ ಆದಮೇಲೆ. ಅದು ಮನೆಗೆ ಬಂದು ಕೂತ್ಕೊಂಡ ತಕ್ಷಣ ಅವರು ನೆಗೆಟಿವ್ ಎನರ್ಜಿ ಎಲ್ಲ ಹೋಯಿತು, ನೆಗೆಟಿವ್ ಥಾಟ್ಸ್ ಹೋಯಿತು. ಇಲ್ಲ, ನನ್ನ ಜೀವನವನ್ನು ನಾನು ಎಂಡ್ ಮಾಡ್ಕೋಬಾರ್ದು, ನಾನು ಬದುಕಬೇಕು. ದೇವ್ರ ಮನೆ ಹತ್ರ ಕೂಡ ಅವ್ರು ಹೋಗ್ತಾ ಇರಲಿಲ್ಲ. ದೇವ್ರ ಪೂಜೆ ಬೇಡ, ಪುನಸ್ಕಾರ ಬೇಡ, ಈ ಜೀವನನೇ ಬೇಡ ಅನ್ನಿಸ್ಬಿಟ್ಟಿತ್ತಂತೆ. ಆ ಶ್ರೀಚಕ್ರ ಬಂದ ಮೇಲೆ ಕೂತ್ಕೊಂಡು ಇನ್ನೂ ಪೂಜೆ ಮಾಡಬೇಕು, ನಾನು ಬದುಕಬೇಕು, ನಾನು ಸಾಯಬಾರ್ದು, ಇದ್ದು ತೋರಿಸ್ಬೇಕು, ನನ್ನ ಮಕ್ಕಳನ್ನು ನಾನು ಬೆಳೆಸಬೇಕು, ಯಾರು ನನಗೆ ಆಡಿಕೊಂಡು ಚುಚ್ಚು ಮಾತಾಡಿದ್ದಾರೆ ಅವ್ರ ಮುಖದ ಮೇಲೆ ಹೊಡೆಯೋ ಥರ ನಾನು ಬೆಳಿಬೇಕು ಅಂಥೇಳಿ ಇವತ್ತವರು ಆ ಶ್ರೀಚಕ್ರ ಬಂದ ಮೇಲೆ ಒಂದು ಸೈಟ್ ತೊಗೊಂಡ್ರು, ಮನೆ ಕಟ್ಟಿಸಿದ್ರು, ಅಲ್ಲಿಗೆ ವಾಸ್ತುಗೆ ಕರೆಸಿದ್ರು ನಮ್ಮನ್ನು. ನೋಡಿ ಶ್ರೀಚಕ್ರದ ಮಹಿಮೆ ಹೆಂಗಿದೆ ಅಂದರೆ, ಒಂದಲ್ಲ ಮೂರು ಜೀವಗಳು ಹೋಗೋದಿತ್ತು. ಆ 3 ಜೀವಗಳನ್ನು ಉಳಿಸಿ ಇವತ್ತು ಬೆಳೆಸಿ ಗಟ್ಟಿಯಾಗಿ ನಿಲ್ಲಿಸಿ ಹೋರಾಟಕ್ಕೆ ಸಿದ್ಧ ಮಾಡಿದೆ. ಜೀವನವನ್ನು ಇವತ್ತು ಎದುರಿಸೋದಕ್ಕೆ ಅವ್ರಿಗೆ ಛಲ ಕೊಟ್ಟಿದೆಯಲ್ಲ ನೋಡಿ. ಇವತ್ತು 3 ಪ್ರಾಣ ಹೋಗೋದನ್ನು ತಡೆದು ನಿಲ್ಲಿಸ್ತಲ್ಲ, ಜೀವನ ಕೊಟ್ಟತಲ್ಲ. ಬರೀ ಹಣ ಅಂತಲ್ಲ ಅಷ್ಟೇ ವೀಕ್ಷಕರೇ, ಆರೋಗ್ಯ ಅಂತ ಅಷ್ಟೇ ಅಲ್ಲ, 3 ಜೀವವನ್ನು ಕಾಪಾಡಿದೆ. ಏನು ಹೇಳ್ತೀರಾ ಹೇಳಿ ಇದಕ್ಕೆ? ಹಾಗಾಗಿ ಈ ಶ್ರೀಚಕ್ರ ಬಂದ ಮೇಲೆ ನಮ್ಮ ಎಲ್ಲ ನೆಗೆಟಿವ್ ಥಾಟ್ಸ್ಗಳನ್ನು ಫ್ಲಶ್ ಔಟ್ ಮಾಡುತ್ತೆ, ತೊಡೆದು ಹಾಕತ್ತೆ, ಜೀವನದ ಹೋರಾಟಕ್ಕೆ ಸಿದ್ಧ ಮಾಡುತ್ತೆ. ಹಣ ಬಿಡಿ, ಹಣವನ್ನು ಸುರಿಮಳೆ ಆಗುತ್ತೆ ಮನೆಯಲ್ಲಿ, ನೀವು ಅದರದ್ದು ಕಲ್ಪನೆ ಕೂಡ ಮಾಡಿರಲಿಕ್ಕಿಲ್ಲ, ಅಷ್ಟು ಹಣ ಬರುತ್ತೆ, ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ನಿಮ್ಮ ಜೀವನವೇ ಬದಲಾಗುತ್ತೆ. ಅಂತಹ ಪರಮ ಪವಿತ್ರ ಶ್ರೀಚಕ್ರ ಯಂತ್ರ ಈ ಹಬ್ಬಗಳ ಸಂದರ್ಭದಲ್ಲಿ ಸಿದ್ಧಿ ಪೂಜೆ ಆಗ್ತಾ ಇದೆ. ತಕ್ಷಣ ಟೈಮ್ ವೇಸ್ಟ್ ಮಾಡೋದು ಬೇಡ, ಅದಕ್ಕೆ ಕರೆ ಮಾಡೋದು ಬೇಡ. ಅವರು ಕಾಲ್ ರಿಸೀವ್ ಮಾಡೋದಿಲ್ಲ, ವಾಟ್ಸಪ್ ಮೆಸೇಜಲ್ಲಿ ಬುಕ್ಕಿಂಗ್ ತೊಗೋತಾರೆ. ಈಗಲೇ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಪಟ್ಟಂತ ಮೆಸೇಜ್ ಮಾಡಿ 30ರಿಂದ 40 ದಿವಸದಲ್ಲಿ ಸಿದ್ಧಿಯಾಗಿ ನಿಮ್ಮ ಮನೆಗೆ ಬರುತ್ತೆ. ಮುಂದೆ ನಿಮ್ಮ ಜೀವನವೇ ಪರಿವರ್ತನೆ ಆಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನೀವು ಎಲ್ಲ ಕಷ್ಟಗಳಿಂದ ಮಂಜಿನಂತೆ ಕರಗಿ ಸುಖದ ಜೀವನಕ್ಕೆ, ಸುಪ್ಪತ್ತಿಗೆ ಜೀವನಕ್ಕೆ, ಐಷಾರಾಮಿ ಜೀವನಕ್ಕೆ ಒಂದು ಹಣವನ್ನಂತೂ ಸುರಿಮಳೆ ಮಾಡುತ್ತೆ. ಆ ಶ್ರೀಚಕ್ರ ಇದ್ದಲ್ಲಿ ಹಣ ಮ್ಯಾಗ್ನೆಟ್ ಥರ ಎಳೆದು ಬರುತ್ತೆ. ಏನೇ ಕಷ್ಟ ಇರಲಿ ಎಲ್ಲದರಿಂದ ಹೊರಗಡೆ ತರುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಈಗ ಮೇಷರಾಶಿಯವರಿಗೆ ವಾರಕ್ಕೆ 2 ರೆಮಿಡಿಯನ್ನು ಹೇಳ್ತಾ ಇರ್ತೀನಿ. ಈ ವಾರದ ರೆಮಿಡಿ ನೋಡೋಣವಾ? ಬರುವಂತಹ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳೆಣ್ಣೆಯನ್ನು ದೀಪಕ್ಕೆ ದಾನ ಮಾಡಿ. ಈಗಲೇ ಸಂಕಲ್ಪ ಮಾಡ್ಕೊಳ್ಳಿ. 1 ವಾರ ಇರುತ್ತೆ, ಯಾಕೆಂದರೆ 1 ವಾರಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಸಿಕ್ಕಿರುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ. ವಾರದ ಕಷ್ಟ ನಷ್ಟಗಳು, ಸ್ಲೋ ವಿಳಂಬ, ಶನಿದೇವರಿಂದ ಆಗುವಂಥ ಕಾಡಾಟಗಳನ್ನು ಈ ಸಂಕಲ್ಪ ಮಾಡಿಕೊಂಡಿದ್ದೇ ತಡೆ ಹಿಡಿಯುತ್ತೆ. ಆಮೇಲೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಈ ವಾರದ ರೆಮಿಡಿ ವಾರ ಪೂರ್ತಿ ಕೇಳಬೇಕು. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಬೇಕು. ಗುರುಗಳೇ ಸಮಯದ ಅಭಾವ, ಏನು ಮಾಡಲಿ ಅಂತೀರಾ? ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ, ನಿಮ್ಮ ಎದುರುಗಡೆ ಬರುತ್ತೆ. ಈಗಲೇ ಈ ಸಂಚಿಕೆ ನೋಡಿದ ತಕ್ಷಣ ಕೇಳ್ತಾ ಕೂತ್ಕೊಳ್ಳಿ. ಮನಸ್ಸಿಗೆ ಎಂಥ ಆನಂದ, ಪರಮಾನಂದ, ಎಲ್ಲ ಕಷ್ಟಗಳು ಕರಗಿದ ಭಾವ ಬಹಳ ಪವರ್ಫುಲ್ ಆಗಿದೆ. ತಪ್ಪದೇ ಕೇಳಿ. ಇನ್ನೂ ಒಂದು ರಹಸ್ಯ ರೆಮಿಡಿ ಹೇಳ್ಕೊಡ್ತೀನಿ. ಈ ಮೇಷರಾಶಿಯವರಿಗೆ ಈ ವಾರ ಆಕಸ್ಮಿಕ ಧನಪ್ರಾಪ್ತಿ ಹಾಗೂ ಲಕ್ ಅದೃಷ್ಟ ಕುಲಾಯಿಸೋದಕ್ಕೆ ಏನು ಮಾಡಬೇಕು? 6 ಕಾಳುಮೆಣಸನ್ನು ತಗೊಳ್ಳಿ. ಈ ವಾರ ಪೂರ್ತಿ ಮಾಡಬೇಕು. ಅದನ್ನು ಪ್ರತಿದಿನ 6 ಕಾಳುಮೆಣಸು ತಗೋಬೇಕು, ಬೆಳಗ್ಗೆ ಅಥವಾ ಸಂಜೆ. ಕಾಳುಮೆಣಸನ್ನು ತಗೊಂಡು ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ತಲೆ ಸುತ್ತ ನೀವು ನಿವಾಳಿಸ್ಕೊಂಡು ಅದನ್ನು ತಕ್ಷಣ ಮರದ ಕೆಳಗಡೆ ಹಾಕಿಬಿಡಿ. ಜಸ್ಟ್ 36 ಕಾಳುಮೆಣಸು ನಾನು ಕೇಳ್ತಾ ಇರೋದು, ವಾರಕ್ಕೆ 6 ದಿವಸಕ್ಕೆ ಮಾಡಿ. ಇದರ ಪ್ರಭಾವ ಹೇಗಿತ್ತು ಅಂತ ಕಮೆಂಟಲ್ಲಿ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ ವೀಕ್ಷಕರೇ. ಈಗ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇದೇ ಆಗಸ್ಟ್ 10ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಯಾವೆಲ್ಲ ಗ್ರಹ ಸಂಚಾರದಿಂದ ಏನೆಲ್ಲ ಲಾಭ ಇದೆ, ಏನಾದರೂ ತೊಂದರೆ ಇದೆಯಾ? ಚಿಂತೆ ಬೇಡ, ಪರಿಹಾರನೂ ಇದೆ. ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ಸೂರ್ಯನ ಸಂಚಾರ ಕರ್ಕ ರಾಶಿಯಿಂದ ಸಿಂಹರಾಶಿಗೆ ಬರುತ್ತೆ. 3ನೇ ಮನೆಯಿಂದ 4ನೇ ಮನೆಗೆ ಸ್ವಲ್ಪ ಧೈರ್ಯ, ಕರೇಜ್ ಬೂಸ್ಟ್ ಆಗುತ್ತೆ, ಒಳ್ಳೆಯದು. ಅದೇ ರೀತಿ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನು ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಶತ್ರುಕಾಟ ಜಾಸ್ತಿ ಆಗುತ್ತೆ. ನೀವು ಯಾರನ್ನ ಶತ್ರು ಆಗೋದಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೋ ಅವರೇ ನಿಮಗೆ ಶತ್ರುವಾಗಿ ನಿಲ್ತಾರೆ, ಪರಮಶತ್ರುವಾಗಿ ನಿಲ್ತಾರೆ. ನೀವು ಅಂದ್ಕೊಂಡೇ ಇರಲಿಲ್ಲ, ಇದೇನಪ್ಪ ಇವ್ರು ಎಷ್ಟು ನಂಗೆ ಸಪೋರ್ಟ್ ಮಾಡ್ತಾಯಿದ್ರು, ಇವ್ರು ನನಗೆ ಶತ್ರು ಆದ್ರೆ ಅದು ಹೆಂಗೆ ಅಂತ ನೀವು ಯೋಚನೆ ಮಾಡಬೇಕು. ಹಾಗಾಗಿ ಈ ವಾರ ಅಳೆದು ತೂಗಿ ಫ್ರೆಂಡ್ಸನ್ನು ಮಾಡ್ಕೊಳ್ಳಿ.
ಸ್ವಲ್ಪ ನಿಮ್ಮ ರಹಸ್ಯಗಳನ್ನು ಗುಟ್ಟು ಬಿಟ್ಕೊಡ್ಬೇಡಿ. ಚಂದ್ರ ನಿಮಗೆ ಕಣ್ಣಲ್ಲಿ ನೀರು ತರಿಸಲೇಬೇಕು ಅಂತಹ ಒಂದು ಸಾಧ್ಯತೆ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮಗೆ ಸಿಬ್ಲಿಂಗ್ಸ್ ಹೆಲ್ಪ್ ಮಾಡ್ತಾರೆ, ಅಣ್ಣ ತಮ್ಮ ಕಸಿನ್ ಆಗಲಿ, ಒಳ್ಳೆಯದು. ಅದೇ ರೀತಿ ಗುರುವಿನ ಸಂಚಾರ ನೋಡಲಿಕ್ಕಾಗಿ ಒಂದು ಸ್ವಲ್ಪ ನಿಮಗೆ ಲಕ್ಕಿ ಬ್ರೇಕ್ ಸಿಗುತ್ತೆ. ಅದರ ಅರ್ಥ ಏನು ಅಂತಂದರೆ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಸ್ವಲ್ಪ ಸಣ್ಣ ಬ್ರೇಕ್ ತೊಗೋತೀರಾ. ನಿಮ್ಮ ಸಾಂಸಾರಿಕ ಅಂದರೆ ಜೀವನದಲ್ಲಿ ನಿಮ್ಮ ಗಂಡ ಹೆಂಡತಿ, ಅಪ್ಪ ಅಣ್ಣ ತಮ್ಮ ತಂಗಿ ತಾಯಿ ಈ ರೀತಿಯಾಗಿ ಕುಟುಂಬದ ಸದಸ್ಯರು ಪುಣ್ಯಕ್ಷೇತ್ರಕ್ಕೂ ಅಥವಾ ಹಿಲ್ ಸ್ಟೇಷನ್ನಿಗೂ ಒಂದು ಸಣ್ಣ ಬ್ರೇಕ್ ತೊಗೊಂಡು ಹೋಗಿ ಬರ್ತೀರಾ. ಫ್ಯಾಮ್ಲಿಯವರೆಲ್ಲ ಎಂಜಾಯ್ ಮಾಡ್ತೀರಾ, ಒಳ್ಳೆಯದು. ಅದೇ ರೀತಿ ಈ ವಾರಕ್ಕೆ ಒಂದು 2-3 ಕೆಲಸ ಅಂತೂ ಮಾಡಲೇಬಾರ್ದು. ಅದು ಯಾವುದು ಅಂತ ಹೇಳ್ಕೊಡ್ತೀನಿ ನೋಡಿ. ಮಂಗಳ ಇಲ್ಲಿ ಶಾರ್ಪ್ ಆಗ್ತಾ ಇದೆ, ಸ್ಪೀಚು ಉಗ್ರ ಆಗುತ್ತೆ, ಸ್ಪೀಚು ಹಾರ್ಷ್ ಆಗುತ್ತೆ, ಮಾತು ಮನೆ ಒಡೆಯುತ್ತೆ, ಮಾತು ಮನೆ ಕೆಡಿಸುತ್ತೆ. ಹಾಗಾಗಿ ಜಾಗೃತೆಯಾಗಿರಿ. ಆಡುವಂತಹ ಮಾತಿನ ಮೇಲೆ ತುಂಬ ಜಾಗೃತವಾಗಿರಬೇಕು, ಇಲ್ಲಾಂದರೆ ಕಷ್ಟಕ್ಕೆ, ಅಪವಾದಕ್ಕೆ, ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ ಇರುತ್ತೆ. ಜಾಗೃತೆಯಾಗಿರಿ. ಅದೇ ರೀತಿ ಕಾಂಟ್ರಾಕ್ಟ್ಗಳಿಗೆ ಸಹಿ ಮಾಡಬೇಕಾದ್ರೆ ಪೇಪರ್ಗಳನ್ನು 1 ಅಲ್ಲ 2 ಅಲ್ಲ 3 ಅಲ್ಲ 10 ಸಲ ಓದಿ ಸಹಿ ಮಾಡಿ, ಇಲ್ಲಾಂದರೆ ಆಪತ್ತಿಗೆ ಸಿಕ್ಕಾಕೋತೀರಾ. ಅದೇ ರೀತಿ ನಿಮಗೆ ಮೈಲ್ಡ್ ಡೈಜೆಸ್ಟಿವ್ ಇಶ್ಯೂಸ್ ಸೂಚನೆ ಕೊಡುತ್ತೆ. ದಯಮಾಡಿ ಜಾಗೃತವಾಗಿರಿ. ತಕ್ಷಣ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ, ಇಲ್ಲಾಂದರೆ ಅದು ಮತ್ತೊಂದಕ್ಕೆ ಅಲ್ಸರೋ ಮತ್ತೊಂದು ತೊಂದರೆನೋ ಅಥವಾ ಜಾಸ್ತಿ ಇದಕ್ಕೆ ಸರ್ಜರಿಗೆ ಕಾರಣವಾಗುತ್ತೆ. ಇಂಥದ್ದೆಲ್ಲ ಆಗುತ್ತೆ, ಹುಷಾರಾಗಿರಿ. ಅದೇ ರೀತಿ ಹಣಕಾಸು ಅಂತ ಬಂದಾಗ ನಿಮಗೆ ಈ ವಾರ ಸ್ಪೆಕ್ಯುಲೇಟಿವ್ ಹೂಡಿಕೆಗಳು ಬೇಡ. ಇಷ್ಟು ಹೂಡಿಕೆ ಮಾಡಿದರೆ ಇಷ್ಟು ಬರಬಹುದು, ಇಷ್ಟು ಒಂದು ರೀತಿಯ ಯಾವುದೋ ಒಂದು ಸ್ಟಾಕ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಆ ಒಂದು ಮಾರ್ಗದರ್ಶನ ತಿಳಿದವ್ರ ಹತ್ರ ಕೇಳಿಕೊಂಡು ಹೂಡಿಕೆ ಮಾಡಿ. ಸುಮ್ಮನೆ ನೀವು ಅಸಂಪ್ಷನ್ ಮಾಡಿ ಇದು ಮಾಡಿದರೆ ಹಿಂಗೆ ಆಗಬಹುದು, ಹಿಂಗೆ ಮಾಡಬಹುದು, ಬೇಡ, ಆಗಬಹುದು, ಮಾಡಬಹುದು, ಬೇಡವೇ ಬೇಡ. ಹಿಂಗೆ ಮಾಡಿದರೆ ಹಿಂಗಾಗತ್ತೆ, ನಿಖರವಾದಂಥ ಫಲಿತಾಂಶ ಬರುತ್ತೆ ಎನ್ನುವಂತಹ ಮಾಹಿತಿ ತಿಳ್ಕೊಂಡು ಹೂಡಿಕೆ ಮಾಡಿ. ಇಲ್ಲಾಂದರೆ ಬೇಡವೇ ಬೇಡ. ಕೈ ಕಚ್ಚುತ್ತೆ, ಜೇಬು ಸುಡುತ್ತೆ, ಹಣಕಾಸು ಖಾಲಿಯಾಗತ್ತೆ. ಇನ್ನು ಯಾವುದೋ ಒಂದು ಮೂಲದಿಂದ ಗುಪ್ತಧನ ಬರಲಿಕ್ಕಿದೆ, ಅದನ್ನು ಸ್ವೀಕಾರ ಮಾಡ್ಕೊಳ್ಳಿ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಳಿ. ಅನಾವಶ್ಯಕ ಖರ್ಚು ಮಾಡಬೇಡಿ. 1000 ರೂಪಾಯಿ ಬಂತಾ, ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಂದ ತಕ್ಷಣ ಅದಕ್ಕೆ ಇನ್ನೂ ಒಂದು 500 ಹಾಕಿ 1,500 ಖರ್ಚು ಮಾಡ್ಬೋದು. ಇದು ಯಾಕೆ ಬೇಕು? 1000 ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ, ಮಾಡಿರಲಿಲ್ಲ, ಅದನ್ನು ಸೇವ್ ಮಾಡಿ ಇಡ್ಬೋದಲ್ಲ. ಈ ರೀತಿ ಮಾಡ್ಕೊಳ್ಳಿ. ಅದಕ್ಕೆ ಇನ್ನೂ ಒಂದು 500 ಸೇರಿಸಿ 1,500 ಖರ್ಚು ಮಾಡಿ 500 ರೂಪಾಯಿ ಸಾಲ ಮಾಡಿ. ಇಂಥದ್ದೆಲ್ಲ ಬೇಡ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಈ ವಾರ ಶಾರ್ಟ್ ಟರ್ಮ್ ಟ್ರಾವೆಲ್ ಇದೆ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಸುಸ್ತು, ಆಯಾಸ ಮತ್ತು ಬೆಲೆ ಬಾಳುವಂಥ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಜಾಗ್ರತೆಯಾಗಿರಿ. ಇನ್ನು ನಿಮಗೆ ಈ ವಾರ ಗಂಟಲಿಗೆ ಸಂಬಂಧಿಸಿದಂತಹ ಯಾವುದಾದ್ರೂ ಒಂದು ಜಾಡ್ಯ ಕಾಡಬಹುದು, ಒಂದು ಸ್ವಲ್ಪ ಗಂಟಲು ಕೆರೆತಾ ಇರ್ಬೋದು, ಫ್ರಿಜ್ಜಲ್ಲಿರುವಂಥ ಕೋಲ್ಡ್ ಐಟಮ್ ತಿನ್ನಬೇಕು ಅಂತ ಹೇಳಿ ನಿಮಗೆ ಆ ಥರದ ಕುತೂಹಲ ಮತ್ತು ಆಸೆ ಬಂದು ತಿಂದು ಗಂಟಲು ಕಟ್ಕೊಳ್ಳುವಂಥದ್ದು. ಆಮೇಲೆ ಈ ರೀತಿ ಗಂಟಲಿನ ಭಾಗದಲ್ಲೇ ಒಂದು ಸ್ವಲ್ಪ ನೋವು ಅಂತ ಬರುತ್ತೆ. ಬಲಭುಜ ಅಥವಾ ಎಡಭುಜದ ನೋವು, ಕತ್ತು ನೋವು, ಗಂಟಲು ನೋವು ಅಥವಾ ಕಣ್ಣು, ಮೂಗಿನ, ಕಿವಿಯ ತೊಂದರೆಗಳು, ಈ ಶಿರದ ಭಾಗದ ತೊಂದರೆ ಅಂತ ತೋರಿಸುತ್ತೆ. ಅದು ಒಂದು ಸ್ವಲ್ಪ ಜಾಗೃತೆಯಾಗಿರಬೇಕಾಗತ್ತೆ. ಆಮೇಲೆ ನಿದ್ರಾಹೀನತೆ ಕಾಡುತ್ತೆ. ಅದನ್ನೊಂದು ಸ್ವಲ್ಪ ಈ ಮೊಬೈಲನ್ನು ನೀವು ನೋಡಿ ರಾತ್ರಿ ಎಷ್ಟೊತ್ತವರೆಗೂ ನೋಡ್ತೀರಾ ನೋಡಿ, ಆನಂತರ ಹೊರಗಿಟ್ಟು ಬೆಡ್ರೂಮ್ನಿಂದ ಮಲಗುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ನಿದ್ರಾಹೀನತೆ ಈ ಒಂದು ಮೊಬೈಲ್ನಿಂದನೇ ಅಂತ ತೋರಿಸ್ತಾ ಇದೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಒಂದು ಜೆನ್ಯೂನ್ ಕಾಂಪಿಟೇಷನ್ ಇರುತ್ತೆ. ಅದನ್ನು ನೀವು ಶತ್ರುತ್ವ ಅಂತ ಭಾವಿಸಬಾರದು. ಯಾಕೆಂದರೆ ಕಾಂಪಿಟೇಷನ್ ಇರುತ್ತೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ಅಥವಾ ಇಲ್ಲ ಅವರು ಏನೋ ನನಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ನೀವು ಫೋಕಸ್ ಮಾಡ್ಕೊಂಡು ಕೂತ್ಕೊಂಡಾಗ ನಿಮಗೆ ಇಲ್ಲಿ ವೃತ್ತಿ ವ್ಯಾಪಾರ ವ್ಯವಹಾರಕ್ಕೆ ತೊಂದರೆ ಆಗುತ್ತೆ. ಅದು ಅಲ್ಲದೇ ಈ ವಾರ ಕೃಷಿಕರಿಗೆ ಒಳ್ಳೆಯ ಈಲ್ಡ್, ಮಳೆ ಬೆಳೆ ಅಂತ ತೋರಿಸ್ತಾ ಇದೆ. ನಿಮ್ಮ ಒಂದು ಜಮೀನಿನಲ್ಲಿ ಹೆಚ್ಚಿನ ರೀತಿಯ ಕೃಷಿಯ ಕೆಲಸದಲ್ಲಿ ತೊಡಕೊಳ್ತೀರಾ. ಇನ್ನು ಅದನ್ನು ಬಿಟ್ಟು ಕೂಡ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಅಂತ ಏನು ಕಾಣಿಸ್ತಾ ಇಲ್ಲ, ಆದರೆ ಶತ್ರು ಕಾಟದಿಂದ ಒಂಚೂರು ಹಿನ್ನಡೆ ಅಂತ ಇದೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಮೆಮರಿ ಶಾರ್ಪ್ ಆಗುತ್ತೆ, ಓದಿದ್ದು ತಲೆಯಲ್ಲಿ ಉಳಿಯುತ್ತೆ, ಫೋಕಸ್ ಇರುತ್ತೆ. ಯಾರಾದರೂ ನಿಮ್ಮನ್ನು ಆ ಫೋಕಸ್ ಔಟ್ ಮಾಡೋದಕ್ಕೆ, ತೊಂದರೆ ಕೊಡೋದಕ್ಕೆ ಬಂದರೂ ಕೂಡ ನಾನು ಇದನ್ನು ಮಾಡೇ ಮುಂದೆ ಸಿದ್ಧ ಅನ್ನುವಂತಹ ಒಂದು ಗಟ್ಟಿತನ ಬರುತ್ತೆ ವಿದ್ಯಾರ್ಥಿಗಳಿಗೆ, ಬಹಳ ಒಳ್ಳೆಯದು. ಅದೇ ರೀತಿ ಈ ವಾರ ನಿಮಗೆ ಐವರಿ, ಕ್ರೀಮ್, ಸಾಫ್ಟ್ ಗ್ರೀನ್ ಈ ಬಣ್ಣಗಳು ಆಗಿಬರುತ್ತೆ. 2, 6, 15 ಲಕ್ಕಿ ನಂಬರ್ ಆಗಿರುತ್ತೆ. ಬುಧವಾರ ಮತ್ತು ಶುಕ್ರವಾರ ಗುಡ್ ನ್ಯೂಸ್ ಬರುತ್ತೆ. ಸೌತ್ ಈಸ್ಟ್ ಈ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಮತ್ತು ರೆಮಿಡೀಸ್ಗಳಂತ ಹೇಳ್ತೀನಿ, ಶುಕ್ರನಿಗೆ ಸಂಬಂಧಪಟ್ಟಂಥದ್ದು, ಲಕ್ಷ್ಮಿಗೆ ಸಂಬಂಧಪಟ್ಟಂಥ ರೆಮಿಡಿ ಮಾಡ್ಕೊಳ್ಳಿ. ಈ ವಾರ ಬಹಳ ಒಳ್ಳೆಯದು, ನಿಮಗೆ ಯಾರೂ ತಡೆದು ನಿಲ್ಸೋಕ್ಕಾಗಲ್ಲ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಮೊನ್ನೆ ನಾನು ಒಂದು ವಾಸ್ತುಗೆ ಹೋಗಿದ್ದೆ. ಆ ಮನೆಗೆ
ಅವರು ಆ ಶ್ರೀಚಕ್ರ ಅವ್ರ ಮನೆಗೆ ಕಳಿಸ್ಕೊಟ್ಟಿದೆ. ಒಂದು ಎಕ್ಸಾಂಪಲ್ ಹೇಳಿದರು, ಕೇಳಿ ಮೈ ಜುಮ್ ಅಂತು. ಅದೇನಪ್ಪ ಅಂದರೆ, ಗುರುಗಳೇ, ಈ ಶ್ರೀಚಕ್ರ ಯಂತ್ರ ಬಂದು 3 ತಿಂಗಳು ಒಳಗಡೆ ನನಗೊಂದು ದೊಡ್ಡ ಕಂಟಕ ಇತ್ತು, ಅದನ್ನು ಇದು ಪಾರು ಮಾಡಿದೆ. ಅದನ್ನು ಕೇಳಿದೆ. ಅವರು ಮೊದಲು ಕೂಡ ಎಲ್ಲೋ ಕೇಳ್ಕೊಂಡಿದ್ರಂತೆ, ಮತ್ತು ನಾನು ಅವ್ರು ಕೂಡ ನನ್ನ ಹತ್ರ ಜಾತಕ ಪರಿಶೀಲನೆ ಮಾಡಿಸಿದಾಗ ಅವರಿಗೆ ಅಲರ್ಟ್ ಮಾಡಿದ್ದೆ ವಾಸ್ತುಗೆ ಹೋಗೋಕ್ಕಿಂತ ಮುಂಚೆ. 3 ತಿಂಗಳ ಒಳಗಡೆ ನಿಮಗೆ ಸರ್ಪದಿಂದ ಮತ್ತು ಅಪಘಾತ, ರೋಡ್ ಆಕ್ಸಿಡೆಂಟಿಂದ ನಿಮಗೆ ಕಂಟಕ ಇದೆ ಅಂತ ಹೇಳಿದ್ದೆ. ಇಲ್ಲಿ ಸಿದ್ಧಿ ಪೂಜೆ ಮಾಡಿಸಿ ಅದು ಆಗಬಾರ್ದು, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಮನೆಗೆ ಕಳಿಸಿದ್ದೆ. ಅವರು ಆ ಶ್ರೀಚಕ್ರ ಬುಕ್ ಮಾಡೋದಕ್ಕೆ ಸ್ವಲ್ಪ ವಿಳಂಬ, ಲೇಜಿತನ ಮಾಡ್ತಾಯಿದ್ರು. ಮಾಡೋಣ, ಇವತ್ತು ಮಾಡ್ಕೊಳ್ಳೋಣ, ನಾಳೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಪ್ರಬಲವಾದ ಆಕ್ಸಿಡೆಂಟಲ್ಲಿ ಕೂದಲೆಳೆಯ ಅಂತರದಲ್ಲಿ ಪಾರಾದರು. ಅವ್ರಿಗೇನೂ ಆಗಲಿಲ್ಲ. ಇನ್ನು ಸರ್ಪದಿಂದ ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೆ ಸರ್ಪದಿಂದ ಬಚಾವಾದರು. 2 ದೊಡ್ಡ ಇದರಿಂದ ಬಚಾವಾದ ತಕ್ಷಣ ಅವರಿಗೆ ಬಲವಾದ ನಂಬಿಕೆ ಬಂತು. ಇಮಿಡಿಯೇಟ್ಲಿ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡ್ರು. ಇಲ್ಲಿ ಪೂಜೆ ಆಗ್ತಾ ಇದೆ, ಅವರಿಗೆ ಅಲ್ಲಿ ಪಾಸಿಟಿವ್ ರಿಸಲ್ಟ್. ಎಂತಹ ಚಮತ್ಕಾರ ನೋಡಿ. ಹಾಗಾಗಿ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಈ ಸಾಗುವಂಥ ಹಾದಿಯಲ್ಲಿ ಸಾಕಷ್ಟು ಕಂಟಕಗಳು ಬರ್ತಾ ಇರುತ್ತೆ, ನಿಮಗೆ ಗೊತ್ತೇ ಇರಲ್ಲ. ಅದರಿಂದ ಬಚಾವ್ ಮಾಡುವಂತಹ ಪರಮ ಪವಿತ್ರ ರಾಮಬಾಣದಂಥ ಆಧ್ಯಾತ್ಮಿಕ ವಸ್ತು ರಾಜಯಂತ್ರ. ಯಂತ್ರಗಳಲ್ಲೇ ರಾಜಯಂತ್ರ ಶ್ರೀಚಕ್ರ ಯಂತ್ರ. ತಡ ಮಾಡಬೇಡಿ. ಬರೀ ನಾವು ತೊಂದರೆಗಳಿಂದ ಬಚಾವಾಗೋದಕ್ಕಷ್ಟೇ ಅಲ್ಲ, ನಮಗೆ ಹೆಲ್ತ್ ಚೆನ್ನಾಗಿರಬೇಕಲ್ಲ, ಆರೋಗ್ಯ ಚೆನ್ನಾಗಿರಬೇಕು, ಜೊತೆಗೆ ಹಣಕಾಸಿನ ಹರವಿರಬೇಕು. ಹಣ ಇಲ್ಲ ಅಂದರೆ ಇಲ್ಲ, ಜಗತ್ತಿಲ್ಲ. ಸೊ ಹಾಗಾಗಿ ಹಣಕಾಸಿನ ನಿರಂತರ ಆದಾಯ ಇರಬೇಕು, ಕೆಲಸ ಕಾರ್ಯ ಚೆನ್ನಾಗಿ ನಡಿಬೇಕು, ಮನೆಯಲ್ಲಿ ಮಂಗಳ ಕಾರ್ಯ ನಡಿಬೇಕು, ಮದುವೆ ಸೆಟ್ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ವಾಹನ ಕೊಳ್ಳಬೇಕು, ನೀವು ಬಯಸಿದ್ದೆಲ್ಲ ನಿಮ್ಮ ಮಡಿಲಿಗೆ ಬಂದು ಬೀಳಬೇಕು ಅಂತಂದರೆ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ನಮ್ಮ ಈ ಒಂದು ಸ್ಥಳದಲ್ಲಿ, ಜೀತ್ ಮೀಡಿಯಾದಲ್ಲಿ ಪುರೋಹಿತರ ತಂಡ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ 30ರಿಂದ 40 ದಿವಸ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ, ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಅದು ಬಂದ ಮೇಲೆ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತೆ, ಜೀವನ ಸುಗಮ. ಈಗ ಲಕ್ಷಾಂತರ ಜನಕ್ಕೆ ಕೊಟ್ಟಿದ್ದೀನಿ, ಎಲ್ಲರೂ ಕೂಡ ಸುಮಾರು ಜನ ನಮ್ಮ ಲೈವಲ್ಲಿ, ಪಾಡ್ಕಾಸ್ಟಲ್ಲಿ ಬಂದು ಶ್ರೀಚಕ್ರದ ಬಗ್ಗೆ ಮಹಿಮೆಯನ್ನು ಹಾಡಿ ಹೊಗಳ್ತಾ ಇದ್ದಾರೆ. ನಿಮಗೂ ಕೂಡ ಒಳ್ಳೆಯದಾಗಲಿ ಅವ್ರ ಥರ ಅಂತ ನಮ್ಮ ಉದ್ದೇಶ. ಬುಕ್ಕಿಂಗ್ ಮಾಡಿಸ್ಕೊಳ್ಳಿ, ಮರಿಬೇಡಿ. ಹಬ್ಬಗಳ ಸಾಲು ಶುರುವಾಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಸಿದ್ಧಿಯಾಗಿ ಬಂದಂಥ ಶ್ರೀಚಕ್ರ ನಿಮ್ಮ ಭಾಗ್ಯೋದಯ, ಅದೃಷ್ಟವೇ ಕುಲಾಯಿಸುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಈ ರೆಮಿಡೀಸ್ ಅಂತ ಬಂದಾಗ ಶುಕ್ರನ ರೆಮಿಡಿ ಹೇಳಿದ್ದೆ. ವಾರ ಪೂರ್ತಿ ಬೆಳಗ್ಗೆ ಓಂ ಶುಕ್ರಾಯ ನಮಃ, ಓಂ ಅಥವಾ ಓಂ ಶುಮ್ ಶುಕ್ರಾಯ ನಮಃ ಹೇಳಿದರೆ ಬಹಳ ಒಳ್ಳೆಯದು. ಗುರುಗಡೆ ಹೇಳೋಕ್ಕಾಗಲ್ಲ ಅಂದರೆ ಓಂ ಶುಕ್ರಾಯ ನಮಃ ಅಂತಲೂ ಹೇಳ್ಬೋದು. ಅಥವಾ ನಿಮಗಾಗತ್ತೆ, ಸಮಯ ಇದೆ ಅಂದರೆ ಓಂ ಶುಮ್ ಶುಕ್ರಾಯ ನಮಃ, ಓಂ ಶುಮ್ ಶುಕ್ರಾಯ ನಮಃ. ಈ ಬೀಜ ಮಂತ್ರ ಪ್ರತಿದಿನ ಬೆಳಗ್ಗೆ ಸಂಜೆ ಹೇಳ್ಕೊಳ್ಳಿ. ವಾರದೊಳಗಡೆ ಹೊಸ ಹಣ ಬರಲಿಲ್ಲ ಅಂದರೆ ಹೇಳಿ, ಗುಡ್ ಡೆವಲಪ್ಮೆಂಟ್ ಆಗಲಿಲ್ಲ ಅಂದರೆ ಹೇಳಿ. ಇನ್ನು ಬರುವಂತಹ ಶುಕ್ರವಾರ ಸಂಪ ಶುಕ್ರವಾರನೂ ಕೂಡ ಶುರುವಾಗತ್ತೆ. ಮಾತೆ ಮಹಾಲಕ್ಷ್ಮಿಗೆ 6 ಗುಲಾಬಿ ಹೂ, ಅದರ ಮೇಲೆ ಒಂದೊಂದು ಹನಿ ಅತ್ತರ್ ಪರ್ಫ್ಯೂಮ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಅತ್ತರ್ ಬಾಟ್ಲ್ ಅಂತ ಸೆಂಟ್ ಸಿಗುತ್ತೆ. ಒಂದೊಂದು ಹನಿ ಅತ್ತರ್ ನಾವು ಬಳಸಬಾರ್ದು, ಅದನ್ನು ಕೇವಲ ಪೂಜೆಗಿಡಿ. 6 ಗುಲಾಬಿ ಹೂ ಮೇಲೆ 6 ಅತ್ತರ್ ಹನಿ, ಎದುರುಗಡೆ ಶುದ್ಧವಾದಂಥ ಕಲ್ಲು ಸಕ್ಕರೆ, ಸಣ್ಣ ತುಂಡು ಕರಣೆ ಸಕ್ಕರೆ ಇಟ್ಟು ನೈವೇದ್ಯ ಮಾಡಿ. ಆಮೇಲೆ ಅರ್ಧ ಗಂಟೆ ಆದಮೇಲೆ ನೀವು ಪ್ರಸಾದ ಸ್ವೀಕಾರ ಮಾಡಿ. ಹೂವನ್ನು ನೆಕ್ಸ್ಟ್ ಡೇ ಮರದ ಕೆಳಗಡೆ ಹಾಕಿ. ಒಂದೇ ವಾರದಲ್ಲಿ ಶುಭ ಸಮಾಚಾರ ಬರಲಿಲ್ಲ, ನಿಮ್ಮ ಜೀವನದಲ್ಲಿ ನಿಂತಂಥ ಕೆಲಸಗಳು ಪಟ್ ಅಂತ ಆಗಲಿಲ್ಲ ಅಂದರೆ ಕೇಳಿ, ಮೆಸೇಜ್ ಮಾಡ್ತೀರಾ. ವೀಕ್ಷಕರೇ, ಈಗ ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದೇ ಆಗಸ್ಟ್ 10ರಿಂದ 17ರವರೆಗೆ ಯಾವೆಲ್ಲ ಗ್ರಹ ಸಂಚಾರದಿಂದ ಏನೆಲ್ಲ ಪರಿವರ್ತನೆ, ಲಾಭ ನೋಡೋಣ. ನೋಡಿ, ಈ ವಾರ ಮಿಥುನ ರಾಶಿಯವರು 2 ಗ್ರಹಣಗಳಿಗೆ ಸಾಕ್ಷೀಕರಿಸಲಿದ್ದಾರೆ, ಸಾಕ್ಷಿಯಾಗಲಿದ್ದಾರೆ. ಹಾಗಾಗಿ ಎಲ್ಲ ರಾಶಿಯವರು ಕೂಡ, ಆದರೆ ಮಿಥುನ ರಾಶಿಗೆ ಒಂದು ಸ್ವಲ್ಪ ಇದರಿಂದ ಹಿನ್ನಡೆ, ಸ್ವಲ್ಪ ಕಷ್ಟ, ಸ್ವಲ್ಪ ಆತಂಕ, ಒತ್ತಡ, ಶತ್ರುಕಾಟ. ಮಿಥುನ ರಾಶಿಯವರು ಈ ಎರಡೂ ಒಂದು ರಾಶಿಯ ನೆಗೆಟಿವ್ ಇಂಪ್ಯಾಕ್ಟ್ಗಳನ್ನು ಜಾಸ್ತಿ ಫೀಲ್ ಮಾಡಲಿದ್ದೀರಿ. ಹಾಗಾಗಿ ಮುಂದೆ ರೆಮಿಡಿ ಇದೆ, ಚಿಂತೆ ಭಯದ ಅವಶ್ಯಕತೆ ಇಲ್ಲ. ಅದೇ ರೀತಿ ಪೇಷನ್ಸನ್ನು ಜಾಸ್ತಿ ಕೇಳ್ತಾ ಇದೆ ಮಿಥುನ ರಾಶಿಯವರಿಗೆ. ಈ ವಾರ ಹೈ ಪೇಷನ್ಸ್ ಇರಬೇಕು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಏನೇ ನಿಮಗೆ ಯಾರಾದರೂ ಕಾಟ ಕೊಟ್ಟರು ಇಕ್ಕಿವಿಂದ ಕೇಳಿ ಕಿವಿಯಿಂದ ಬಿಡುವಂಥದ್ದು, ಒಳಗಡೆ ಮನಸ್ಸಲ್ಲಿ ಇಳಿಸ್ಕೋಬಾರ್ದು. ಇಂಥದ್ದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೂರ್ಯ ಕರ್ಕ ರಾಶಿಯಿಂದ ಸಿಂಹ ರಾಶಿಗೆ ಬರುತ್ತೆ, 2ನೇ ಮನೆಯಿಂದ 3ನೇ ಮನೆಗೆ ಸಂಚಾರ ಮಾಡುವಂಥದ್ದು. ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಿಮಗೆ ಒಂದು ರೀತಿಯ ಉತ್ಸಾಹ. ನೋಡಿ, ಚಂದ್ರ
ಕೆಲವೊಂದು ರಾಶಿಗೆ ಸಂಚಾರದಿಂದ ಕಣ್ಣೀರು, ಆತಂಕ, ಮೂಡ್ ಸ್ವಿಂಗ್ಸ್ ತಂದುಕೊಟ್ರೆ ಈ ವಾರ ನಿಮಗೆ ಒಂದು ಸ್ವಲ್ಪ ಚೇತರಿಕೆಯನ್ನು ತಂದುಕೊಡ್ತಾ ಇದೆ. ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ಈ ವಾರ ನಾನು ಬರುವಂತಹ ಸೋಮವಾರ ಮತ್ತು ಗುರುವಾರ ಈಶ್ವರನ ದೇವಾಲಯದಲ್ಲಿ 1 ಲೀಟರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಡ್ತೀನಿ ಅಂತ ಈಗಲೇ ಸಂಕಲ್ಪ ಮಾಡ್ಕೊಳ್ಳಿ. ಅದು ನಿಮ್ಮ ಮನಸ್ಸಿನ ಖುಷಿಯನ್ನು ಹೆಚ್ಚು ಮಾಡುತ್ತೆ. ಯಾಕೆಂದರೆ ಈ ಗ್ರಹಣದಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದೆ, ಬಟ್ ಚಂದ್ರ ನಿಮ್ಮ ಸಪೋರ್ಟಿಗೆ ನಿಂತಿರುವಂಥದ್ದು, ಬಟ್ ಆ ಚಂದ್ರನನ್ನು ಕಂಟ್ರೋಲ್ ಮಾಡುವಂಥದ್ದು ಒಂದು ಈಶ್ವರ ಆಗಿರೋದ್ರಿಂದ ಈಶ್ವರನಿಗೆ ಈಗಲೇ ಸಂಕಲ್ಪ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಗುರುಗ್ರಹದ ಸಂಚಾರವನ್ನು ನೋಡಲಿಕ್ಕಾಗಿ ಏನಾಗುತ್ತೆ, ಪುಷ್ಯ ನಕ್ಷತ್ರದಲ್ಲಿ ಕರ್ಕ ರಾಶಿಯ ಮುಖಾಂತರ ಹಾದು ಹೋಗೋದರಿಂದ ನಿಮಗೆ ಒಂದು ಸ್ವಲ್ಪ ವಿಸ್ಡಮ್, ಬುದ್ಧಿ ಎಲ್ಲೋ ಒಂದು ಚುರುಕಾಗತ್ತೆ. ಯಾವುದೋ ಒಂದು ಇದರಲ್ಲಿ ನಾವು ಮೋಸ ಹೋಗ್ತಾ ಇದ್ದೀವಿ ಅಂತ ಇಮ್ಮಿಡಿಯೇಟ್ಲಿ ಅದು ನಿಮಗೆ ಪ್ರಿಕ್ ಮಾಡುತ್ತೆ, ಇಮಿಡಿಯೇಟ್ಲಿ ಅಲರ್ಟ್ ಮಾಡುತ್ತೆ. ನೋಡಿ, ಈ ಮೋಸ ಹೋಗುವಂಥದ್ದು ಅಂತಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಅವರು ಹೆಂಗೆ ಪಾರಾದರೂ ನೋಡು 50-60 ಲಕ್ಷ ರೂಪಾಯಿ ಮೋಸ ಹೋಗುವಂಥದ್ದನ್ನು ಬಚಾವಾಗಿದ್ದಾರೆ. ನೋಡಿ, ಇಲ್ಲಿ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ ವೀಕ್ಷಕರೇ, ನಿಮಗೆ ಇದನ್ನು ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ. ಇವರು ಎಷ್ಟು ವಿವರವಾಗಿ ನಮಗೆ ಒಂದು ಮೊನ್ನೆ ವಾಸ್ತುಗೆ ಹೋದಾಗ ಹೇಳಿದರು ಅಂತಂದರೆ, ಗುರುಗಳೇ ನಮಗೆ ಈ ಒಂದು ಮನೆ ತಗೋಬೇಕು ಅಂತ ಆಸೆ ಇತ್ತು, ಆದರೆ ಏನಾಯಿತು, ಆ ಹಂತದಲ್ಲಿ ಆ ಮನೆ ನೋಡೋಕ್ಕೆ ಹೋದ್ವಿ. ಮನೆ ನೋಡೋಕ್ಕೆ ಹೋದಾಗ ಇಷ್ಟ ಆಯಿತು, ಇನ್ನೇನು ನಾವು ಅಡ್ವಾನ್ಸ್ ಕೂಡ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 50-60 ಲಕ್ಷದ ಒಂದು ಪ್ರಾಜೆಕ್ಟ್ ಇತ್ತದು. ಅಷ್ಟು ನಾವು ಹಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಲೋನ್ ಮಾಡಿ ಮಗದೊಂದು ಎಲ್ಲ ರೆಡಿ ಆಗಿತ್ತು. ಆ ಮನೆಗೆ ಹೋಗಿ ಇನ್ನೇನು ಎಲ್ಲ ಇದನ್ನು ಮಾಡ್ಕೋಬೇಕು, ಎಲ್ಲ ಇಷ್ಟ ಆಯಿತು. ಆ ಮೀಡಿಯೇಟ್ರೆಲ್ಲ ನಮಗೆ ಪ್ರವೋಕ್ ಮಾಡಿದ್ರು, ತೊಗೊಳ್ಳಿ ಚೆನ್ನಾಗಿದೆ, ಹಾಗೆ ಹೀಗೆ ಎಲ್ಲ ಮಾತುಕತೆಗಳಾಯಿತು. ಇನ್ನೇನು ನಾವು ಅವತ್ತಿನ ದಿವಸ ಒಂದು ಮಿರಾಕಲ್ ಹೇಳ್ತೀನಿ ಗುರುಗಳೇ ನಿಮಗೆ. ಆ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸಿ ಅವತ್ತು ರಾತ್ರಿಯೇ ನಮಗೆ ಒಂದು ಸ್ವಪ್ನ ಆಯಿತು, ಆ ಮನೆ ತಗೊಳ್ಳೋದು ಬೇಡ, ಅದರಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಆ ಮನೆಗೆ ಕೈ ಹಾಕಬೇಡಿ ಅಂತ ಏನೋ ಒಂದು ಆಕಾಶವಾಣಿ ಥರ ಒಂದು ಕನಸಿನ ಮುಖಾಂತರ ಯಾರೋ ಬಂದು ಹೇಳ್ದಂಗಾಯಿತು. ಯಾಕೆ ಹಿಂಗಾಯಿತು ಅಂಥೇಳಿ ಅಲ್ಲಿ ಶ್ರೀಚಕ್ರ ಪೂಜೆಗಿಡಿಸಿದ್ದೀವಿ, ಇಲ್ಲಿ ಇದಾಯ್ತಲ್ಲ ಅಂಥೇಳಿ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಅಕ್ಕಪಕ್ಕದ ಮನೆಗೆ ನೆಕ್ಸ್ಟ್ ಡೇ ಎದ್ದು ಹೋಗಿ ಒಂದು ಸ್ವಲ್ಪ ವಿಚಾರಿಸಿದ್ವಿ. ನಾವು ಈ ಥರ ಈ ಮನೆ ಖರೀದಿ ಮಾಡಬೇಕು ಅಂಥೇಳಿ ಒಂದು ಪ್ರಪೋಸಲ್ ಬಂದಿದೆ, ನಾವು ಮಾಡ್ಬೋದಾ ಬೇಡ ಅಂದಾಗ ಪಟ್ಟಂತ 3-4 ಮನೆಯವರು ನಮಗೆ ಆ ರಹಸ್ಯವನ್ನು ಬಾಯ್ಬಿಟ್ರು. ಬೇಡ, ತಗೋಬೇಡಿ, ಆ ಮನೆಯಲ್ಲಿ ಒಂದು ಅವಘಡ ಆಗಿದೆ, ಏನೋ ಒಂದು ಕೆಟ್ಟ ದುರ್ಘಟನೆ ಆಗಿದೆ, ಅಲ್ಲಿ ಮನೆಗೆ ಬಂದವರು ಏಳಿಗೆ ಆಗಲ್ಲ, ತಗೋಬೇಡಿ, ದುರ್ಘಟನೆ ಆಗಿದೆ. ನೋಡಿ, ಅವರು ಪಟ್ಟಂತ ಹೇಳಿ ಅದರಿಂದ ಪ್ರಪೋಸಲಿಂದ ಹಿಂದೆ ಉಳಿದ್ರು. ಆ 50-60 ಲಕ್ಷ ಅವರಿಗೆ ಸೇವ್ ಆಯಿತು, ಬಚಾವಾದರು. ಇನ್ನು ಇಲ್ಲಿ ಶ್ರೀಚಕ್ರ ಯಂತ್ರ ಸಿದ್ಧಿ ಆಯಿತು, ಪೂಜೆ ಆಯಿತು, ಅವ್ರ ಮನೆಗೆ ಹೋದ ತಕ್ಷಣ ಆ ಒಂದು ತಿಂಗಳಾದ ಮೇಲೆ ಒಳ್ಳೆ ಬೊಂಬಾಟ್ ಮನೆ ಅವರಿಗೆ ಆಫರ್ ಬಂತು, ತೊಗೊಂಡ್ರು. ನನ್ನ ವಾಸ್ತು ನೋಡೋಕ್ಕೆ ಕರೆಸಿದ್ರು, ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದೆ, ಎಲ್ಲ ವಾಸ್ತು ಸಿದ್ಧಿ ಮಾಡಿಕೊಟ್ಟೆ, ನೆಮ್ಮದಿಯಾಗಿದ್ದಾರೆ. ನೋಡಿ, ಅವರು ಈ ಕಡೆ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಸ್ಕೊಳ್ದೇ ಇದ್ದಿದ್ರೆ ಅಲ್ಲಿ ಹೋಗಿ ಸಿಕ್ಕಾಕೋತಿದ್ರ, ಅವಘಡ ಆಗಿದ್ದ ಮನೆಗೆ 60 ಲಕ್ಷ ಹಾಕ್ತಿದ್ರ, ಇನ್ನೂ ಡೌನ್ ಆಗ್ತಾ ಬರ್ತಾಯಿದ್ರು. ಇಂತಹ ಪರಮ ಪವಿತ್ರ ಶ್ರೀಚಕ್ರ ಯಂತ್ರ ನಮ್ಮನ್ನು ಮೋಸ ಹೋಗೋದ್ರಿಂದ ಬಚಾವ್ ಮಾಡುತ್ತೆ, ಜೀವನದಲ್ಲಿ ಏಳಿಗೆ ಕೊಡುತ್ತೆ, ಅಭಿವೃದ್ಧಿ ಕೊಡುತ್ತೆ, ಸಾಲ ತೀರೋದಕ್ಕೆ ಸಹಾಯ ಮಾಡುತ್ತೆ, ಸೋಲಿನಿಂದ ಹೊರಗಡೆ ಕರೆತರುತ್ತೆ, 1 ವರ್ಷದೊಳಗಡೆ ಮದುವೆ ಸೆಟ್ ಆಗುತ್ತೆ, ಮಂಗಳ ಕಲ್ಯಾಣ ಕಾರ್ಯ ಮನೆಯಲ್ಲಿ ನಡೆಯುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ. 1-2 ಹಣ ಅಂತೂ ಬಿಡಿ, ಮ್ಯಾಗ್ನೆಟ್ನಂತೆ ಯಥೇಚ್ಛವಾಗಿ ಎಳೆದು ಮನೆಗೆ ತಂದು ಕೊಡುತ್ತೆ. ಅಂಥ ಪರಮ ಪವಿತ್ರ ಪೂಜನೀಯ ವಸ್ತು ಅದು. ಇನ್ನೂ ನೀವು ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. 30 ದಿವಸ ಇಲ್ಲಿ ಸಿದ್ಧಿ ಪೂಜೆಗಿಟ್ಟು ನಮ್ಮ ತಂಡ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಕಾರ ಮಾಡುತ್ತೆ. ಹಬ್ಬಗಳ ಸಾಲು ಆರಂಭ ಆಗಿದೆಯಲ್ಲ, ಹಬ್ಬಗಳ ಸಾಲಿನಲ್ಲಿ ಬಹಳ ಶಕ್ತಿ ಇರುತ್ತೆ. ಇನ್ನೂ ಕೂಡ ಅದಕ್ಕೆ ಡಿವೈನ್ ಪವರ್ ಸೇರಿ ನಿಮಗೆ ಅದೃಷ್ಟದ ಬಾಗಿಲೇ ತೆರೆಯುತ್ತೆ. ಬುಕ್ ಮಾಡ್ಕೊಂಡಿಲ್ಲ ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಈ ಅವಕಾಶವನ್ನು ಕೈಯಿಂದ ಮಿಸ್ ಆಗೋದಕ್ಕೆ ಬಿಡಬೇಡಿ. ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಿದೆ ನಾನು ಶ್ರೀಚಕ್ರ ಕಳಿಸಿದ ಮೇಲೆ. ಅವರೆಲ್ಲ ನೇರ ಪ್ರಸಾರ, ಅದೇ ರೀತಿ ಪಾಡ್ಕಾಸ್ಟ್ ಎಲ್ಲದಕ್ಕೂ ಬಂದು ಮಾತಾಡ್ತಾ ಇರ್ತಾರೆ. ನೀವು ಕೂಡ ಆ ಒಂದು ಸಂತೃಪ್ತ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಕಂಡಿರುವಂಥ ವೀಕ್ಷಕರಲ್ಲಿ ಒಬ್ಬರಾಗಬೇಕು ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಈಗ ಗ್ರಹಗಳ ಸಂಚಾರದ ಬಗ್ಗೆ ಹೇಳ್ತಾ ಇದ್ದೆ. ಏನಾಗುತ್ತೆ, ಇಲ್ಲಿ ಪ್ರೀತಿ, ರಿಲೇಷನ್ಶಿಪ್, ಸಂಬಂಧ ಅಂತ ಬಂದಾಗ ಒಂದು ಸ್ವಲ್ಪ ವಾಗ್ಯುದ್ಧ, ಜಗಳ ಅಂತ ತೋರಿಸ್ತಾ ಇದೆ. ಇಬ್ಬರಲ್ಲಿ ಒಬ್ಬರು ಗಂಡ ಅಥವಾ ಹೆಂಡತಿಯಲ್ಲಿ ನೀವು ತಾಳ್ಮೆ ತಗೊಳ್ಳೇಬೇಕು, ಇಲ್ಲ ಅಂದರೆ ಜಗಳ ತಾರಕಕ್ಕೇರುವ ತುಂಬ ಹೈಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಜಾಬ್ ಅಂತ ಬಂದಾಗ ನಿಮಗೆ 14 ಅಥವಾ 16ನೇ ತಾರೀಕಿಗೆ ಯಾರು ಕೆಲಸಕ್ಕೋಸ್ಕರ ಎದುರು ನೋಡ್ತಾ ಇದ್ದೀರಿ, ಆಫರ್ ಲೆಟರ್, ಕೆಲಸದ ಒಂದು ಸಿಹಿ ಸುದ್ದಿ ಬರುತ್ತೆ, ಅಥವಾ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗಿರಬಹುದು, ಅಥವಾ ಟ್ರಾನ್ಸ್ಫರ್ ಆಗಿರಬಹುದು, ಈ ರೀತಿಯಾದಂಥ ಗುಡ್ ನ್ಯೂಸ್ ಬರುತ್ತೆ. ವ್ಯಾಪಾರಿಗಳಿಗೆ 14, 15, 16
ಆ 3 ದಿನಾಂಕಗಳಲ್ಲಿ ವ್ಯಾಪಾರ ಏರಿಕೆ ಆಗುವಂಥದ್ದು. ಇನ್ನು ಕೃಷಿಕರಿಗೆ ಆ ದಿನಗಳಲ್ಲಿ ಒಂದು ಸ್ವಲ್ಪ ನೀವೇನು ಬೆಳೆದಂತಹ ಐಟಮನ್ನು ನೀವು ಸೇಲ್ ಮಾಡ್ತೀರಿ, ಅದರಿಂದ ಹೆಚ್ಚಿನ ಹಣ ಬರುವಂಥದ್ದು, ಇಂಥದ್ದೆಲ್ಲ ಒಂದು ಸಾಧ್ಯತೆ ಇರುತ್ತೆ. ಹಣಕಾಸು ಅಂತ ಬಂದಾಗ ಈ ವಾರ ಖರ್ಚಿಗಿಂತ ನಿಮಗೆ ನೋಡಿ ಆದಾಯಕ್ಕಿಂತ ಖರ್ಚೇ ಜಾಸ್ತಿ. 1000 ರೂಪಾಯಿ ಬಂದರೆ 10,000 ರೂಪಾಯಿ ಖರ್ಚಿರುತ್ತೆ. ಜಾಗ್ರತೆ, ತಾಳ್ಮೆಯಾಗಿ ನೋಡ್ಕೊಳ್ಳಿ. ಮನೆ ರಿನೋವೇಷನ್ ಮಾಡಬೇಕು ಅಂತ ಐಡಿಯಾ ಬರ್ತಾ ಇದೆ, ಒಂದು ವಾರ ತಾಳ್ಮೆಯಿಂದ ಇದ್ದು ಆಮೇಲೆ ಮಾಡಿಸುವಂಥದ್ದು ಒಳ್ಳೆಯದು. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಈ ವಾರ ಒಂದು ಸ್ವಲ್ಪ ಈ ಥ್ರೋಟ್, ಲಂಗ್ಸ್, ಶ್ವಾಸಕೋಶ, ನರ್ವ್ಸ್ ಸಿಸ್ಟಮ್, ನರಕ್ಕೆ ಸಂಬಂಧಪಟ್ಟಂಥ ಏನಾದರೂ ಜಾಡ್ಯಗಳು, ಈ ಬುಧನಿಂದ ಆಳಲ್ಪಡುವಂತಹದ್ದು ನರ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಜೆಂಟಲ್ ಕೇರ್ ಬೇಕಾಗುತ್ತೆ. ತೀರಾ ಏನಾದರೂ ನರ ನೋವಾಗುವಂಥದ್ದು, ನರದಿಂದ ಏನಾದರೂ ಒಳಗಡೆ ಸಮಸ್ಯೆ ಆಗಿದ್ದರೆ ನರರೋಗ ತಜ್ಞರನ್ನು ಕಾಣೋದಕ್ಕೆ ಮರಿಬೇಡಿ. ಈ ಸೂರ್ಯಗ್ರಹಣ, ಚಂದ್ರಗ್ರಹಣ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ನಿಮಗೆ ನೆಗೆಟಿವ್ ಎನರ್ಜಿಗಳು ಈ ರಾಶಿಗೆ ಪಟ್ಟಂತ ಹಿಡಿಯುತ್ತೆ, ಜಾಗೃತಿಯಾಗಿರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೂ ಒಂದು ಸ್ವಲ್ಪ ಚಿತ್ತ ಚಂಚಲ ಆಗುತ್ತೆ, ವಿಚಲಿತ ಆಗುತ್ತೆ ಈ ಗ್ರಹಣದಿಂದ. ಅದನ್ನು ಅವ್ರನ್ನೂ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಬಸ್ ಹತ್ತಬೇಕಾದ್ರೆ ಚಿಕ್ಕ ಮಕ್ಕಳು ಜಾರಿ ಬೀಳುವಂಥದ್ದು, ಆ್ಯಂಕಲ್ ಟ್ವಿಸ್ಟ್ ಆಗುವಂಥದ್ದು, ಗಾಯ ಮಾಡ್ಕೊಳ್ಳುವಂಥದ್ದು, ತಲೆಗೆ ಪೆಟ್ಟಾಗುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಮಿಥುನ ರಾಶಿಯ ಮಕ್ಕಳು ಜಾಗ್ರತೆ ಜಾಗ್ರತೆ ಜಾಗ್ರತೆ, ಬಹಳ ಜಾಗೃತಿಯಾಗಿರಿ. ಈ ಗ್ರಹಣದ ಎಫೆಕ್ಟ್ ಮಕ್ಕಳ ಮೇಲೆ, ವಯೋವೃದ್ಧರ ಮೇಲೆ ಜಾಸ್ತಿ ಆಗ್ತಾ ಇದೆ, ಬಹಳ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಹಸಿರು, ಹಳದಿ ಮತ್ತು ಈ ಬಂಗಾರದ ಬಣ್ಣ ಆಗುತ್ತೆ. 5, 6, 9 ಲಕ್ಕಿ ನಂಬರ್ ಇರುತ್ತೆ. ಬುಧವಾರ, ಶುಕ್ರವಾರ ನಿಮಗೆ ಬರುತ್ತೆ, ಗುಡ್ ನ್ಯೂಸ್ ಬರುತ್ತೆ. ಉತ್ತರ ಮತ್ತು ಈಶಾನ್ಯ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಪ್ರತಿದಿನ ಬೆಳಗ್ಗೆ 108, ಸಾಯಂಕಾಲ 108 ಸಲ ಹೇಳ್ಕೊಳ್ಳಿ. ಮುಂದೆ ಈ ಗ್ರಹಣದಿಂದ ಬರುವಂತಹ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ಹಾಕುತ್ತೆ. ಅದೇ ರೀತಿ ಬರುವಂತಹ ಬುಧವಾರ ಯಾವುದಾದ್ರೂ ದೇವಸ್ಥಾನದಲ್ಲಿ ಅಥವಾ ವಿಶೇಷವಾಗಿ ಗಣೇಶನ ದೇವಸ್ಥಾನದಲ್ಲಿ 1 kg ಹೆಸರು ಕಾಳನ್ನು ಮತ್ತು 21 ಗರಿಕೆಗಳನ್ನು ದಾನ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಇದಾಗಿತ್ತು ಮಿಥುನ ರಾಶಿಯವರ ವಾರ ಭವಿಷ್ಯ. ಈಗ ಮುಂದಿನ ರಾಶಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕ ರಾಶಿ. ನೋಡಿ, ಈ ಕರ್ಕ ರಾಶಿಯವರಿಗೆ ಆಗಸ್ಟ್ 10ರಿಂದ 17ನೇ ತಾರೀಕಿನವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರ, ಏನೆಲ್ಲ ಲಾಭ ಅಥವಾ ತೊಂದರೆ ತಂದುಕೊಡ್ಬೋದು, ಎಚ್ಚರಿಕೆಯ ಉಪಾಯಗಳು ಕೂಡ ಇದೆ, ಚಿಂತೆ ಬೇಡ. ಬನ್ನಿ, ಏನಾಗುತ್ತೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಈ ಕರ್ಕ ರಾಶಿಯವರಿಗೆ ಗ್ರಹಣದ ಎಫೆಕ್ಟ್ ತಟ್ಟುತ್ತೆ. 2 ಗ್ರಹಣ ಇದೆ, ಅದರ ಎಫೆಕ್ಟ್ ಒಂಚೂರು ಆರೋಗ್ಯದ ಮೇಲೆ ಆಗಬಹುದು. ಹಾಗಾಗಿ ಆರೋಗ್ಯದ ಬಗ್ಗೆ ಜಾಗ್ರತೆ. ಮೊದಲನಿಗೆ ಹೇಳಿಬಿಡ್ತೀನಿ, ಯಾಕೆಂದರೆ ಈ ವಾರ ಭವಿಷ್ಯದಲ್ಲಿ ನಾನು ಹೆಲ್ತ್ ಸೆಗ್ಮೆಂಟನ್ನು ಕೊನೆಗೆ ಇಟ್ಕೊಂಡಿರ್ತೀನಿ. ಈಗ ಯಾಕೆ ಹೇಳುವಂತಹ ಒಂದು ಅನಿವಾರ್ಯತೆ ಇದೆ ಅಂದರೆ, ಗ್ರಹಣ ಬರ್ತಾ ಇದೆ. ನಮಗೆ ಆಟಿ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ ಅಂತ ನಾವೇನು ಹೇಳ್ತೀವಿ, ಆಷಾಢ ಅಮಾವಾಸ್ಯೆ, ಅಲ್ಲಿಗೆ ಭೀಮೇಶ್ವರ ವೃತ, ಅದರ ಜೊತೆಗೆ ಗ್ರಹಣವು ಸೂರ್ಯಗ್ರಹಣ ಇದೆ. ಆಮೇಲೆ 28ನೇ ತಾರೀಕಿಗೆ ನಮಗೆ ಚಂದ್ರಗ್ರಹಣ, ಅವತ್ತಿನ ದಿವಸ ನಮಗೆ ನೂಲ ಹುಣ್ಣಿಮೆ, ರಕ್ಷಾಬಂಧನ, ಸುಮಾರು ಹ್ಯಾಪ್ನಿಂಗ್ಸ್ ಇದೆ, ಹಬ್ಬಗಳು ಹರಿದಿನಗಳಿದೆ. ಆದರೆ ಈ ಆಗಸ್ಟ್ ತಿಂಗಳಲ್ಲಿ 2 ಗ್ರಹಣಗಳ ವಕ್ರದೃಷ್ಟಿ ಬಂದಿರೋದ್ರಿಂದ ಆರೋಗ್ಯದ ಸಮಸ್ಯೆ ಒಂಚೂರು ಕರ್ಕರಾಶಿಯವರಿಗೆ ತಟ್ಟುತ್ತೆ. ಅದರ ಬಗ್ಗೆ ಜಾಗೃತೆಯಾಗಿರಿ. ಮನೆಯ ಆಹಾರ, ಊಟ, ಉಪಚಾರಗಳಿಗೆ ಆದ್ಯತೆ ಕೊಡಿ. ಹೊರಗಡೆ ಊಟ, ಉಪಚಾರ, ನೀರಿನ ಒಂದು ಅನಿವಾರ್ಯತೆ ಬಂದಾಗ ಹೈಜಿನಿಕ್ಕಿಗೆ ನೀವು ಒತ್ತು ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ಫುಡ್ ನಿಮಗೆ ಆಗೋದಿಲ್ಲ. ಅಜೀರ್ಣ, ಅಪಚಿನ, ವಾಂತಿ, ಫುಡ್ ಪಾಯ್ಸನ್ ಇಂಥ ಒಂದು ತೊಂದರೆಗಳು ಕಾಡಬಹುದು. ಅದೇ ರೀತಿ ಸೂರ್ಯನ ಸಂಚಾರ ನೋಡಿ, ಇಲ್ಲಿ ನಿಮಗೆ ಕರ್ಕರಾಶಿ ಸ್ವಸ್ಥಾನ 1ನೇ ಮನೆಯಿಂದ 2ನೇ ಮನೆಗೆ ಪ್ರಯಾಣ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಈ ಗ್ರಹಣದಿಂದ ಅದೊಂದು ಸ್ವಲ್ಪ ಹಿನ್ನಡೆಯಾಗತ್ತೆ. ಯಾಕೆ ಹೇಳಿ, ಒಂದು ಅನಾರೋಗ್ಯ, ಈಗ ನಾವು ಕೆಲಸ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಜ್ವರ ಬಂದು ಅಥವಾ ಸುಸ್ತಾಗಿಯೋ ಅಥವಾ ಡಿಸೆಂಟ್ರಿನೋ, ವಾಮಿಟಿಂಗೋ ಇಂಥ ಅನಾರೋಗ್ಯದಿಂದ ಮಲಗಿದಾಗ ಸಾಧನೆ ಮಾಡೋದೆಲ್ಲಿ, ನಾವು ಆಫೀಸಿಗೆ ಹೋಗೋದೆಲ್ಲಿ, ಕೆಲಸ ಮಾಡೋದೆಲ್ಲಿ, ಇಂಥ ಹಿನ್ನಡೆಯಾಗತ್ತೆ. ಅದರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಇನ್ನು ಚಂದ್ರನ ಒಂದು ಸಂಚಾರದಿಂದ ನೋಡಿ, ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಶತ್ರುಕಾಟ ಅಂತ ಬರುತ್ತೆ. ಈ ಶತ್ರುಕಾಟದಿಂದ ನೀವು ಬಚಾವಾಗಬೇಕಾದ್ರೆ ಮಹಾಮೃತ್ಯುಂಜಯ ಮಂತ್ರವನ್ನು ಈ ವಾರ ಪೂರ್ತಿ ಬೆಳಗ್ಗೆ 11 ಸಾರಿ, ಆಮೇಲೆ ಸಾಯಂಕಾಲ 11 ಸಾರಿ ನೀವು ಪಠಣೆ ಮಾಡೋದಕ್ಕೆ ಮರಿಬೇಡಿ. ಅದರ ಜೊತೆಗೆ ಒಂದು ಚಿಕ್ಕ ತಾಮ್ರದ ಲೋಟದಲ್ಲಿ ನೀರನ್ನು ಹಾಕ್ಕೊಂಡು ಅದರ ಒಳಗಡೆ ಒಂದು 6 ಬಿಳಿಯ ಅಕ್ಕಿ ಕಾಳುಗಳನ್ನು ಹಾಕಿ, ಸಾಯಂಕಾಲ ಮೋಡ ಇರಲಿ, ಮಳೆ ಬರ್ತಾ ಇರಲಿ, ಸಾಯಂಕಾಲ 7 ಗಂಟೆ ನಂತರ
ಒಂದು ಸ್ವಲ್ಪ ಚಂದ್ರನಿಗೆ ಅರ್ಘ್ಯ ಕೊಟ್ಬಿಟ್ಟು ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಈ ಮಂತ್ರವನ್ನು 11 ಸಲ ಹೇಳಿಬಿಡಿ. ಈ ಚಂದ್ರನ ಒಂದು ಈ ಏನು ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಅದು ಕೂಡ ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಇವಾಗ ಈ ಗುರುಗ್ರಹದ ಸಂಚಾರವನ್ನು ನೋಡಲಿಕ್ಕಾಗಿ ಒಬ್ಬ ಯಾರೋ ಜೆನ್ಯೂನ್ ಪರ್ಸನ್ ನಿಮಗೆ ಪರಿಚಯ ಆಗ್ತಾರೆ, ಅವರಿಂದ ಕೆಲಸ ಸಿಗುತ್ತೆ ಅಥವಾ ಕೆಲಸದಲ್ಲಿದ್ದರೆ ನಿಮ್ಮ ಕರಿಯರ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅವರು ಒಂದು ಸಹಕಾರ ಸಲಹೆಗಳನ್ನು ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಒಂದು ಕನೆಕ್ಷನ್ಸ್ಗಳನ್ನು ಕೂಡ ಮಾಡಿಕೊಡ್ತಾರೆ. ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಅದು ನಿಮಗೆ ಪ್ರಗತಿಯಾಗುತ್ತೆ. ಅದೇ ರೀತಿ ಈ ವಾರ ಕರ್ಕ ರಾಶಿಯವರು 1-2 ಕೆಲಸಗಳನ್ನು ಮಾಡಬಾರ್ದು. ಅದೇನಪ್ಪ ಅಂದರೆ ನೀವು ಬ್ಲಂಟ್ ಆಗಿ ಮಾತಾಡಬಾರ್ದು. ಅಂದರೆ ಅದಕ್ಕೆ ಆಧಾರ ಇಲ್ಲ, ತಾಳ ಇಲ್ಲ, ತಂತಿ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅದು ಏನೂ ಇಲ್ಲ, ಸುಮ್ಮನೆ ಒಂದು ವೇಗಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತೀರಾ, ಮಾತಾಡ್ಬಿಡ್ತೀರಾ, ಅದೇ ನಿಮಗೆ ಮುಳುವಾಗುತ್ತೆ. ಈ ರಾಶಿಯವರು ಬಹಳ ಜಾಗ್ರತೆಯಾಗಿರಬೇಕು. ಇದು ಕೇತು ಸರಿಯಾಗಿ ಹಿಡ್ಕೊಳ್ಳುತ್ತೆ, ಸ್ವಲ್ಪ ಜಾಗ್ರತೆಯಾಗಿರಬೇಕು. ಎಷ್ಟಿತ್ತು ನೀವು ಆಫೀಸಿಗೆ ಹೋದ್ರಿ, ಕೆಲಸ ಮಾಡಿದ್ರಿ, ಬಂದ್ರಿ, ಯಾಕೆ ಆಫೀಸಲ್ಲಿ ಗಾಸಿಪ್ ಮಾಡಬೇಕು? ಆಫೀಸ್ ಪಾಲಿಟಿಕ್ಸಲ್ಲಿ ಯಾಕೆ ನೀವು ಇನ್ವಾಲ್ವ್ ಆಗಬೇಕು? ನೀವು ಉಂಟು, ನಿಮ್ಮ ಕೆಲಸ ಉಂಟು, ನೇರವಾಗಿರಬೇಕು ಅಂತ ಹೇಳಿ ತೋರಿಸ್ತಾ ಇದೆ. ಅದೇ ರೀತಿ ಈ ಲಾಂಗ್ ಡಿಸ್ಟೆನ್ಸನ್ನು ಟ್ರಾವೆಲ್ ಏನು ಮಾಡ್ತೀರಿ, ರಾತ್ರಿ ಪ್ರಯಾಣ ಮಾಡುವಂಥವ್ರು ಕರ್ಕ ರಾಶಿಯವರು ಜಾಗ್ರತೆ. ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ, ಅದನ್ನು 11 ಸಲ ಅಥವಾ 21 ಸಲ ಪಠಣೆ ಮಾಡಿಬಿಟ್ಟು ಗಾಡಿ ಹತ್ತೋದ್ರಿಂದ ಸೇಫ್ ಆಗಿರ್ತೀರಾ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಮಂತ್ರ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಹಣಕಾಸು ಅಂತ ಬಂದಾಗ ನೀವು ಗೃಹ ಕೃತ್ಯಗಳಿಗೆ, ಮನೆಯ ವಿಚಾರಗಳಿಗೆ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ. ಯಾವುದೋ ಒಂದು ಇಮಿಡಿಯೇಟ್ಲಿ ಖರ್ಚು ಬಂದುಬಿಡುತ್ತೆ, ಅಥವಾ ಇದ್ದಕ್ಕಿದ್ದಂಗೆ ವಾಹನ ಕೆಟ್ಟು ಹೋಗುತ್ತೆ, 2 ವೀಲರ್ ಕೆಟ್ಟು ಹೋಗ್ಬೋದು, ಕಾರ್ ಕೆಟ್ಟು ಹೋಗ್ಬೋದು, ಅಥವಾ ಮನೆಯ ಎಲೆಕ್ಟ್ರಿಕ್ ಐಟಮ್ಗಳು ಮಿಕ್ಸರ್ ಗ್ರೈಂಡರ್ ಆಗಿರ್ಬೋದು, ಅಥವಾ ಗ್ಯಾಸ್ ಸ್ಟವ್ ಹಾಳಾಗೋದಿರ್ಬೋದು. ಇಂತಹ ಮನೆಯ ಗೃಹ ಕೃತ್ಯಗಳಿಗೆ ಹೆಚ್ಚಿನ ಖರ್ಚುಗಳನ್ನು ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಆರೋಗ್ಯದ ಬಗ್ಗೆ ನಾನು ಆಗಲೇ ಫಸ್ಟೇ ಹೇಳಿಬಿಟ್ಟಿದ್ದೀನಿ, ಅದ್ರ ವಿಷಯದಲ್ಲಿ ಜಾಗೃತೆಯಾಗಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅಧ್ಯಯನದಲ್ಲಿ ಲೇಸಿನೆಸ್ ಬರುತ್ತೆ, ಆಕಳಿಕೆ, ತೂಕಡಿಕೆ, ಇನ್ನು ನಾನು ರೆಸ್ಟ್ ತಗೋಬೇಕು, ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಈ ಸ್ನೇಹಿತರು ಬಂದು ನಿಮ್ಮ ಓದಿಗೆ ಒಂದು ಸ್ವಲ್ಪ ತೊಂದರೆಗಳನ್ನು ಕೊಡುವಂಥದ್ದು, ಒಂದು ಸ್ವಲ್ಪ ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ, ತಿರುಗಾಡೋಣ, ಈ ರೀತಿಯ ಡಿಸ್ಟ್ರಾಕ್ಷನ್ ಆಗುತ್ತೆ. ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಇನ್ನು ಲಕ್ಕಿ ಕಲರ್ ಅಂತ ಬಂದಾಗ ಈ ವಾರಕ್ಕೆ ಬಿಳಿ, ಪೇಲ್, ಯೆಲ್ಲೋ ಮತ್ತು ಸಿಲ್ವರ್ ಶುಭ. 1, 5, 22 ಲಕ್ಕಿ ನಂಬರ್ ಆಗಿರುತ್ತೆ. ನಾರ್ತ್ ವೆಸ್ಟ್ ಡೈರೆಕ್ಷನ್ನಿಂದ ಶುಭ ಸಮಾಚಾರ ಬರುತ್ತೆ. ವಾರದ 2 ರೆಮಿಡಿಗಳನ್ನು ಹೇಳಿಬಿಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಎಷ್ಟು ಖುಷಿ ಆಗುತ್ತೆ ಅಂದರೆ, ಇವಾಗ ನೋಡಿ, ಈಗ ನಮ್ಮ ವಾರ ಭವಿಷ್ಯದ ಶೂಟಿಂಗ್ ಚಿತ್ರೀಕರಣ ನಡೀತಾ ಇದೆ. ಇದು ಆದಮೇಲೆ ಒಬ್ಬ ವೀಕ್ಷಕರು ನಮಗೆ ನೇರ ಪ್ರಸಾರದಲ್ಲಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಬರ್ತಾ ಇದ್ದಾರೆ. ಅವರ ಅನುಭವ ಕೇಳಿಬಿಟ್ರೆ ನಮಗೆ ಮೈ ಜುಮ್ಮನ್ನತ್ತೆ. ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ ಅದಕ್ಕಿಂತ ಜಾಸ್ತಿ ನಮ್ಮ ಊಹೆಗೂ ಮೀರಿ ಒಳ್ಳೆಯದಾಗ್ತಾ ಇದೆ, ಕಲ್ಪನೆಗೂ ಮೀರಿ. ಏನಾಗಿತ್ತು, ಅವರ ತಾಯಿ ನಮ್ಮ ವಿಡಿಯೋಸ್ಗಳನ್ನು ಫಾಲೋ ಮಾಡ್ತಾಯಿದ್ರು, ಉಚಿತ ರೆಮಿಡಿಗಳನ್ನು ಮಾಡ್ಕೋತಾ ಇದ್ರು. ಅಲ್ಲಿ ಅವ್ರ ಮನೆಯಲ್ಲಿ ಏನು ಕಾನ್ಫ್ಲಿಕ್ಟ್ ಆಗಿತ್ತು ಅಂತಂದರೆ, ಮಗನಿಗೆ ಮದುವೆ ಆಯಿತು, ಒಂದು 3 ವರ್ಷದ ಒಳಗಡೆ ಅಲ್ಲಿ ಒಂಚೂರು ಮಗ ಸೊಸೆ ಹೊಂದಾಣಿಕೆ ಬಾಂಧವ್ಯದಲ್ಲಿ ಬಿರುಕು. ಸೊಸೆ ಅತ್ತೆ ಮಾವನಿಗೆ ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗ್ತಿರ್ಲಿಲ್ಲ. ಮನೆಯಲ್ಲಿ ಪ್ರತಿದಿನ ನಿತ್ಯ ನರಕ, ಜಗಳ ಜಗಳ ಜಗಳ. ಆಗ ಅವ್ರೇನು ಮಾಡಿದರು ಅಂದರೆ, ಇಮ್ಮಿಡಿಯೇಟ್ಲಿ ಶ್ರೀಚಕ್ರ ಬುಕ್ ಮಾಡಿಕೊಂಡ್ರು. ಇಲ್ಲಿ ಪೂಜೆಗಿಟ್ಟಿದ್ದೀವಿ, ಅಲ್ಲಿ ಮನೆಯಲ್ಲಿ ಫಸ್ಟ್ ಲೆವೆಲಲ್ಲಿ ಜಗಳ ನಿಂತೋಯ್ತು. ಮಧುರತೆ ಬಾಂಧವ್ಯತೆ ಹೆಚ್ಚಾಗೋದಕ್ಕೆ ಶುರುವಾಯಿತು. ಶ್ರೀಚಕ್ರ ಮನೆಗೆ ಹೋಯ್ತು, ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರು. ಎಂತಹ ಈಗ ಹೊಂದಾಣಿಕೆ ಬಂದಿದೆ, ಬಾಂಧವ್ಯ ಮಧುರತೆ ಬಂದಿದೆ ಅಂದರೆ, ಗಂಡ ಹೆಂಡತಿ ಅಂದರೆ ಮಗ ಸೊಸೆಯ ಮಧ್ಯೆ. ಅದನ್ನು ಗುರುಗಳೇ, ನಮ್ಮ ಸೊಸೆ ಮತ್ತು ಮಗನಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆ ಆಗಿದೆ, ಇದು ನಂಬೋದಕ್ಕೆ ಆಗ್ತಾ ಇಲ್ಲ. ಆದರೆ ಸತ್ಯ. ನಾನೇ ನೇರವಾಗಿ ನನ್ನ ಮನೆಯ ಸದಸ್ಯರನ್ನು ನೇರ ಪ್ರಸಾರಕ್ಕೆ, ಪಾಪ ಅವರಿಗೆ ವಯಸ್ಸಾಗಿದೆ, ಆ ಅತ್ತೆಗೆ ಕಳಿಸ್ಕೊಡ್ತೀನಿ ಅಂತ ಇವತ್ತು ಫ್ಯಾಮಿಲಿ ಮೆಂಬರ್ನ ಕಳಿಸ್ಕೊಡ್ತಾ ಇದ್ದಾರೆ, ಲೈವಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ನೋಡಿ, ಒಂದು ಕುಟುಂಬ ಒಡೆಯುವ ಹಂತಕ್ಕೆ ಬಂದಿತ್ತು, ಅದನ್ನು ಶ್ರೀಚಕ್ರ ಜೋಡಿಸಿದೆ. ಗಂಡ ಹೆಂಡತಿ ಅಂದರೆ ಮಗ ಸೊಸೆ, ಅತ್ತೆ ಮಾವ, ತಂದೆ ತಾಯಿ, ಈ ಎಲ್ಲ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಒಂದು ಜೇನಿನಂತಹ ಸಿಹಿಯನ್ನು ತಂದುಕೊಟ್ಟಿದೆ. ನೋಡಿ, ಕುಟುಂಬಗಳು ಒಡಿಬಾರ್ದು, ಒಟ್ಟಾಗಿರಬೇಕು. ಅದನ್ನು ಸಾಧ್ಯ ಮಾಡಿದ್ದು ಶ್ರೀಚಕ್ರ ಯಂತ್ರ. ಆ ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ ಎಲ್ಲರೂ ಹಾಯಾಗಿದ್ದಾರೆ. ಮಗ ಸೊಸೆ ಮನೆ ಬಿಟ್ಟು ಹೋಗ್ತೀವಿ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದಿದ್ದರು. ಇವರು ಕಣ್ಣೀರು ಹಾಕ್ತಾ ಇದ್ರು, ಪಾಪ ತಂದೆ ತಾಯಿ, ವಯಸ್ಸಾಗಿದೆ, ಅವರನ್ನು ನೋಡ್ಕೊಳ್ಳೋರೆ ಯಾರು? ಅವರು ಹೇಳ್ತಾ ಇದ್ದಾರೆ, ಮನೆ ಬಿಟ್ಟು ಹೋಗ್ತೀವಿ.
ಆದರೆ ಏನಾಗುತ್ತೋ ಗೊತ್ತಿಲ್ಲ. ಅವರು ಸೊಸೆ ಹೇಳ್ತಾ ಇದ್ದಾರೆ, ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ. ಸೊಸೆ ತವ್ರ ಮನೆಗೆ ಹೋದ್ರು, ಮಗ ಒಬ್ಬಂಟಿಯಾದ. ಇಂಥ ಸಂದಿಗ್ಧ ಪರಿಸ್ಥಿತಿ ಬರುವಂತಹ ಒಂದು ನಿರ್ಮಾಣ ಆಗಿತ್ತು. ಅದನ್ನು ಎಲ್ಲರನ್ನ ಒಟ್ಟುಗೂಡಿಸಿ ಹಿಡಿದಿಟ್ಟಿದ್ದು ಶ್ರೀಚಕ್ರ ಯಂತ್ರ. ನೋಡಿ ಎಂಥ ಒಂದು ಮೈ ಜುಮ್ ಅಂತ ಇದೆ ಹೇಳೋದಕ್ಕೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದರೂ ಕೂಡ ಈ ಥರದ ಜಗಳಗಳು, ಕಲಹಗಳು, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಇದೆಲ್ಲ ಸರಿ ಹೋಗಬೇಕು, ಸಂಸಾರ ಉಳಿಬೇಕು, ಬೆಳಿಬೇಕು ಅಂತಂದಾಗ, ಜೊತೆಗೆ ಸಾಲ ತೀರಬೇಕು, ಮನೆಯಲ್ಲಿ ಮದುವೆ ಸೆಟ್ ಆಗಬೇಕು, ಸಂತಾನ ಪ್ರಾಪ್ತಿಯಾಗಬೇಕು, ಏನೇನೋ ಕನಸುಗಳಿರುತ್ತಲ್ಲ, ಇದಕ್ಕೆ ಒಂದೇ ಒಂದು ಅಸ್ತ್ರ ಅಂದರೆ ಶ್ರೀಚಕ್ರ ಯಂತ್ರ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಡ ಮಾಡಬೇಡಿ, ಪಟ್ಟಂತ ಬುಕ್ ಮಾಡ್ಕೊಳ್ಳಿ. ಹಬ್ಬಗಳ ಸಾಲು ಆರಂಭ ಆಗಿದೆ, ಅದರಲ್ಲಿ ಸಿದ್ಧಿಯಾಗಿ 30 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಮುಂದೆ ರಿಸಲ್ಟ್ ನೀವೇ ಹೇಳ್ತೀರಾ. ಅವರು ನೇರ ಪ್ರಸಾರದಲ್ಲಿ ಇವತ್ತು ಬಂದು ಮಾತಾಡ್ತಾರೆ. ಅದರದ್ದು ವಿಡಿಯೋ ಲಿಂಕ್ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಪ್ಪದೇ ನೋಡಿ. ಅದೇ ರೀತಿ ಈ ವಾರದ ರೆಮಿಡಿ ಅಂದರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು. ಸೂರ್ಯನಿಗೆ ತಪ್ಪದೇ ಅರ್ಘ್ಯ ಕೊಡಿ. ಒಂದು ತಾಮ್ರದ ಲೋಟ ತಗೊಳ್ಳಿ, ಅದರೊಳಗಡೆ ಚಿಟಿಕೆ ಕುಂಕುಮ, ಒಂದು ಕೆಂಪು ಹೂವು, ಆಮೇಲೆ ಕುಂಕುಮ ಬೆರೆಸಿದಂಥ ಅಕ್ಷತೆ ಹಾಕ್ಬಿಟ್ಟು ಉದಯಿಸುತ್ತಿರೋ ಸೂರ್ಯನನ್ನು ನೋಡ್ತಾ ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ ಅಂತ 11 ಸಲ ಹೇಳಿ ಅರ್ಘ್ಯ ಕೊಡಿ. ಅರ್ಘ್ಯ ಅಂದರೆ ಒಂದು ನೀರೇನು ಲೋಟದಲ್ಲಿರುತ್ತೆ ಅದೆಲ್ಲ ನೆಲದ ಮೇಲೆ ಬಿದ್ದುಬಿಡಿ. ಇಷ್ಟು ಮಾಡಿ ಈ ವಾರಕ್ಕೆ ಬಂದು ನಿಲ್ಲುವಂತಹ ಕಷ್ಟಗಳನ್ನು ಸೂರ್ಯ ಭಸ್ಮ ಮಾಡಿ ಸುಟ್ಟು ಹಾಕ್ತಾನೆ, ಇದರಲ್ಲಿ 2 ಮಾತಿಲ್ಲ. ಅದೇ ರೀತಿ ಗ್ರಹಣದ ಒಂದು ಈ ಕೆಟ್ಟ ಇದರಿಂದ ಛಾಯೆಯಿಂದ ನೀವು ಬಚಾವಾಗಬೇಕು ಅಂದರೆ ಈಗಲೇ ಸಂಕಲ್ಪ ಮಾಡ್ಕೊಳ್ಳಿ. ಈ ಬರುವಂಥ ಸೋಮವಾರ, ಗುರುವಾರ ಈಶ್ವರನ ದೇವಾಲಯಕ್ಕೆ ಹೋಗ್ಬಿಟ್ಟು 1 ಲೀಟರ್ ಹಾಲು ಮತ್ತು 1 kg ಬಿಳಿ ಅಕ್ಕಿ ವೈಟ್ ರೈಸನ್ನು ದಾನ ಮಾಡಿ, ವಾರ ಪೂರ್ತಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಗಜೇಂದ್ರ ಮೋಕ್ಷ ಸ್ತೋತ್ರ, ಕನಕದಾರ ಸ್ತೋತ್ರ, ಋಣಮೋಚಕ ಮಂಗಳ ಸ್ತೋತ್ರ, ಪವಮಾನ ಜಗದ ಪ್ರಾಣ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಎಷ್ಟೆಷ್ಟು ಒಳ್ಳೆಯ ಭಕ್ತಿಗೀತೆಗಳು, ಸ್ತೋತ್ರಗಳು, ಮಂತ್ರಗಳು ಅಪ್ಲೋಡ್ ಆಗಿದೆ. ಪ್ರತಿದಿನ ಬೆಳಗ್ಗೆ ಸಂಜೆ ನಿಮ್ಗೆ ಯಾವುದಾಗತ್ತೋ ಅದನ್ನು 1-2 ಕೇಳೋದಕ್ಕೆ ಮರಿಬೇಡಿ. ಗಜೇಂದ್ರ ಮೋಕ್ಷ, ವಿಷ್ಣು ಸಹಸ್ರನಾಮ ಈ ರೀತಿ ಪೇರ್ ಮಾಡ್ಕೊಳ್ಳಿ. ಸಾಯಂಕಾಲ ಕನಕದಾರ ಸ್ತೋತ್ರ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ವಿಷ್ಣು ಲಕ್ಷ್ಮೀದಾಯ್ತಲ್ಲ ಕೇಳಿ, ಭಗವಂತ ನಿಮ್ಮನ್ನು ಕಾಪಾಡ್ತಾನೆ, ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದೇ ಆಗಸ್ಟ್ 10ರಿಂದ 17ನೇ ತಾರೀಕಿನವರೆಗೆ ಜೀವನದಲ್ಲಿ ಯಾವೆಲ್ಲ ಪರಿವರ್ತನೆ ಆಗುತ್ತೆ ನೋಡೋಣ. ಏನಾದರೂ ತೊಂದರೆ ಇದೆಯಾ? ಚಿಂತೆ ಇಲ್ಲ, ಪರಿಹಾರ ಅಂತೂ ಇದ್ದೇ ಇದೆ. 2 ಮುತ್ತಿನಂಥ ರೆಮಿಡಿಯನ್ನು ಕೊಡ್ತೀನಿ. ಜಾಗ್ರತೆ. ಈ ಸಿಂಹರಾಶಿಯವರಿಗೆ ಈ ಗ್ರಹಣ ಏನು, ಈ ಆಗಸ್ಟ್ ತಿಂಗಳಲ್ಲಿ ಸೂರ್ಯಗ್ರಹಣ, ಜ್ಯೋತಿರ್ಭೀಮೇಶ್ವರ ವ್ರತದ ದಿನವೇ ಸೂರ್ಯಗ್ರಹಣ ಆಗುವಂತಹದ್ದು. ಆಟಿ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಅಂತ ಹೇಳ್ತೀವಿ. ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. 28ನೇ ತಾರೀಕಿಗೆ ಈ ಒಂದು ವಿಶೇಷವಾದಂಥ ರಕ್ಷಾಬಂಧನ ಹಬ್ಬ ಇದೆ. ನೂಲ ಹುಣ್ಣಿಮೆ, ಅವತ್ತು ಚಂದ್ರಗ್ರಹಣ. ಈ 2 ಗ್ರಹಣದ ಸ್ವಲ್ಪ ಕರಿನೆರಳು ಛಾಯೆ ಇದೆ. ಚಿಂತೆ ಬೇಡ, ರೆಮಿಡಿನೂ ಇದೆ. ಈಗ ಸೂರ್ಯನ ಸಂಚಾರ ನೋಡಲಿಕ್ಕಾಗಿ 12ನೇ ಮನೆಯಿಂದ 1ನೇ ಮನೆ ಕರ್ಕರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಎನರ್ಜಿ ಲೋ ಮಾಡುವಂತಹ ಪ್ರಯತ್ನವನ್ನು ಈ ಸೂರ್ಯನ ಸಂಚಾರ ಆಗುತ್ತೆ. ಮನೆಯ ಗ್ರಹ ಸಮಾಚಾರಗಳು, ಗೃಹ ಕೃತ್ಯಗಳು ನಿಮ್ಮನ್ನು ಒಂದು ಸ್ವಲ್ಪ ಚಂಚಲ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ, ಸಿಟ್ಟು ತರುವಂತಹ ವಾತಾವರಣ ನಿರ್ಮಾಣ ಮಾಡುತ್ತೆ. ಒಂದು ಸ್ವಲ್ಪ ಜಾಗ್ರತೆ, ಯಾಕೆಂದರೆ ಹಳೆಯ ವಿಚಾರಗಳು, ಹಳೆಯ ಸಮಾಚಾರಗಳು ನಿಮಗೆ ಬಂದು ಅಪ್ಪಳಿಸುತ್ತೆ. ಹಳೆಯ ಯಾವುದೋ ವಾದ ವಿವಾದಗಳಾಗಿರಬಹುದು, ಅಥವಾ ಯಾವುದೋ ಜಮೀನಿನ ವಿಚಾರ ಆಗಿರಬಹುದು. ಈ ರೀತಿಯಾದಂಥ ಹಳೆಯ ಒಂದು ಕೌಟುಂಬಿಕ ವಿಚಾರವೇ ನಿಮ್ಮನ್ನು ಕಂಗೆಡಿಸುವಂಥದ್ದು. ಸ್ವಲ್ಪ ಜಾಗ್ರತೆ. ಇನ್ನು ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಇಲ್ಲಿ ಕ್ಲಿಯರಿಟಿ ಇರುತ್ತೆ. ಆದರೆ ಆ ಕ್ಲಿಯರಿಟಿಗೆ ಇನ್ನೂ ಹೆಚ್ಚಿನ ಬಲ, ಚಂದ್ರನ ಬಲ ಸಿಗಬೇಕು ಅಂದರೆ ಈಶ್ವರನ ದೇವಾಲಯಕ್ಕೆ ಬರುವಂತಹ ಸೋಮವಾರ ಮತ್ತು ಗುರುವಾರ 1 ಲೀಟರ್ ಹಾಲನ್ನು ನಾನು ಕ್ಷೀರಾಭಿಷೇಕಕ್ಕೆ ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಶುಭ ಫಲ ನಿಮಗೆ ಸಿಗುತ್ತೆ. ಇನ್ನು ಶುಕ್ರನ ಸಂಚಾರದಿಂದ ಹೊರಗಡೆ ಒಂದು ಧಾನ್ಯವನ್ನು ಅಥವಾ ಆಹಾರವನ್ನು ಅಗತ್ಯದಲ್ಲಿ ಇರುವವರಿಗೆ, ಬಡವರಿಗೆ, ಒಂದು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ದಾನ ಮಾಡಬೇಕು ಅಂತ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸ್ಪೀಚಲ್ಲಿ ಕ್ಲಿಯರಿಟಿ, ಕಮ್ಯುನಿಕೇಷನಲ್ಲಿ ವೃದ್ಧಿ, ಜೊತೆಗೆ ಶುಕ್ರನಿಂದ ಲಕ್ಷ್ಮೀ ಪ್ರಾಪ್ತಿ ಮತ್ತು ಲಕ್ಷ್ಮೀ ಆದಾಯ ಅಂತ ಕೂಡ ಕಂಡುಬರುತ್ತೆ. ಗುರುವಿನ ಸಂಚಾರದಿಂದ ಅದು ನೋಡಿ, ಅಲ್ಲೂ ಚಾರಿಟಿನೇ ಅಂತ ಬರುತ್ತೆ. ಚಾರಿಟಿ ಅಂದ್ರೇನು? ದಾನ ಧರ್ಮದ ಕೆಲಸಗಳಲ್ಲಿ ತೊಡಕೋಬೇಕಾಗತ್ತೆ. ಅದೇ ರೀತಿ ಯಾರು ಬಡ ಮಕ್ಕಳಿರ್ತಾರೆ, ತೀರಾ ಅಗತ್ಯದಲ್ಲಿರುವವರಿಗೆ ನಿಮ್ಮ ಕೈಯಿಂದ ಹೊಸ ಪುಸ್ತಕಗಳನ್ನು ಯೂಸ್ ಮಾಡಿರೋದಲ್ಲ, ಹೊಸ ಪುಸ್ತಕಗಳು, ಪೆನ್ನುಗಳನ್ನು ಅವರ ವಿದ್ಯಾಭ್ಯಾಸಕ್ಕೆ ದಾನ ಮಾಡಿ ಅಂತ ಬರುತ್ತೆ.
ಇನ್ನು ಈ ವಾರ ಸಿಂಹರಾಶಿಯವರು ಒಂದು 2 ಕೆಲಸ ಮಾಡಬಾರ್ದು. ಯಾವುದು ಅಂದರೆ ಕೇತು ಗ್ರಹ ರೆಸ್ಟ್ಲೆಸ್ನೆಸ್ ಕೊಡುತ್ತೆ. ಹಾಗಾಗಿ ನಿಮ್ಮ ವರ್ಕ್ ಸ್ಕೆಡ್ಯೂಲ್ಗಳನ್ನು ಮತ್ತು ಅದು ನಿದ್ರಾಹೀನತೆಗೂ ಕೂಡ ಒಂದು ದಾರಿ ಮಾಡಿಕೊಡುತ್ತೆ. ಅದನ್ನು ನೋಡ್ಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ಶನಿ ಭಗವಾನರು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಕಾಷನ್, ಎಚ್ಚರಿಕೆ, ರಿಸ್ಕಿ ಶಾರ್ಟ್ಕಟ್ಗಳು ಬೇಡ, ಪ್ರಯಾಣದ ಸಂದರ್ಭದಲ್ಲಿ ಜಾಗ್ರತೆ. ಅದೇ ರೀತಿ ಇನ್ಶೂರೆನ್ಸ್ ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಜಾಯಿಂಟ್ ಅಕೌಂಟ್ಸ್ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ಆರೋಗ್ಯ ಅಂತ ಬಂದಾಗ ರೆಸ್ಟ್ಲೆಸ್ನೆಸ್ ಇದನ್ನು ಕೂಡ ನೀವು ಅವಾಯ್ಡ್ ಮಾಡ್ಕೋಬೇಕು. ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಳ್ಳಿ. ಯಾವುದೇ ರೀತಿಯ ಆರೋಗ್ಯವನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ ಏನಾದರೂ ಕರೆಕ್ಟಾಗಿ ಇದೇ ಡೇಟಿಗೆ ಚೆಕಪ್ಪಿಗೆ ಬನ್ನಿ, ಬಿ ಪಿ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು ಅಂತ ಚೆಕಪ್ ಡೇಟ್ಸ್ ಕೊಟ್ಟಿರ್ತಾರಲ್ಲ ಅವುಗಳನ್ನು ಅವಾಯ್ಡ್ ಮಾಡ್ಸೋಕ್ಕೆ ಈ ಗ್ರಹಗತಿಗಳು ನಿಮಗೆ ಪ್ರವೋಕ್ ಮಾಡುತ್ತೆ. ಪರವಾಗಿಲ್ಲ, ಇವತ್ತು ನನ್ನ ಬಿ ಪಿ ಎಲ್ಲ ಕರೆಕ್ಟಾಗಿದೆ, ಇವತ್ತೇನು ತಲೆ ತಿರುಗ್ತಾ ಇಲ್ಲ, ಶುಗರ್ ಎಲ್ಲ ಲೆವೆಲಲ್ಲಿದೆ, ಈ ಥರದ ಇಗ್ನೋರೆನ್ಸ್, ನೆಗ್ಲಿಜೆನ್ಸ್ ಬೇಡ ಅಂತ ಹೇಳುತ್ತೆ. ಹಾಗಾಗಿ ಇನ್ನೂ ಒಂದೇನಪ್ಪ ಅಂತಂದರೆ ಒಂದು ಸ್ವಲ್ಪ ಈ ವಾರ ಕಣ್ಣಿನ ತೊಂದರೆಗಳು ಬರಬಹುದು. ಕಣ್ಣಿಗೆ ಸಂಬಂಧಪಟ್ಟದ್ದು ಮಡ್ರಸ್ ಆಗಿರ್ಬೋದು, ಕಣ್ಣು ಇಚ್ಚಿಂಗ್ ಆಗಿರ್ಬೋದು, ಕೆಂಪಗಾಗೋದು, ಒಂದು ಫ್ಲಕ್ಚುಯೇಷನ್ ಆಗ್ಬೋದು, ಒಂದು ಸ್ವಲ್ಪ ಇರಿಟೇಷನ್ ಆಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ. ರೋಡಲ್ಲಿ ಹೋಗ್ತಿರ್ತೀರ, ಏನೋ ಒಂದು ಸಣ್ಣ ಕಲ್ಲು ಬೀಳುತ್ತೆ, ಎಷ್ಟೇ ಸಣ್ಣದು ಹರಳು ಬೀಳುತ್ತೆ, ಅದನ್ನು ಸ್ವಲ್ಪ ರಬ್ ಮಾಡಿಬಿಡ್ತೀರಾ, ಎಲ್ಲ ಕಣ್ಣು ಉರಿ, ನೀರು, ಈ ಥರದ್ದೆಲ್ಲ ಆಗುತ್ತೆ. ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಜಾಬ್ ಮತ್ತು ಕರಿಯರ್, ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಯಾವ ತೊಂದರೆಗಳು ಕಾಣ್ತಾ ಇಲ್ಲ, ಆರಾಮಾಗಿ ಸುಗಮವಾಗಿ ಹೋಗುತ್ತೆ, ಏನು ತೊಂದರೆಗಳಿಲ್ಲ. ಇನ್ನು ಸ್ಟಡಿ ಅಂತ ಬಂದಾಗ ಹೆಚ್ಚಿನ ಒಂದು ಪ್ರೆಷರ್ ಇರುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಸರ್ಚ್ ಸ್ಕಾಲರ್ಸ್ ಇರ್ಬೋದು, ಒಂದು ಸ್ವಲ್ಪ ಏನೋ ಒಂದು ಪ್ರೆಷರ್ ಮುಗಿಸ್ಬೇಕು ಅಥವಾ ಏನೋ ಒಂದು ಮತ್ತೊಂದು ಬಂದು ನಮ್ಮ ಮೇಲೆ ಬೀಳ್ತಾ ಇದೆ, ಇನ್ನೂ ಒಂದು ಒತ್ತಡ ಇದೆ ಅನ್ನುವಂಥದ್ದಾಗುತ್ತೆ. ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಗೋಲ್ಡ್, ಆರೆಂಜ್, ಡೀಪ್ ರೆಡ್ ಶುಭ. ನಂಬರ್ 1, 9, 19 ಶುಭ ಲಕ್ಕಿ ನಂಬರ್ ಆಗಿರುತ್ತೆ. ಭಾನುವಾರ ಮತ್ತು ಮಂಗಳವಾರ ಶುಭ ಸಮಾಚಾರ ನಿಮಗೆ ಬರುತ್ತೆ. ಪೂರ್ವ ದಿಕ್ಕು ನಿಮಗೆ ಬರುತ್ತೆ. ಮನೆಯಿಂದ ಹೊರಟಾಗ 2 ಹೆಜ್ಜೆ ಪೂರ್ವ ದಿಕ್ಕಿಗೆ ನಡೆದು ನಿಮ್ಮ ಕೆಲಸಕ್ಕೆ ಹೊರಡೋದ್ರಿಂದ ವಾರ ಪೂರ್ತಿ ಶುಭ ಇರುತ್ತೆ ವೀಕ್ಷಕರೇ. ಈಗ ವಾರದ ರೆಮಿಡಿಯನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಅತ್ಯಂತ ಶುಭ ಸಮಾಚಾರ ನಿಮಗೋಸ್ಕರ ಕಾದಿದೆ. ಬನ್ನಿ ಅದರ ಬಗ್ಗೆ ಈಗ ಹೇಳ್ತೀನಿ. ವೀಕ್ಷಕರೇ, ಏನಪ್ಪ ಶುಭ ಸಮಾಚಾರ ಅಂದರೆ, ಒಬ್ಬ ವ್ಯಕ್ತಿಯ ಅಥವಾ ಸಾಂಸಾರಿಕ ಜೀವನದಲ್ಲಿ ಟ್ರಾನ್ಸ್ಫರ್ಮೇಷನ್ ಅಂತ ಬಂದಿದೆ ಅಂದರೆ ಅದಕ್ಕಿಂತ ಹೆಚ್ಚಿನ ಒಂದು ಖುಷಿ ನಮಗೇನಿರುತ್ತೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನೋಡಿ, ಒಂದು ಸಂಸಾರ ಇತ್ತು. ಅವರು ನಮ್ಮ ಕ್ಲೈಂಟ್ ವಿಶೇಷವಾಗಿ ನಮಗೆ ಮನೆ ಕರೆಸ್ಕೊಂಡಿದ್ರು ವಾಸ್ತುಗೆ. ಅವರ ಅನುಭವಗಳನ್ನು ಹೇಳ್ತಾ ಹೋಗ್ತಾಯಿದ್ರು. ಗುರುಗಳೇ, ನಮ್ಮ ಮಗ ವಯಸ್ಸಿಗೆ ಬಂದಿದ್ದಾನೆ, ಅದೇನೋ ಹೇಳ್ತಾರೆ ನೋಡಿ ಜೆನ್ಜಿ ಅಂತ ಹೇಳಿ, ಆ ಒಂದು ಕಾಲಘಟ್ಟದ ಮಕ್ಕಳು, ಅವರಿಗೆ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಆಗ್ತಿರಲಿಲ್ಲ. ಏನು ಮಾಡಿದರೂ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಇಲ್ಲ. ಆಗ ಅವ್ರು ಏನು ಮಾಡಿದರು ಅಂದರೆ ನಮ್ಮ ಉಚಿತ ರೆಮಿಡಿಗಳನ್ನು ಮಾಡಿ ಮಕ್ಕಳ ಮೇಲೆ ರೆಮಿಡಿಗಳನ್ನು ಮಾಡಿದರು. ಫಾರ್ ಎಕ್ಸಾಂಪಲ್, ಹಣೆಗೆ ಅರಿಶಿಣವನ್ನು ಇಡುವಂಥದ್ದು, ಅವರ ದಿಂಬಿನ ಕೆಳಗಡೆ ಹೆಸರು ಕಾಳು ಇಡುವಂಥದ್ದು, ಗಣೇಶನಿಗೆ ಗರಿಕೆಯನ್ನು ಕೊಡುವಂಥದ್ದು, ಸಾಕಷ್ಟು ಉಚಿತ ರೆಮಿಡಿಯನ್ನು ಹೇಳ್ತಾ ಇರ್ತೀನಿ. ಎಲ್ಲ ಮಾಡಿದಾಗ ಅವರಿಗೆ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್, ಆ ಮಗನಿಗೆ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಆಯಿತು. ಸರಿ, ಆಯಿತು, ಎಲ್ಲ ಆಯಿತು. ಅದಾದ ಮೇಲೆ ಕೆಲಸಕ್ಕೆ ಅಂತ ಬಂದಾಗ ಪಾಪ ಕೆಲಸದಲ್ಲಿ ನಿಲ್ತಾ ಇರಲಿಲ್ಲ. ಅವನಿಗೆ ಕೆಲಸದಲ್ಲಿ ಫೋಕಸ್ ಆಗ್ತಾ ಇರಲಿಲ್ಲ. 6 ತಿಂಗಳು ಈ ಕೆಲಸದಲ್ಲಿದ್ದರೆ ಇನ್ನೊಂದು 6 ತಿಂಗಳು ಕೆಲಸ ಬಿಟ್ಟು ಮನೇಲಿ ಕೂರ್ತಾ ಇದ್ದ. ಹೇಳಿದ್ದ ಮಾತೇ ಕೇಳ್ತಾ ಇರಲಿಲ್ಲ. ಜೊತೆಗೆ ಕೆಟ್ಟ ಹುಡುಗರ ಸಹವಾಸ ಬೇರೆ, ಅದೇನೋ ಸ್ಮೋಕಿಂಗೋ ಮತ್ತೊಂದು ಕೆಟ್ಟ ಅಭ್ಯಾಸ. ತಂದೆ ತಾಯಿಗಂತೂ ಭಾಳ ಫ್ರಸ್ಟ್ರೇಷನ್ ಆಗಿತ್ತು. ಇವರು ಇಲ್ಲ, ಗುರುಗಳ ಹತ್ರ ಏನಾದರೂ ನಾವು ಮಾಡಿಸ್ಲೇಬೇಕು ಒಂದು ಉಪಾಯ ಅಂತ ಹೇಳಿ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡ್ರು. ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡು ಇಲ್ಲಿ ಸಿದ್ಧಿ ಪೂಜೆಗೆ ಇಟ್ಟಿದ್ದೀನಿ. ಅವನಿಗೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ತು, ಕೈ ತುಂಬ ಸಂಬಳ. ಆ ಮನೆಗೆ ಹೋದ ಮೇಲಂತೂ ಇವತ್ತು ತಿರುಗಿ ನೋಡೋದೇ ಬೇಡ. ಮಗನನ್ನು ಅವರು 10 ಜನರಿಗೆ ಆದರ್ಶ ರೂಪದಲ್ಲಿ ಹೇಳ್ತಾರೆ. ನೋಡಿ, ಪಕ್ಕದ ಮನೆಯವರು ಕೂಡ ಇವ್ರ ಮಗನನ್ನೇ ಎಕ್ಸಾಂಪಲ್ ಆಗಿ ತಗೋತಾ ಇದ್ದಾರಂತೆ. ನೋಡಿ, ಇದ್ದರೆ ಈ ಥರ ಮಗ ಹುಟ್ಟಬೇಕು, ಈ ಥರ ನೋಡಿ ಎಷ್ಟು ನಯ ವಿನಯ, ತಂದೆ ಮಾತು ಕೇಳ್ತಾನೆ, ಒಂದು ಸಂಸ್ಕೃತಿ ಸಂಪ್ರದಾಯ ಪಾಲಿಸ್ತಾನೆ, ಪೂಜೆ ಪುನಸ್ಕಾರ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರಂತೆ. ಅಂತಹ ಪರಿವರ್ತನೆಯನ್ನು ತಂದು ಕೊಟ್ಟದ್ದು ನಮ್ಮ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ನೋಡಿ ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಕೆಟ್ಟ ಚಟಕ್ಕೆ ದಾಸರಾಗಿದ್ದಾರೆ, ಬಲಿಯಾಗ್ತಾ ಇದ್ದಾರೆ, ಅವರಿಗೆ ಸ್ಟಡಿಯಲ್ಲಿ ಫೋಕಸ್ ಇಲ್ಲ, ಕೆಲಸದಲ್ಲಿ ಹೇಳಿದ ಮಾತು ಕೇಳ್ತಾ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಕೆಲಸದಲ್ಲಿ ಅವ್ರಿಗೆ ಇಂಪ್ರೂವ್ಮೆಂಟ್ ಇಲ್ಲ, ನೆಗ್ಲಿಜೆನ್ಸಿ, ಈ ರೀತಿಯಾದಂಥ ತೊಂದರೆಗಳಿದ್ದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇದೆ. ಪಟ್ ಅಂತ ಬುಕ್ ಮಾಡ್ಕೊಳ್ಳಿ ಶ್ರೀಚಕ್ರ ಯಂತ್ರ. ನಿಮ್ಮ ಹೆಸರಲ್ಲಿ, ನಿಮ್ಮ ಮಕ್ಕಳ ಹೆಸರಲ್ಲಿ ಪೂಜೆಗಿಟ್ಟು 30 ದಿವಸ ಆದಮೇಲೆ ಮನೆಗೆ ಬರುತ್ತೆ ಆ ಶ್ರೀಚಕ್ರ ಯಂತ್ರ. ಇಲ್ಲಿ ಪೂಜೆಗಿಟ್ಟಾಗಲೇ ನಿಮ್ಮ ಮಕ್ಕಳ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಚೇತರಿಕೆ, ಏಳಿಗೆ ಕಾಣ್ತಾ ಇರುತ್ತೆ. ಅದು ಮನೆಗೆ ಬಂತು ಅಂದರೆ ಅದರ ವೈಬ್ರೇಷನ್ನಿಂದ ಮಕ್ಕಳು ಮುತ್ತಿನಂತೆ ಬಾಳುತ್ತಾರೆ.
ಯಾವ ತೊಂದರೆಯೂ ಬರೋದಿಲ್ಲ ಅವರಿಗೆ. ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಕರಿಯರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ವಿದೇಶಕ್ಕೆ ಹೋಗಿ ಬರ್ತಾರೆ, ಮಕ್ಕಳ ಅಭಿವೃದ್ಧಿ ಕಂಡು ಹೆತ್ತವರು ಖುಷಿ ಪಡ್ತಾರೆ, ಸಂತೃಪ್ತಿ. ಅಂತಹ ಪವರ್ಫುಲ್ ವಸ್ತು ಶ್ರೀಚಕ್ರ ಯಂತ್ರ. ಈಗಲೇ ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸಿ. ಟ್ರಾನ್ಸ್ಫಾರ್ಮೇಷನ್ ಕಾಣುತ್ತೆ, ಬದಲಾವಣೆ ಕಾಣುತ್ತೆ, ಜೀವನ ಏಳಿಗೆ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೆ. ಸಾಲ ಕೂಡ ತೀರುತ್ತೆ, ಸಾಲ ತೀರಿ ಕೈಯಲ್ಲಿ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ, ಅಂಥ ಪವರ್ಫುಲ್ ಅದು. ಶ್ರೀಚಕ್ರ ಯಂತ್ರ ಇದ್ದ ಮನೆಗೆ ಹಣ ನೀರಿನಂತೆ ಪ್ರವಾಹದಂತೆ ಬರುತ್ತೆ, ಅದ್ಭುತ ಮ್ಯಾಗ್ನೆಟ್ನಂತೆ ಎಳೆಯುತ್ತೆ. ಅದನ್ನು ಫೀಲ್ ಮಾಡಿ ನೋಡಿ. ಯಾಕೆಂದರೆ ಲಕ್ಷಾಂತರ ಜನಕ್ಕೆ ನಾನು ಶ್ರೀಚಕ್ರ ಯಂತ್ರ ಕೊಟ್ಟ ಮೇಲೆ ನಮ್ಮ ಊಹೆಗೂ ಮೀರಿ ಒಳ್ಳೆಯದಾಗ್ತಾ ಇದೆ. ಎಲ್ಲರೂ ಲೈವ್ ಮತ್ತು ಪಾಡ್ಕಾಸ್ಟಲ್ಲಿ ಬಂದು ಖುಷಿಯನ್ನು ಹಂಚ್ಕೋತಾ ಇದ್ದಾರೆ. ಈ ಒಂದು ಫ್ಯಾಮಿಲಿಯನ್ನು ಕೂಡ ಕರೆಸಿ ಮಾತಾಡಿಸ್ತೀನಿ ಶೀಘ್ರದಲ್ಲೇ ಪಾಡ್ಕಾಸ್ಟಿಗೆ, ಕಾಯ್ತಾ ಇರಿ. ಅದೇ ರೀತಿ ವಾರದ ರೆಮಿಡಿಗಳಂತ ಬಂದಾಗ ಸಿಂಹರಾಶಿಯವರು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಪ್ರತಿದಿನ ಪಾಲಿಸಬೇಕು. ಬರುವಂತಹ ಭಾನುವಾರ ಈ ಆದಿತ್ಯ ಹೃದಯ ಸ್ತೋತ್ರವನ್ನು 6 ಗಂಟೆಯಿಂದ 6:18 ಪಠಣೆ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ಗ್ರಹಣದ ನೆಗೆಟಿವ್ ಎಫೆಕ್ಟಿಂದ ಪಾರಾಗಬೇಕು ಅಂದರೆ ಸಂಕಲ್ಪ ಮಾಡ್ಕೊಳ್ಳಿ. ಬರುವಂತಹ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1 kg ಬೆಲ್ಲವನ್ನು ದಾನ ಮಾಡ್ತೀನಿ, ಮಾಡಬೇಕು, ಬರೀ ಸಂಕಲ್ಪ ಮಾಡ್ಕೊಳ್ಳೋದ್ರಲ್ಲ, ಮಾಡ್ಕೊಳ್ಳಿ. ಅದೇ ರೀತಿ ಈ ವಾರದ ರೆಮಿಡಿ ಅಂದರೆ ವಾರ ಪೂರ್ತಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಸಂಜೆ ಬೆಳಗ್ಗೆ ಸಾಯಂಕಾಲ ಗುರುಗಳೇ ಸಮಯದ ಅಭಾವ ಆಗಲ್ಲ ಅಂತೀರಾ, ಚಿಂತೆ ಬೇಡ. ಜೀತ್ ಮೀಡಿಯಾದಲ್ಲಿ ನಿಮಗೆ ಹನುಮಾನ್ ಚಾಲೀಸ ಅಂತ ಅಪ್ಲೋಡ್ ಮಾಡಿ ಇಡಿಸಿದ್ದೀನಿ. ಜೀತ್ ಮೀಡಿಯಾ ಹನುಮಾನ್ ಚಾಲೀಸ ಅಂತ ಹಾಕಿ ಬರುತ್ತೆ. ಬೆಳಗ್ಗೆ ಸಂಜೆ ಆರಾಮಾಗಿ ಕೂತ್ಕೊಂಡು ಕೇಳಿ. ಅದನ್ನು ಕೇಳ್ತಾ ನಿಮ್ಮ ಗೃಹ ಕೃತ್ಯದಲ್ಲಿ, ಮನೆ ಕೆಲಸದಲ್ಲಿ ತೊಡಕೊಳ್ಳಿ. ಪಾಪ ಈಗಿನ ಯಾಂತ್ರಿಕ ಜೀವನದಲ್ಲಿ ಸಮಯ ಸಾಕಾಗೋದಿಲ್ಲ, ನಮಗೂ ಕೂಡ ಅರ್ಥ ಆಗುತ್ತೆ. ಅಲ್ಲಿ ಪ್ಲೇ ಮಾಡಿ ಯೂಟ್ಯೂಬಲ್ಲಿ, ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಸಮಯ ಇತ್ತು ಅಂದರೆ ಒಂದು ಸ್ವಲ್ಪ ಧ್ಯಾನದಲ್ಲಿ ಮಗ್ನರಾಗಿ ಕೇಳ್ತಾ ಹನುಮಾನ್ ಚಾಲೀಸ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ, ಬರುತ್ತೆ. ಇಷ್ಟು ಮಾಡ್ಕೊಳ್ಳಿ. ಇನ್ನು ಮನೆಯಿಂದ ಹೊರಡಬೇಕಾದ್ರೆ ಓಂ ಹಂ ಹನುಮಂತೇ ನಮಃ ಒಂದು 11 ಸಲ ಹೇಳ್ಬಿಟ್ಟು ಹೊರಡಿ. ಮನೆಯಲ್ಲಿರೋರು ಹೇಳಿ, ಬಹಳ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಇದಾಗಿತ್ತು ಸಿಂಹರಾಶಿಯ ಪರಭವಿಷ್ಯ. ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ಇದೇ 10ನೇ ಆಗಸ್ಟಿಂದ 17ನೇ ತಾರೀಕಿನವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ನೋಡೋಣ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಶುಭ ಸಮಾಚಾರ ಬರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಿಮಗೆ ಆರ್ಥಿಕ ಪ್ರಗತಿ ಆಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹೆಚ್ಚಿನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಅಂಥವ್ರಿಗೆ ಮದುವೆ ಸೆಟ್ ಆಗುವಂತಹ ಕಂಕಣ ಭಾಗ್ಯ ಒಲಿದು ಕೂಡಿ ಬರುವಂತಹ ಗುಡ್ ನ್ಯೂಸ್ ಬರುತ್ತೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಕನ್ಯಾ ರಾಶಿಯವರಿಗೆ ಈ ವಾರ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಬರಬಹುದು. ಈಗಲೇ ಅಡ್ವಾನ್ಸಲ್ಲಿ ನಾನು ನಿಮಗೆ ವಿಶಸ್ ಮತ್ತು ಕಾಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬರುತ್ತೆ, ಬರೆದಿಟ್ಕೊಳ್ಳಿ. ಅದೇ ರೀತಿ ಯಾರು ಸಂತಾನ ಪ್ರಾಪ್ತಿಗೆ ಹಂಬಲಿಸ್ತಾ ಇದ್ದೀರಿ ಅವ್ರಿಗೆ ಶುಭ ಸಮಾಚಾರ ಇದೆ. ಇನ್ನು ಸೂರ್ಯನ ಸಂಚಾರ ನೋಡಿ, ಕರ್ಕರಾಶಿಯಿಂದ ಸಿಂಹರಾಶಿಗೆ ಬರುತ್ತೆ. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದರೆ ಸೂರ್ಯನ ಈ ಸಂಚಾರದಿಂದ ಒಂದು ಸ್ವಲ್ಪ ಈ ತಿಂಗಳಲ್ಲಿ 2 ಗ್ರಹಣಗಳು ನಮ್ಮ ಒಂದು ವಿಶೇಷ ಒಂದು ಹ್ಯಾಪ್ನಿಂಗ್ ಅಂತಲೇ ಹೇಳಬಹುದು. ಸೂರ್ಯಗ್ರಹಣ, ಚಂದ್ರಗ್ರಹಣ ಒಂದೇ ತಿಂಗಳಲ್ಲಿ ಸಂಭವಿಸ್ತಾ ಇದೆ. ಅಮಾವಾಸ್ಯೆ, ಬರುವಂತಹ ಅಮಾವಾಸ್ಯೆ ಆಷಾಢ ಆಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಅಲ್ಲಿಂದ ಶ್ರಾವಣ ಮಾಸ ಆರಂಭ ಆಗುತ್ತೆ. ಅವತ್ತಿನ ದಿನ ನಮಗೆ ಈ ಸೂರ್ಯಗ್ರಹಣ ಬೀಳುತ್ತೆ. ಆದರೆ ಭಾರತದಲ್ಲಿ ಗೋಚರ ಆಗೋದಿಲ್ಲ, ಆದರೂ ಅದರದ್ದು ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ. ಇನ್ನು 28ನೇ ತಾರೀಕಿಗೆ ಚಂದ್ರಗ್ರಹಣ ಇದೆ, ಅವತ್ತು ನೂಲ ಹುಣ್ಣಿಮೆ. ನೋಡಿ, ಒಂದೇ ತಿಂಗಳಲ್ಲಿ 2 ಗ್ರಹಣಗಳು ಸಂಭವಿಸೋದ್ರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ. ಕನ್ಯಾ ರಾಶಿಯವರಿಗೆ ಇದು ತುಸು ಮಾನಸಿಕವಾಗಿ ಚಂಚಲತೆ ಮತ್ತು ಹಿನ್ನಡೆ ಉಂಟು ಮಾಡುತ್ತೆ. ಅಂದರೆ ಆಗುವಂತಹ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ. ಹೇಗೆ, ಈ ಕೆಲಸನ ಇವತ್ತೇ ಮಾಡಬೇಕಾ, ಈಗಲೇ ಮಾಡಬೇಕಾ, ನಾಳೆ ಮಾಡಿದ್ರೆ ಆಗಲ್ವಾ, ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ, ನಾಳೆ ಮಾಡಬೇಕಾ, ನಾಡಿದ್ದು ಮಾಡಬೇಕಾ, ಒಂದು ವಾರ ಆದಮೇಲೆ ಮಾಡಿದ್ರೆ ಆಗಲ್ವಾ, ಈ ರೀತಿಯಾದಂಥ ಹಿನ್ನಡೆ ಚಂಚಲತೆಯಿಂದ ಒಂದು ಸ್ವಲ್ಪ ಕೆಲಸಗಳು ಹಾಳಾಗತ್ತೆ, ಕೆಡುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ವಿಶೇಷವಾಗಿ ನೋಡಿ, ಈ ಬುಧ ಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ ಕರ್ಕ, ಸಿಂಹ, ಇಲ್ಲಿ 11ರಿಂದ 12ನೇ ಮನೆ ಒಂದು ಸ್ವಲ್ಪ ಯಾವುದೋ ಕಾಗದ ಪತ್ರಗಳಿಗೆ ನೋಡದೇ ಸಹಿ ಮಾಡಿ ತೊಂದರೆಯನ್ನು ಅನುಭವಿಸುವಂಥದ್ದಿದೆ. ಹಾಗಾಗಿ ಕಾಗದ ಪತ್ರಗಳನ್ನು ಸಹಿ ಮಾಡಬೇಕಾದ್ರೆ ಜಾಗೃತಿಯಾಗಿರಬೇಕಾಗತ್ತೆ. ಗುರುವಿನ ಸಂಚಾರದಿಂದ ಒಂದು ಸ್ವಲ್ಪ ಎಲ್ಲೋ ಕತ್ತಲೆಯಲ್ಲಿ ಬೆಳಕಿನ ಆಶಾಕಿರಣ ಆಗುವಂತೆ ಗುರುವಿನ ಒಂದು ಕೈ ಹಿಡಿದು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವಂತಹ ಬೆಳಕು ಕಾಣಿಸುತ್ತೆ. ಹಾಗಾಗಿ ಬರುವಂತಹ ಗುರುವಾರ ಗುರುಗಳ ಮಠಕ್ಕೆ ಹೋಗಿ ಬರೋದಕ್ಕೆ,
ಗುರುವಿನ ಸೇವೆ, ಗುರುವಿನ ಧ್ಯಾನ, ರಾಘವೇಂದ್ರ ಸ್ವಾಮಿಗಳ ಮಠ ಇರ್ಬೋದು, ಸಾಯಿಬಾಬಾ ಮಂದಿರ, ಗುರುದೇವದತ್ತ ಮಂದಿರ, ಹೀಗೆ ಗುರುಗಳ ಮಠಮಾನ್ಯಗಳಿಗೆ ಭೇಟಿ ಕೊಡೋದಕ್ಕೆ, ಅಲ್ಲಿ ಸೇವೆಯನ್ನು ಮಾಡೋದಕ್ಕೆ, ನಮಸ್ಕಾರ ಮಾಡೋದಕ್ಕೆ, ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಬಾಂಧವ್ಯ, ಪ್ರೀತಿ, ದಾಂಪತ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಒಂದು ಸ್ವಲ್ಪ ನೀವು ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಎವ್ರಿಥಿಂಗ್ ಇರಲೇಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ನಿಮ್ಮ ಹೆಂಡತಿಗೆ, ಇಲ್ಲ ನಿನ್ನಿಂದ ಈ ಸಂಸಾರ ಚೆನ್ನಾಗಿ ನಡೀತಾ ಇದೆ, ನಿನ್ನ ಒಂದು ಕೊಡುಗೆ, ಒಂದು ತ್ಯಾಗ ಇರ್ಬೋದು, ಎಲ್ಲವೂ ಕೂಡ ಎಷ್ಟರ ಮಟ್ಟಿಗಿದೆ ಅಂದರೆ ನಮಗೆ ಹೇಳೋದಕ್ಕೆ ವರ್ಡ್ಸ್ ಸಿಗ್ತಾ ಇಲ್ಲ, ವಿ ಆರ್ ಸ್ಪೀಚ್ಲೆಸ್ ಅಂತ ಒಂದು ಮಾತು ಹೇಳಿ ನೋಡಿ ನಿಮ್ಮ ಜೀವನ ಸಂಗಾತಿಗೆ, ಎಷ್ಟು ಖುಷಿ ಆಗುತ್ತೆ ಅವರಿಗೆ. ಇನ್ನು ಹೆಂಡತಿ ಕೂಡ ಗಂಡನಿಗೆ, ನೀವೆಷ್ಟು ಸಂಸಾರಕ್ಕೆ ತ್ಯಾಗ ಮಾಡಿ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀರಿ, ನಮಗಂತೂ ಬಹಳ ಖುಷಿ ಆಗ್ತಾ ಇದೆ. ಹೆಂಡತಿ ಗಂಡನಿಗೆ ಹೇಳಿ ನೋಡಿ, ಆ ಪ್ರೀತಿ, ವಾತಾವರಣ, ಮಧುರತೆ ಫ್ಯಾಮಿಲಿಯಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ನೀವೇ ಕಮೆಂಟ್ ಮಾಡ್ತೀರ. ಇದರಲ್ಲಿ ಏನಿದೆ, ದುಡ್ಡು ಖರ್ಚು ಮಾಡೋದೇನಿದೆ, ಒಂದು ಮಧುರವಾಣಿ, ಮಧುರವಾದಂಥ ಮಾತು ಹೇಳಿ ನೋಡಿ. ರಿಸಲ್ಟನ್ನು ಕಮೆಂಟಲ್ಲಿ ಹಾಕೋದಕ್ಕೆ ಮರಿಬೇಡಿ. ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಆಗಸ್ಟ್ 10ರಿಂದ 17ರವರೆಗೆ ಕನ್ಯಾ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ವ್ಯಾಪಾರ ವೃದ್ಧಿಸುತ್ತೆ, ಡಬಲ್ ಆಗುತ್ತೆ. ಕೆಲಸದಲ್ಲಿರೋರಿಗೆ ಇನ್ಕ್ರಿಮೆಂಟ್, ಪ್ರಮೋಷನ್ ಎಲ್ಲವೂ ಕೂಡ ಇದೆ. ಕೃಷಿಕರಿಗಿರಬಹುದು, ಮತ್ತು ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮಾಡುವಂಥವರಿಗೆ, ವೃತ್ತಿಪರರಿಗೆ, ಪ್ರೊಫೆಷನಲ್ಸ್ ಅಥವಾ ಫ್ರೀಲ್ಯಾನ್ಸ್ ಮಾಡ್ತಾ ಇರ್ತಾರೆ, ಪೊಲಿಟಿಷಿಯನ್ಸ್ಗೆ, ಮಾಧ್ಯಮ ರಂಗದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಎಲ್ರಿಗೂ ಕೂಡ ಆ ಒಂದು ಆಗಸ್ಟ್ 10ರಿಂದ 17 ಒಳಗಡೆ ಒಂದು ಗುಡ್ ನ್ಯೂಸ್, ಹೊಸ ಕೆಲಸದ ಒಂದು ಅವಕಾಶಗಳು, ವೃತ್ತಿ ವ್ಯಾಪಾರ ಡಬಲ್ ಆಗುವಂಥದ್ದು. ಹಣಕಾಸು ಎಕ್ಸ್ಪೆನ್ಸಸ್ ತೋರಿಸ್ತಾ ಇದೆ. 1,000 ರೂಪಾಯಿ ಆದಾಯ ಬಂದರೆ 10,000ಕ್ಕೆ ಖರ್ಚು ಸಿದ್ಧ ಆಗಿ ನಿಂತಿರುತ್ತೆ. ಬಹಳ ಜಾಗ್ರತೆ. ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಸ್ಲೀಪ್ ಇಶ್ಯೂಸ್ ಕಾಡುತ್ತೆ. ರಾತ್ರಿ ಜಾಸ್ತಿ ಹೊತ್ತು ನಿದ್ದೆ ಬರಲ್ಲ, ಹೊರಳಾಡ್ತಾ ಇರಬೇಕು. ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತ ಮೊಬೈಲ್ ನೋಡ್ತೀರಾ, ಮೊಬೈಲ್ ನೋಡೋದಂತ ನಿದ್ದೆ ಬರಲ್ಲ. ಬೆಳಗ್ಗೆ ಎದ್ದಾಗ 9 ಗಂಟೆ 10 ಗಂಟೆ, ಕಣ್ಣುರಿ, ಅವತ್ತಿನ ದಿವಸ ಪೂರ್ತಿ ಯಾಕೋ ತಲೆನೋವು, ಈ ರೀತಿಯ ಒಂದು ಸ್ವಲ್ಪ ಕಿರಿಕಿರಿಗಳು ಕಾಡುತ್ತೆ. ಡೈಜೆಷನ್, ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಬರಬಹುದು. ಯಾಕೆಂದರೆ ಇಲ್ಲಿ ನೋಡಿ, ವಿಶೇಷವಾದಂಥ ಗ್ರಹಗಳ ಸಂಚಾರದಿಂದ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದರೆ ಇಮಿಡಿಯೇಟ್ಲಿ ಅದು ಹೊಟ್ಟೆಯ ಮೇಲೆ ಒತ್ತಡ ಬೀಳುತ್ತೆ. ಇಂಡೈಜೆಷನ್ನು, ಅಪಚಿನ್ನೋ, ವಾಮಿಟಿಂಗ್ ಸೆನ್ಸೇಷನ್ನು, ಅಥವಾ ಫುಡ್ ಪಾಯ್ಸನ್ ಆಗುವಂಥದ್ದು, ಹೊರಗಡೆ ಕಲುಷಿತ ನೀರು ಕುಡಿಯುವಂಥದ್ದು, ಆಮೇಲೆ ಏನು ಈ ಅಜಿನೋಮೋಟೋ ಕಲರ್ಫುಲ್ ಆಹಾರವನ್ನು ಮಾಡಿರ್ತಾರೆ, ನೋಡಿದ ತಕ್ಷಣ ತಿಂದೇ ಬಿಡಬೇಕನ್ಸುತ್ತೆ, ತಿಂದೇ ಬಿಡ್ತೀರಾ. ಇದು ಮತ್ತೆ ನಿಮಗೆ ಸ್ಟಮಕ್ ಅಪ್ಸೆಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಅನ್ಹೈಜಿನಿಕ್ ಫುಡ್ಡನ್ನು ಸ್ವೀಕಾರ ಮಾಡಿಬಿಡ್ತೀರಾ, ಅದರದ್ದು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ನಿಮಗೆ ಈ ವಾರ ಒಂದು ಸ್ವಲ್ಪ ಈ ಬ್ರಿಸ್ಕ್ ವಾಕಿಂಗ್ ಆಗಲಿ, ಮುಂಜಾನೆಯ ನಡಿಗೆ, ಆಮೇಲೆ ಸಾಯಂಕಾಲ ಹಿತವಾದ ನಡಿಗೆ ಇರ್ಬೋದು, ಯೋಗ, ಧ್ಯಾನ, ಪ್ರಾಣಾಯಾಮ, ಆಧ್ಯಾತ್ಮಕ್ಕೆ ಒಂದು ಸ್ವಲ್ಪ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಸರಿಯಾದ ಪ್ರಮಾಣದ ವಾಟರ್ ಇಂಟೇಕ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಾರ ಒಂದು ಸ್ವಲ್ಪ ಗೈಡೆನ್ಸ್ ಬೇಕೇ ಬೇಕಾಗತ್ತೆ. ಹಿರಿಯರದು, ಗುರುಗಳ ಆಶೀರ್ವಾದ ಬೇಕಾಗುತ್ತೆ. ಒಂದು ಸ್ವಲ್ಪ ಚಿತ್ತ ಚಂಚಲಾಗಿ ಸ್ಟಡಿ ಆ ಕಡೆ ಈ ಕಡೆ ಆಗಿ ಎಲ್ಲ ಕೆಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ಟಡಿ ಮಾಡೋಕ್ಕೆ ಕೂತ್ಕೋತಾರೆ, ನಿಮ್ಮ ಫ್ರೆಂಡ್ಸ್ ಬಂದು ಅವ್ರನ್ನ ಎಬ್ಸಿ ಕರ್ಕೊಂಡು ಹೋಗ್ಬಿಡ್ತಾರೆ, ಅಂದರೆ ನಿಮ್ಮ ಮಕ್ಕಳ ಸ್ನೇಹಿತರು. ಆ ಸ್ಟಡಿಗೆ ಅವರು ಹಾಳಾಗೋದಕ್ಕೆ ಕಾರಣ ಆಗ್ತಾರೆ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್, ಡಿವಿಯೇಷನ್ನ ತರ್ತಾರೆ. ಅದನ್ನು ನೀವು ಹಿಡಿದಿಡಬೇಕಾಗತ್ತೆ. ಫಸ್ಟ್ ಸ್ಟಡಿ, ಆಮೇಲೆ ಮಿಕ್ಕಿದ್ದು. ಆಟದ ಸಮಯದಲ್ಲಿ ಆಟ, ಊಟದ ಸಮಯದಲ್ಲಿ ಊಟ, ಪಾಠದ ಸಮಯದಲ್ಲಿ ಪಾಠ. ನಾನು ಆಗಾಗ ಹೇಳ್ತಿರ್ತೀನಿ, ಆಯಾ ಟೈಮಿಗೆ ಅವನ್ನ ಮಾಡ್ಕೋಬೇಕಾಗತ್ತೆ. ಈ ವಾರ ಸ್ವಲ್ಪ ಎಗ್ರೆಸಿವ್ ಆರ್ಗ್ಯುಮೆಂಟ್ಸ್ಗಳಾಗುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಫೆಲೋ ಟ್ರಾವೆಲರ್ಸ್ ಬಂದು ನಿಮ್ಮ ವಾಹನಕ್ಕೆ ಟಚ್ ಮಾಡುವಂಥದ್ದು, ಅಥವಾ ನಿಮ್ಮ ವಾಹನ ಬೇರೆಯವರಿಗೆ ಟಚ್ ಮಾಡಿ ಎಗ್ರೆಸಿವ್ ಆದಂತಹ ವಾದ ವಿವಾದ, ಮಾತುಕತೆ ಬೆಳೆಯುತ್ತೆ. ಒಂದು ಸ್ವಲ್ಪ ನೋಡ್ಕೊಳ್ಳಿ. ಪ್ರಯಾಣದ ಸಂದರ್ಭದಲ್ಲಿ ಜಾಗೃತಿಯಾಗಿರಿ. ಇನ್ನು ಓವರ್ ಪ್ರಾಮಿಸನ್ನು ಮಾಡಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಪ್ರಾಮಿಸ್ ಆಗುತ್ತೋ ಅಷ್ಟನ್ನು ಸಾಧ್ಯ ಆಗೋಷ್ಟು ಮಾಡಿ ಅದರಿಂದ ಹೊರಗಡೆ ಬರೋದು ವಾಸಿ. ಇಲ್ಲ ನಾನು ಇದನ್ನೇ ಮಾಡಿಬಿಡ್ತೀನಿ, ಅದನ್ನೇ ಮಾಡಿಬಿಡ್ತೀನಿ ಅಂತ ಹೇಳಿ ಓವರ್ ಪ್ರಾಮಿಸ್ ಮಾಡಿ ಫೇಲ್ ಆಗಿ ಅಲ್ಲಿನ ಸಂಬಂಧಗಳನ್ನು ಕೆಡಿಸ್ಕೋಬೇಡಿ. ಓವರ್ ವರ್ಕಿಂಗನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯದ ಒಂದು ಮಾತನ್ನು ಕೂಡ ಕೇಳಬೇಕಾಗತ್ತೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಗ್ರೀನ್, ವೈಟ್ ಮತ್ತು ಸಾಫ್ಟ್ ಗ್ರೇ ಶುಭ. 5, 6 ಮತ್ತು 8 ನಂಬರ್ ಲಕ್ಕಿ ಆಗಿರುತ್ತೆ. ಬುಧವಾರ, ಶುಕ್ರವಾರ ಶುಭ ಸಮಾಚಾರ ಬರುತ್ತೆ. ಉತ್ತರ ದಿಕ್ಕಿನಿಂದ ಶುಭ ಸಮಾಚಾರ ಬರುವಂತಹ ಸಾಧ್ಯತೆ ಇದೆ. ವಾರದ ರೆಮಿಡಿಯನ್ನು ನೋಡೋಕ್ಕಿಂತ ಮುಂಚಿತವಾಗಿ ಒಂದು ಇನ್ಸಿಡೆಂಟನ್ನು ಹೇಳ್ತೀನಿ. ರಿಯಲ್ ಲೈವ್ ಇನ್ಸಿಡೆಂಟ್ಸ್. ಇದು ನೈಜ ಜೀವನದಲ್ಲಿ ನಡೆದಂತಹ ಇನ್ಸಿಡೆಂಟ್. ಇದು ನಮ್ಮ ಒಬ್ಬರು ಕ್ಲೈಂಟ್ ಇದ್ದಾರೆ ಬಾಗಲಕೋಟೆಯಲ್ಲಿ. ಅವರಿಗೆ ಮನೆಯಲ್ಲಿ ಪಾಪ ಬಿಸ್ನೆಸ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಇನ್ನೇನು ಅವರು ಗ್ರ್ಯಾಜುಯೇಷನನ್ನು ಮುಗಿಸಿದ್ರು, ಆಮೇಲೆ ಒಂದು 4-5 ವರ್ಷ ಕೆಲಸವನ್ನು ಮಾಡಿದರು. ಸಾಕು, ನಾನು ಈ ಕೆಲಸಕ್ಕಿಂತ ನಾನೇನಾದರೂ ಬಿಸ್ನೆಸ್ ಮಾಡ್ತೀನಿ ಅಂತ ಬಂಡವಾಳವನ್ನು ಹಾಕಿ ಸಾಲವನ್ನು ಮಾಡಿ ಒಂದಲ್ಲ ಎರಡಲ್ಲ ಮೂರು ಸಲ ಅವರು ಕೈ ಸುಟ್ಕೊಂಡ್ರು. ಸುಮಾರು ಲಕ್ಷಾಂತರ ಸಲ ಸಾಲ ಮಾಡಿಕೊಂಡು ಈ ಕಡೆ ಕೆಲಸಕ್ಕೆ ಹೋಗಕ್ಕೆ ಮನಸ್ಸಿಲ್ಲ. ಬಿಸ್ನೆಸ್ ನೋಡಿದರೆ ಕೈ ಹಿಡುತ್ತಾ ಇಲ್ಲ. ಒಂದು ಬಿಸ್ನೆಸ್ ಹಾಕ್ತಾರೆ ಲಾಸು, ಇನ್ನೊಂದು ಬಿಸ್ನೆಸ್ ಹಾಕ್ತಾರೆ ಮತ್ತೆ ಲಾಸು, ಮಗದೊಂದು ಹಾಕ್ತಾರೆ ಇನ್ನೂ ಲಾಸು.
ಸೊ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿ ದಿಕ್ಕು ತೋಚದೆ ಕೂತ್ಕೊಂಡಾಗ ಹೇಗೆ ಹಣವನ್ನು ಸಾಲ ಮಾಡಿದ್ದನ್ನು ತೀರಿಸಬೇಕು ಅನ್ನೋ ದಾರಿನೇ ಕಾಣ್ತಾ ಇಲ್ಲ. ಇಮ್ಮಿಡಿಯೇಟ್ ಆಗಿ ಅವರು ನಮ್ಮ ಲೈವಲ್ಲಿ ನಾನು ಶ್ರೀಚಕ್ರ ಯಂತ್ರ ತೋರಿಸ್ತಾ ಇದ್ದೆ, ಬುಕ್ ಮಾಡಿಕೊಂಡ್ರು. ಅದು ಕೂಡ ಬುಕ್ ಮಾಡ್ಕೊಳ್ಳೋದಕ್ಕೆ ಪಾಪ ಅವ್ರ ಹತ್ರ ಹಣಕಾಸಿನ ಸಮಸ್ಯೆ ಇತ್ತು, ಸಾಲ ಮಾಡ್ಕೊಂಡು ಬುಕ್ ಮಾಡಿಕೊಂಡ್ರು. ತಕ್ಷಣ ಅವ್ರ ಮನೆಗೆ 30 ದಿವಸದಲ್ಲಿ ಪೂಜೆ ಮಾಡಿ ಕಳಿಸಿದ್ವಿ. ಅದು ಮನೆಗೆ ಹೋಗಿ ಕೂತ್ಕೊಳ್ತು. ಇಲ್ಲಿ ಅದು ಪೂಜೆ ಆಗ್ತಾ ಇದೆ, 30 ದಿವಸದಲ್ಲೇ ಅವರಿಗೆ ಒಂದು 10 to 15% ಲೋನ್ ರಿಕವರಿ ಆಯಿತು, ಅಂದರೆ ಸಾಲ ತೀರಿಸಿದ್ರು. ಅದು ಮನೆಗೆ ಹೋದ್ಮೇಲೆ ಆ 2 ಸಾಲವನ್ನು ತೀರಿಸುವಂಥ ವ್ಯವಸ್ಥೆ ಅವರಿಗೆ ತುಂಬ ದಿವಸದಿಂದ ಹಣ ಬರಬೇಕಾಗಿತ್ತಂತೆ, ಬಾಕಿ ಹಣ ಬಂತು. ಅದು 2 ಸಾಲ ತೀರಿಸ್ಕೊಂಡ್ರು. ಆಮೇಲೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಹೇಳಿದರು, ಗುರುಗಳೇ ಒಂದಲ್ಲ ಎರಡಲ್ಲ 3 ಬಿಸ್ನೆಸ್ ನಂದು ಲಾಸ್ ಆಗಿತ್ತು, ನಾನು ಊರೇ ಬಿಟ್ಟು ಹೋಗೋಣ ಅನ್ನೋ ಪರಿಸ್ಥಿತಿ ಇತ್ತು. ಬಟ್ ನೀವು ಕಳಿಸಿದ ಮೇಲೆ 3 ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದನ್ನು ನಾನು ಬೌನ್ಸ್ ಬ್ಯಾಕ್ ಆಗಿದ್ದೀನಿ. 3 ಊರಲ್ಲಿ ನನ್ನ ಸ್ವಂತ ಫ್ರೆಂಚೈಸಿ ತೆಗೆದಿದ್ದೀನಿ, ಬಿಸ್ನೆಸ್ಸಲ್ಲಿ ಫ್ಲರಿಶ್ ಆಗ್ತಾ ಇದ್ದೀನಿ, 30 ಜನಕ್ಕೆ ಊಟ ಕೊಡ್ತಾ ಇದ್ದೀನಿ ಫ್ಯಾಮ್ಲಿಗೆ. ಇವತ್ತು ಒಬ್ಬ ಎಂಟ್ರಪ್ರೆನರ್ ಆಗಿದ್ದೀನಿ ಅಂತಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ ಅಂದರು. ಆ ನಂಬಕ್ಕೆ ಆಗದೇ ಇರೋದು ಮತ್ತು ಜೀವನದಲ್ಲಿ ಅಂಥ ಏಳಿಗೆಯ ಪ್ರಮಾಣವನ್ನು ಕೊಡುವಂಥದ್ದು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಇದು ಕೇವಲ ಬಿಸ್ನೆಸ್ಗೆ ಅಂತ ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಮನೆಯ ಕ್ಷೇತ್ರದಲ್ಲೂ ಕೂಡ ಏಳಿಗೆ ತಂದುಬಿಡುತ್ತೆ. ಪ್ರೈವೇಟ್ ಜಾಬ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ನೀವು ಕೃಷಿಕರಾಗಿರ್ಬೋದು, ರೈತರಾಗಿರ್ಬೋದು, ವ್ಯಾಪಾರ ವ್ಯವಹಾರ ಇರ್ಬೋದು, ಏನೇ ಇರಲಿ, ಶ್ರೀಚಕ್ರ ಅನ್ನೋದೊಂದು ಮನೆಗೆ ಮತ್ತು ನಿಮ್ಮ ಬಿಸ್ನೆಸ್ ಇತ್ತು ಅಂದರೆ ಬಿಸ್ನೆಸ್ಸಿಗೆ 2 ಕಡೆ ಬಂದು ಕೂತ್ಕೊಳ್ತು ಅಂತಂದರೆ ನಿಮಗೆ ಜೀವನವನ್ನೇ ಪರಿವರ್ತನೆ ಮಾಡಿ ಬಿಟ್ಬಿಡುತ್ತೆ. ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡ್ತೀರಾ. 1 ವರ್ಷದಲ್ಲಿ ಸಾಕಷ್ಟು ಏಳಿಗೆಯನ್ನು ಕಾಣ್ತೀರಾ. ಹಣ, ಐಶ್ವರ್ಯ, ಅಂತಸ್ತು, ಬಂಗಾರ, ಆಮೇಲೆ ಸೈಟು, ಕಾರು, ಶ್ರೀಮಂತಿಕೆಯ ಸುರಿಮಳೆಯನ್ನೇ ಮಾಡುತ್ತೆ ಶ್ರೀಚಕ್ರ ಯಂತ್ರ. ಹೆಸರಲ್ಲೇ ಇದೆಯಲ್ಲ, ಶ್ರೀ ಅಂದ್ರೇನು, ಲಕ್ಷ್ಮಿ, ಹಣ. ಶ್ರೀಚಕ್ರ ಯಂತ್ರ ಇದ್ದ ಮನೆಗೆ ಹಣ ಹಾಗೆ ಹರಿದು ಬರುತ್ತೆ, ಹಣದ ಪ್ರವಾಹ ಸುರಿಮಳೆನೇ ಆಗುತ್ತೆ. ಶ್ರೀಚಕ್ರ ಇದ್ದಲ್ಲಿ ನಿಮಗೆ ಯಾವತ್ತಿಗೂ ಹಣದ ಕೊರತೆ ಆಗೋದಿಲ್ಲ, ಮ್ಯಾಗ್ನೆಟ್ ಥರ ಎಳತರುತ್ತೆ. ನಿಮಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಲೈವ್ ಆಗಬೇಕು ಅಂತಂದರೆ, ಅದೃಷ್ಟದ ಬಾಗಿಲು ತೆರಿಬೇಕು, ನೀವು ಶ್ರೀಮಂತರಾಗಬೇಕು ಅಂತಂದರೆ ಶ್ರೀಚಕ್ರ ಸ್ಕ್ರೀನ್ ಮೇಲೆ ಯಂತ್ರ ಕಾಣಿಸ್ತಾ ಇದೆ, ಅದಕ್ಕೆ ಕಾಣಿಸೋಂಥ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. 30 ರಿಂದ 40 ದಿವಸದಲ್ಲಿ ಮನೆಗೆ ಬರುತ್ತೆ. ಅದೃಷ್ಟ ಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಳಿ. ಅದೇ ರೀತಿ ಈ ರೆಮಿಡಿ ಅಂತ ಬಂದಾಗ ವೀಕ್ಷಕರೇ, ಈ ವಾರ ಪೂರ್ತಿ ಕನ್ಯಾ ರಾಶಿಯವರು ಬೆಳಗ್ಗೆ ಸಂಜೆ ತಪ್ಪದೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅಟ್ಲೀಸ್ಟ್ 11 ಸಲ, ಮ್ಯಾಕ್ಸಿಮಮ್ ಸಮಯ ಅವಕಾಶ ಇದ್ದರೆ 108 ಸಲ ಹೇಳ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ. ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಅದೇ ಈ ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರ ದೇವಾಲಯಕ್ಕೆ ಹೋಗ್ಬಿಟ್ಟು 1 kg ಬಾಳೆಹಣ್ಣನ್ನು ಅಲ್ಲಿ ಸ್ವಾಮಿಯ ಪಾದಕ್ಕೆ ಸಮರ್ಪಣೆ ಮಾಡಿಸಿ ವಾಪಸ್ ಇಸ್ಕೊಳ್ಳೋದು ಬೇಡ. ಅಲ್ಲೇ ಕೂತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ ಬನ್ನಿ. ರಿಸಲ್ಟ್ ನೀವೇ ಹೇಳ್ತೀರಾ, ಅಷ್ಟು ಅದ್ಭುತವಾದಂತಹ ಪ್ರಗತಿ ಆಗುತ್ತೆ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇದೇ ಆಗಸ್ಟ್ 10 ರಿಂದ 17ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ಇದೆ ನೋಡುವಂತಹ ಸಮಯ. ತುಲಾರಾಶಿಯವರಿಗೆ ನೋಡಿ, ಈ ವಾರ 2 ಗ್ರಹಣಗಳು ಬೀಳ್ತಾ ಇದೆ, ಸೂರ್ಯಗ್ರಹಣ, ಚಂದ್ರಗ್ರಹಣ. ಅದರ ನೆಗೆಟಿವ್ ಇಂಪ್ಯಾಕ್ಟನ್ನು ಹೊರತುಪಡಿಸಿ ಕೂಡ ಏನೋ ಒಂದು ಸಾಧಿಸಬೇಕು, ಏನೋ ಛಲ, ಏನೋ ಹುಮ್ಮಸ್ಸು ಬರುತ್ತೆ. ಹಳೆಯ ಸಾಲ ತೀರುವಂತಹ ಸಮಯ, ಕೊಟ್ಟ ಹಣ ವಾಪಸ್ ಬರುವಂಥ ಸಮಯ, ದಾಂಪತ್ಯದಲ್ಲಿ ಕಿರಿಕಿರಿ ಇದ್ದರೆ ಹೊಂದಾಣಿಕೆ ಆಗುವಂಥ ಸಮಯ, ಬಹಳ ದಿವಸದಿಂದ ಮದುವೆ ಸೆಟ್ ಆಗ್ತಾ ಇಲ್ಲ ಅಂದರೆ ಮದುವೆ ಸೆಟ್ ಆಗುವಂಥ ಸಮಯ, ಸಂತಾನ ಪ್ರಾಪ್ತಿಗೆ ಕಾಯ್ತಾ ಇದ್ದರೆ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬರುವಂಥ ಸಮಯ, ಎಲ್ಲವೂ ಶುಭ 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 ಆಗುವಂಥ ಸಮಯ ತುಲಾರಾಶಿಗೆ. ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಬಹಳ ಶುಭ ಇದೆ ಈ ವಾರ. ಆದರೆ ಗ್ರಹಣದ ನೆಗೆಟಿವ್ ಇಂಪ್ಯಾಕ್ಟ್ನಿಂದ ತಪ್ಪಿಸ್ಕೋಬೇಕು ಅಂತಂದರೆ ಈಶ್ವರನ ಮೊರೆ ಹೋಗಬೇಕಾಗತ್ತೆ. ಬರುವಂತಹ ಸೋಮವಾರ ಮತ್ತು ಗುರುವಾರ, ತದನಂತರ ಗ್ರಹಣ ಆದಮೇಲೆ ಕೂಡ ಯಾವಾಗ ಸೋಮವಾರ ಗುರುವಾರ ಬರುತ್ತೆ, ಫಸ್ಟು ಸೂರ್ಯಗ್ರಹಣ ಬರುತ್ತೆ. ಆ ವಾರ ಅಂದರೆ ಗ್ರಹಣ ಆಗಿ ನೆಕ್ಸ್ಟ್ ಸೋಮವಾರ ಗುರುವಾರ, ಚಂದ್ರಗ್ರಹಣ 28ನೇ ತಾರೀಕಿಗಿದೆ, ಅದಾಗಿ ನೆಕ್ಸ್ಟ್ ಸೋಮವಾರ ಗುರುವಾರ ಈಶ್ವರನ ದೇವಾಲಯಕ್ಕೆ 1 ಲೀಟರ್ ಹಾಲು, ಆಮೇಲೆ ಸ್ವಲ್ಪ ಬಿಲ್ವಪತ್ರೆಯ ದಳಗಳನ್ನು ಅರ್ಪಿಸೋದಕ್ಕೆ ಮರಿಬೇಡಿ. ಅಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ ಹೇಳಿ 108 ಸಲ. ರಿಸಲ್ಟ್ ನೋಡಿ, ನಿಮಗೆ ಆ ಅತಿ ಶೀಘ್ರದಲ್ಲಿಯೇ ಆಗೋ ಕೆಲಸಗಳು ಪಟ್ ಅಂತ ಆಗುತ್ತೆ. ಇನ್ನು ತುಲಾರಾಶಿಯವರು ಈ ವಾರ ಯಾವ ಕೆಲಸಗಳನ್ನು ಮಾಡ್ಕೋಬಾರ್ದು ಅಂತಂದರೆ, ನೀವೇನು ಕಮಿಟ್ಮೆಂಟ್ ಮಾಡಿರ್ತೀರ ಆಗುವಂಥ ಕೆಲಸಗಳು, ನೀವು ಮಾತು ಕೊಟ್ಟಂಥ ಕೆಲಸಗಳನ್ನು ಅರ್ಧಕ್ಕೆ ಬಿಡಬೇಡಿ. ಈ ಕೆಲಸ ನಾನು ಒಪ್ಕೊಂಡಿದ್ದೀನಪ್ಪ, ಇವತ್ತು ಮಾಡೇ ನಾನು ಹೇಳ್ತೀನಿ, ಇದರಲ್ಲಿ ಯಾವ ಮಿಸ್ಟೇಕ್ಸ್ಗಳನ್ನು ಮಾಡಲ್ಲ, ಕಾನ್ಸಂಟ್ರೇಷನಿಂದ ವರ್ಕ್ ಮಾಡ್ತೀನಿ, ಫೋಕಸ್ ಮಾಡ್ತೀನಿ, ಡೆಡಿಕೇಶನ್ ಇರುತ್ತೆ, ನಾನು ಮಾಡುವಂಥ ಕೆಲಸಕ್ಕೆ ನ್ಯಾಯವನ್ನು ಸಲ್ಲಿಸ್ತೀನಿ. ಅದರ ಹೊರತಾಗಿ ತುಲಾರಾಶಿಯವರಿಗೆ ಒಂದೇನು ಅಂತಂದರೆ, ತುಂಬ ದಿವಸದಿಂದ ಅಡ್ವಾನ್ಸ್ಮೆಂಟ್ ಬಾಕಿ ಇದೆ. ಅಂದರೆ
ಯಾವುದೋ ಒಂದು ಆಫೀಸಲ್ಲಿ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಇಲ್ಲ ಈಗ ಹೊಸದಾಗಿ ಇದೊಂದು ಪ್ರಾಜೆಕ್ಟ್ ಬಂದಿದೆ, ನಿಮ್ಮ ಸ್ಕಿಲ್ಸ್ಗಳನ್ನು ಅಪ್ಲಿಫ್ಟ್ಮೆಂಟ್ ಮಾಡ್ಕೋಬೇಕು. ಆ ಸ್ಕಿಲ್ಸ್ಗಳನ್ನು ಅಪ್ಲಿಫ್ಟ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ವೃತ್ತಿಗೆ ಮತ್ತು ಇನ್ಕ್ರಿಮೆಂಟ್ಗೆ ಹಿನ್ನಡೆಯಾಗುತ್ತೆ ಅಂತಲೂ ಕೂಡ ಕ್ಲಿಯರಾಗಿ ಹೇಳಿರ್ತಾರೆ. ಅದನ್ನು ಮಾಡಿಕೊಳ್ಳುವಂತಹ ಸಮಯ. ಅದರಲ್ಲಿ ನೀವು ಲೇಸಿನೆಸ್ ಮಾಡಬೇಡಿ. ಯಾಕೆಂದರೆ ಯಾಂತ್ರಿಕ ಜೀವನ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಅದರ ಜೊತೆಗೆ ಏನೆಲ್ಲ ಸ್ಕಿಲ್ಸ್ಗಳು ಬರುತ್ತೆ ಅದನ್ನು ಕೂಡ ನಾವು ಅಪ್ಲಿಫ್ಟ್ಮೆಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದಾಗ ಕರಿಯರ್ ಆಗಿರ್ಬೋದು, ವೃತ್ತಿ ವ್ಯಾಪಾರ ಬೆಳವಣಿಗೆ ಆಗುತ್ತೆ. ಶುಕ್ರನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಶುಕ್ರನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಈ ತುಲಾ ರಾಶಿಯ ಪುರುಷರು ನಿಮ್ಮ ಮನೆಯ ಸ್ತ್ರೀಯರಿಗೆ ವಾರಕ್ಕೆ ಒಮ್ಮೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ಗಳನ್ನು, ಬಳೆಗಳಾಗಿರ್ಬೋದು, ಇಯರ್ ರಿಂಗ್ ಆಗಿರ್ಬೋದು, ನೋಸ್ ರಿಂಗ್ ಆಗಿರ್ಬೋದು, ಅಥವಾ ನೆಕ್ಲೆಸ್ ಆಗಿರ್ಬೋದು, ಸ್ಪ್ರೇ ಪರ್ಫ್ಯೂಮ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ನೇಲ್ ಪಾಲಿಷ್ ಸಡನ್ನಾಗಿ ಸರ್ಪ್ರೈಸ್ ಆಗಿ ತಂದುಕೊಡಿ. ಇನ್ನು ಸ್ತ್ರೀಯರು ಏನು ಮಾಡಬೇಕು ಅಂತಂದರೆ ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ ಪ್ರತಿದಿನ ಈ ಮಂತ್ರವನ್ನು 108 ಸಲ ಹೇಳ್ತಾ ಮಾತೆ ಮಹಾಲಕ್ಷ್ಮಿಗೆ 1 ಅಥವಾ 2 ಗುಲಾಬಿ ಹೂಗಳನ್ನು ವಾರಪೂರ್ತಿ ಪ್ರತಿದಿನ ಸಮರ್ಪಣೆ ಮಾಡಿ ಅವುಗಳನ್ನು ನೆಕ್ಸ್ಟ್ ಡೇ ಮರದ ಕೆಳಗಡೆ ಹಾಕೋದ್ರಿಂದ ಅಚ್ಚರಿಯ ಫಲಿತಾಂಶ ಬರುತ್ತೆ. ಹಣಕಾಸಿನ ಹರಿವು ಚೆನ್ನಾಗಿದೆ, ಆದರೆ ಖರ್ಚಿಗೆ ಒಂದು ಸ್ವಲ್ಪ ದಾರಿ ತೋರಿಸ್ತಾ ಇದೆ. ಜಾಗ್ರತೆ. ಓವರ್ ಸ್ಪೆಂಡ್ ಮಾಡ್ತೀರಾ. ಒಂದು ವಸ್ತುವನ್ನು ಕೊಳ್ಳಕ್ಕೆ ಹೋಗಿ 10 ವಸ್ತುವನ್ನು ತರ್ತೀರಾ. ಅದರಿಂದ ಅಯ್ಯೋ ನಾನು ತರಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತೀರಾ. ಅದರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಫೆಟಿಗಿರುತ್ತೆ, ತಲೆ ಸುತ್ತುವಂಥದ್ದು ಅಥವಾ ಸುಸ್ತು ಈ ಥರ ಎಲ್ಲ ಕಾಡಿಸಬಹುದು. ವಿಶೇಷವಾಗಿ ಶನಿ ಭಗವಾನರು ರೆಟ್ರೋಗ್ರೇಡ್ ಆಗಿರೋದ್ರಿಂದ ನಿಮ್ಮ ಆಗುವಂಥ ಕೆಲಸಗಳಲ್ಲಿ ವಿಳಂಬ ಮತ್ತು ಸಾಲ ಮರುಪಾವತಿ ಮಾಡುವಂಥದ್ರಲ್ಲಿ ಆಗಿರಬಹುದು. ಈ ಥರದ ಹಣಕಾಸಿನ, ಈಗ ಕ್ಲೈಂಟ್ಸಿಗೆ ಐಟಮ್ ಕೊಟ್ಟಿರ್ತೀರಾ, ಆ ಕಡೆಯಿಂದ ಹಣನೇ ಬರಲ್ಲ, ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ, ಈ ಥರದ ಒಂದು ಸ್ಲೋನೆಸ್ ಇರುತ್ತೆ. ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಕ್ಲಿಯರಿಟಿ ಇರುತ್ತೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಾರೆ, ಫೋಕಸ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ, ಎಲ್ಲವೂ ಅದ್ಭುತವಾಗಿರುತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ, ಲಕ್ಕಿ ಕಲರ್ ಅಂತ ಬಂದಾಗ ಸ್ಕೈ ಬ್ಲೂ ಚೆನ್ನಾಗಿರುತ್ತೆ. ನಿಮಗೆ ಸಾಫ್ಟ್ ಪಿಂಕ್ ಕೂಡ ನೀವು ಈ ವಾರ ಪೂರ್ತಿ ಬಳಸ್ಬೋದು. ನಂಬರ್ 6, 8, 15 ಯಥೇಚ್ಛವಾಗಿ ಬಳಕೆ ಮಾಡ್ಬೋದು. ಲಕ್ಕಿ ಡೇಸ್ ಅಂತ ಬಂದಾಗ ಶುಕ್ರವಾರ, ಬುಧವಾರ ನಿಮಗೆ ಗುಡ್ ನ್ಯೂಸ್ ಬರುತ್ತೆ. ಪಶ್ಚಿಮ ದಿಕ್ಕು ಆಗಿ ಬರುತ್ತೆ. ನೀವು ಈ ವಾರ ಪೂರ್ತಿ ಕೆಲಸಕ್ಕೆ ಹೊರಟಾಗ ಪಶ್ಚಿಮ ದಿಕ್ಕಿಗೆ 2 ಹೆಜ್ಜೆ ಹಾಕಿ ನಿಮ್ಮ ಕೆಲಸಕ್ಕೆ ಹೊರಡೋದ್ರಿಂದ ಅತಿ ಶುಭ ಅಂತ ಹೇಳ್ಬೋದು. ಇನ್ನು ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ, ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಮೊನ್ನೆ ನಾವು ಒಂದು ಮನೆಗೆ ಹೋಗಿದ್ವಿ, ವಾಸ್ತು ನೋಡಕ್ಕೆ ಹೋದಾಗ ಅವರು ರಿಯಲ್ ಲೈವ್ ಎಕ್ಸಾಂಪಲ್ ಹೇಳಿದರು ನಮಗೆ. ಗುರುಗಳೇ, ನೀವು ಇಲ್ಲಿ ನಮ್ಮ ಮನೆಗೆ ಈ ವಾಸ್ತುಗೆ ಏನು ನೋಡಕ್ಕೆ ಬಂದಿದ್ದೀರಿ, ನಮ್ಮ ಮನಸ್ಸಿನ ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಕಾದಿಟ್ಟಿದ್ವಿ. ಅದೇನಪ್ಪ ಅಂತಂದರೆ ಈ ಜೀತ್ ಮೀಡಿಯಾ ನೋಡಿ ಫ್ರೀ ರೆಮಿಡಿ ಮಾಡಿಕೊಂಡು ನಾವು ಬೆಳವಣಿಗೆ ಕಾಣ್ತಾ ಬಂದ್ವಿ. ಜೀವನದಲ್ಲಿ ತುಂಬ ನಮ್ಮ ಕೆಲಸಗಳಾಗ್ತಾ ಬಂತು. ಅಲ್ಲಿಂದ ಅಕ್ಕಪಕ್ಕದವರ ಶತ್ರುತ್ವ ಕಾಟ ಜಾಸ್ತಿ ಆಗ್ತಾ ಬಂತು. ಯಾವ ಲೆವೆಲಿಗೆ ಹೋಯಿತು ಅಂದರೆ, ಪ್ರತಿ ಅಮಾವಾಸ್ಯೆ ಬಂದಾಗ ಮನೆ ಯಾರಿಗೂ ಹುಷಾರಿರ್ತಿರ್ಲಿಲ್ಲ. ಎಲ್ಲರೂ ಬೆಡ್ ಮೇಲೆ ಇರ್ತಿದ್ವಿ, ಕೈಕಾಲು ಸೆಳೆತ, ಮೈಕೈ ನೋವು, ಜ್ವರ, ಅದು ಇದು. ಮತ್ತು ಅಮಾವಾಸ್ಯೆ ನೆಕ್ಸ್ಟ್ ಡೇ ಇಂದ ಸುಧಾರಣೆ ಆಗ್ತಾ ಇತ್ತು. ಹಾಗೆಯೇ ವಾಟ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಈಸ್, ದಿನದಿಂದ ದಿನಕ್ಕೆ ನಮ್ಮ ವ್ಯಾಪಾರ ವ್ಯವಹಾರ ಡೌನ್ ಆಗ್ತಾ ಇತ್ತು, ಬರ್ತಾ ಇತ್ತು ಗುರುಗಳೇ. ನಾವೇನು ಮಾಡಿದ್ವಿ, ಪಟ್ಟಂತ ರಿಸ್ಕ್ ತೊಗೊಳೋದು ಬೇಡ ಅಂಥೇಳಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಂಡ್ವಿ. ಬುಕ್ ಮಾಡಿಕೊಂಡು ಅಲ್ಲಿ 30 ದಿವಸ ನೀವು ಪೂಜೆಗೆ ಇಟ್ಟಿದ್ದೀರಾ. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ ಶತ್ರುಕಾಟ ನಿಧಾನಕ್ಕೆ ಡೌನ್ ಆಗ್ತಾ ಬರ್ತಾ ಇರೋದು ನಮ್ಮ ಒಂದು ಅನುಭವಕ್ಕೆ ಬಂತು. ಆಮೇಲೆ ಶ್ರೀಚಕ್ರ ಯಂತ್ರ ಬಂದ ಮೇಲೆ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಯಾರು ಶತ್ರುಗಳಿದ್ರು ಅವರಾಗಿ ಅವರು ಬಂದು ನಮ್ಮನೆ ಕಾಲು ಹಿಡಿದು ಕ್ಷಮೆ ಕೇಳಿ, ಈ 1 ವರ್ಷದಿಂದ 2 ವರ್ಷದಿಂದ ನಿಮಗೆ ತುಂಬ ಕಾಟ ಕೊಟ್ಬಿಟ್ವಿ, ಕೊಡಬಾರ್ದಾಗಿತ್ತು, ನಮಗೀಗ ಅದು ತುಂಬ ರಿವರ್ಸ್ ಆಗ್ತಾ ಇದೆ, ಹಿಂಗಾಗಿದೆ ಹಂಗಾಗಿದೆ, ದಯಮಾಡಿ ನಮ್ಮನ್ನು ನೀವು ಕ್ಷಮಿಸಲೇಬೇಕು, ನೀವು ಕ್ಷಮಿಸಿದ್ವಿ ಅಂತ ಹೇಳಿದ ಮೇಲೇ ನಾವು ಬಿಡ್ತೀವಿ, ಕಾಲು ಬಿಡ್ತೀವಿ ಅಂತ ಪಾದಕ್ಕೆ ಬಿದ್ದು ಅವ್ರು ಏನೇನು ಮಾಡಿದ್ರಿ ಎಲ್ಲ ಹೇಳಿದ್ರಂತೆ. ನೋಡಿ, ಶ್ರೀಚಕ್ರ ಯಂತ್ರ ಹೆಂಗೆ ಪವರ್ ಇರುತ್ತೆ ಅಂದರೆ, ನಿಮ್ಮ ಶತ್ರುಗಳನ್ನು ನಿಮ್ಮ ಪಾದಕ್ಕೆ ಕೆಡವಿ ಕ್ಷಮೆ ಕೇಳಿಸುತ್ತೆ. ನಿಮಗೇನು ಅವರು ಒಂದು ಕೆಟ್ಟದ್ದು ಮಾಡಿದ್ರು ಅವ್ರ ಜೀವನದಲ್ಲಿ 10 ಪಟ್ಟು ಅದು ಅನುಭವಿಸೋ ಥರ ಮಾಡುತ್ತೆ. ಅಂಥ ಪವರ್ ಇರುತ್ತೆ ಅದಕ್ಕೆ. ನಾವೇನು ಯಾರಿಗೂ ಕೆಟ್ಟದ್ದನ್ನು ಬಯಸೋದು ಬೇಡ, ಕೆಟ್ಟದ್ದನ್ನು ಮಾಡೋದು ಬೇಡ. ಕೆಟ್ಟದ್ದನ್ನು ಮಾಡೋದು, ಅದರ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ನೇಚರು, ಭಗವಂತನಿಗೆ ಬಿಟ್ಬಿಡಿ. ನಾನು ಅದೇ ಹೇಳ್ತಿರ್ತೀನಿ, ನಮ್ಮ ಶತ್ರುಗಳಿಗೂ ಕೂಡ ನಾವು ಕೆಟ್ಟದ್ದು ಬಯಸೋದು ಬೇಡ. ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರೋಣ. ಆದರೆ ಅವ್ರು ನಮ್ಮ ತಂಟೆಗೆ ಬರೋದು ಬೇಡ, ನಾವು ಅವ್ರ ತಂಟೆಗೆ ಹೋಗೋದು ಬೇಡ. ಆದರೆ ಶ್ರೀಚಕ್ರ ಯಂತ್ರ ಇದೆಯಲ್ಲ, ಅದು ಅವ್ರನ್ನ ಶತ್ರುಗಳನ್ನು ಗಡಗಡ ನಡಗಿಸಿ ಅವರ ಪಾದಕ್ಕೆ ತಂದು ಕೆಡೋಗ್ಬಿಡ್ತು. ಇನ್ನು ಮೇಲೆ ನಾವು ನಿಮ್ಮ ತಂಟೆಗೆ ಬರಲ್ಲ ಅಂಥೇಳಿ ಅವ್ರು ಕ್ಷಮೆ ಕೇಳಿ. ಇತ್ತೀಚೆಗೆ ಅಂತೂ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಗುರುಗಳೇ ನಮಗೆ ಅಂದರೆ, ಭಾರಿ ಒಳ್ಳೇದಾಗ್ತಾ ಇದೆ ಬಿಸ್ನೆಸ್ಸು, ಮನೆತನ ಅಂಥೇಳಿ ಅಷ್ಟು
ಖುಷಿಯಿಂದ ಆನಂದ ಬಾಷ್ಪ ಹಾಕಿ ಹೇಳಿದರು. ಸೊ ವೀಕ್ಷಕರೇ, ನಿಮಗೂ ಶತ್ರು ಕಾಟ ಇದ್ದರೆ, ಬಿಸ್ನೆಸ್ಸಲ್ಲಿ ರೈವಲ್ರಿ ಇದ್ದರೆ, ಅಥವಾ ಏನೇ ತೊಂದರೆ ಇದ್ದರೂ ಕೂಡ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಿ. ಶತ್ರು ಕಾಟವನ್ನು ಕೆತ್ತಿ ಬಿಸಾಕತ್ತೆ, ನಿಮ್ಮ ಮನೆಗೆ ಹಣದ ಹೊಳೆಯನ್ನೇ ಹರಿಸುತ್ತೆ, ಅಪಾರ ಪ್ರಮಾಣದ ಶ್ರೀಮಂತಿಕೆ ತರುತ್ತೆ. ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಯಾಕೆಂದರೆ ಈಗ ಶ್ರಾವಣ ಮಾಸ, ಭಾದ್ರಪದ ಮಾಸ, ಈಗ ಹಬ್ಬಗಳ ಸಾಲು ಬರ್ತಾ ಇದೆ. ಪ್ರತಿದಿನ ಇದ್ರ ಬಗ್ಗೆ ನಾವು ಸಿದ್ಧಿ ಪೂಜೆ ಮಾಡಿ 30ರಿಂದ 40 ದಿವಸದಲ್ಲಿ ನಮ್ಮ ತಂಡ ನಿಮ್ಮ ಮನೆಗೆ ಕಳಿಸ್ಕೊಡುತ್ತೆ. ಬುಕಿಂಗ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಹಾಗೆ ಈ ವಾರದ ರೆಮಿಡಿಗಳನ್ನು ನೋಡ್ಲಿಕ್ಕೆ ಬಂದಾಗ ಒಂದು ಬೀಜ ಮಂತ್ರ ಕೊಡ್ತೀನಿ ಅಂತ ಹೇಳಿದ್ದೆ. ಈ ತುಲಾರಾಶಿಯವರು ವಾರ ಪೂರ್ತಿ ಬೆಳಗ್ಗೆ ಮತ್ತು ಸಂಜೆ ಓಂ ಶುಂ ಶುಕ್ರಾಯ ನಮಃ, ಓಂ ಶುಂ ಶುಕ್ರಾಯ ನಮಃ, ಓಂ ಶುಂ ಶುಕ್ರಾಯ ನಮಃ ಈ ಬೀಜ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಒಂದು 21 ಮತ್ತು ಸಾಯಂಕಾಲ 21 ಸಲ ಹೇಳ್ಕೊಳ್ಳಿ. ಮತ್ತು ಅದರ ಜೊತೆಗೆ ಜೀತ್ ಮೀಡಿಯಾದಲ್ಲಿ ಕನಕದಾರ ಸ್ತೋತ್ರ ಅಂತ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಕೂಡ ಬೆಳಗ್ಗೆ ಸಂಜೆ ವಿಷ್ಣು ಸಹಸ್ರನಾಮ ಕೇಳಿ ಆದಮೇಲೆ ಕನಕದಾರ ಸ್ತೋತ್ರ ಕೇಳಿ. ವಿಷ್ಣು ಸಹಸ್ರನಾಮ ಕೂಡ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಇಷ್ಟು ಮಾಡಿ ಅತ್ಯಂತ ಹೆಚ್ಚಿನ ಶುಭ ಫಲ ನಿಮಗೆ ಬರುತ್ತೆ ವೀಕ್ಷಕರೇ. ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಇದೇ ಆಗಸ್ಟ್ 10ರಿಂದ 17ನೇ ತಾರೀಕಿನವರೆಗೆ ಏನಾಗುತ್ತೆ ನೋಡಿ. ಅದೇ ಟೈಮ್ಗೆ 12ನೇ ತಾರೀಕಿಗೆ ಸೂರ್ಯಗ್ರಹಣ ಬರ್ತಾ ಇದೆ, 28ನೇ ತಾರೀಕಿಗೆ ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣ ಸೂರ್ಯಗ್ರಹಣದ ನೆಗೆಟಿವ್ ಇಂಪ್ಯಾಕ್ಟ್ನಿಂದ ಏನಾಗ್ತಾ ಇದೆ ಅಂದರೆ, ಮಕ್ಕಳು, ವೃಶ್ಚಿಕ ರಾಶಿಯ ಹಿರಿಯರು, ವಯೋವೃದ್ಧರು ಮಕ್ಕಳಿದ್ದರೆ ಅವರ ಆರೋಗ್ಯವನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ವೃಶ್ಚಿಕ ರಾಶಿಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಈ ಸೂರ್ಯಗ್ರಹಣ, ಚಂದ್ರಗ್ರಹಣ ಕೆಲವೊಂದು ಇಂಪ್ಯಾಕ್ಟ್ಗಳನ್ನು, ನೆಗೆಟಿವ್ ಇಂಪ್ಯಾಕ್ಟ್ಗಳನ್ನು ತರ್ತಾ ಇದೆ. ಅವರ ಆರೋಗ್ಯಕ್ಕೆ ಬಹಳ ಜಾಗ್ರತೆ. ಮಕ್ಕಳು ಬಸ್ ಹತ್ತಬೇಕಾದ್ರೆ, ವಯೋವೃದ್ಧರು ಮೆಟ್ಲಿಳಿಬೇಕಾದ್ರೆ ಬಾತ್ರೂಮಲ್ಲಿ ಒಂದು ಸ್ವಲ್ಪ ಜಾಗೃತಿಯಾಗಿರಕ್ಕೆ ಹೇಳಿ. ಅದೇ ರೀತಿ ಸೂರ್ಯನ ಸಂಚಾರ, ಚಂದ್ರನ ಸಂಚಾರ, ಗುರು, ಶುಕ್ರ, ಶನಿ, ರಾಹು, ಕೇತು, ಮಂಗಳ, ಬುಧ ಇತ್ಯಾದಿ ನವಗ್ರಹಗಳ ಸಂಚಾರದಿಂದ ಏನಾಗ್ತಾ ಇದೆ, ಈ ವಾರ ವೃಶ್ಚಿಕ ರಾಶಿಯವರಿಗೆ ಒಂದು ಸ್ವಲ್ಪ ಕಾರ್ಯದಲ್ಲಿ ಹಿನ್ನಡೆ, ಹಣ ಬರುವಂತಹ ಏನು ನಿರೀಕ್ಷೆ ಮಾಡ್ತಾ ಇದ್ರಿ ಅದರಲ್ಲಿ ವಿಳಂಬ, ಶತ್ರು ಕಾಟ ಅಂತ ತೋರಿಸ್ತಾ ಇದೆ. ಬಹಳ ಜಾಗೃತೆಯಾಗಿರಬೇಕಾಗತ್ತೆ. ಪ್ರೀತಿ ಸಂಬಂಧದಲ್ಲಿ 3ನೆಯ ವ್ಯಕ್ತಿಯಿಂದ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುವಂಥ ಕೆಲಸ ಮಾಡ್ತಾರೆ. ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ಬೋದು, ದೂರದ ಸಂಬಂಧಿ ಇರ್ಬೋದು, ಗಂಡ ಹೆಂಡತಿ ನಡುವೆ ಬೆಂಕಿ ಹಾಕಿ ಜಗಳ ತಂದಿಡುವಂಥದ್ದು. ಹಾಗಾಗಿ 3ನೆಯ ವ್ಯಕ್ತಿಯ ಮಾತನ್ನು ಕೇಳಬೇಡಿ, ದಯಮಾಡಿ ಕೇಳಬೇಡಿ. ಗಂಡ ಹೆಂಡತಿಯ ಜೊತೆ ಅನೋನ್ಯತೆಯನ್ನು ಕೆಡಿಸುವ ವ್ಯವಸ್ಥೆಯಲ್ಲಿದ್ದಾರೆ. ಭಾಳ ಜಾಗೃತಿಯಾಗಿರಬೇಕಾಗುತ್ತೆ. ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಈ ಗ್ರಹಣದ ಒಂದು ಅನಾನುಕೂಲತೆಯ ಒಂದು ಕೆಟ್ಟ ದೃಷ್ಟಿಯ ಪರಿಣಾಮದಿಂದ ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಹಿನ್ನಡೆ ಅಂತ ಬರುತ್ತೆ. ಹಾಗಾಗಿ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ 3ನೆಯ ವ್ಯಕ್ತಿ ಅಂದರೆ 3rd ಪರ್ಸನ್ ಯಾರೋ ಬಂದು ನಿಮ್ಮ ಬಗ್ಗೆ ಚಾಡಿ ಹೇಳಿ ಮ್ಯಾನೇಜ್ಮೆಂಟಿಗೆ ನಿಮ್ಮನ್ನು ಬಯಸುವಂಥದ್ದು, ಕೆಲಸದಿಂದ ತೆಗೆಸುವಂತಹ ತೀರಾ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಮಾಡಿಸುವಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಆಫೀಸಿನಲ್ಲಿ ಜಾಗೃತಿಯಾಗಿರಬೇಕಾಗತ್ತೆ. ಅದೇ ರೀತಿ ವೃತ್ತಿ, ವ್ಯಾಪಾರ, ವ್ಯವಹಾರದ ಸ್ಥಳ ಅಂತ ಬಂದಾಗ ಯಾರು ಬಿಸ್ನೆಸ್ ಮಾಡ್ತೀರಿ ಆ ಸ್ಥಳದಲ್ಲಿ ನಿಮ್ಮ ಮಟೀರಿಯಲ್ ಮೂವ್ ಆಗಬಾರ್ದು, ನಿಮ್ಮ ವ್ಯಾಪಾರ ಆಗಬಾರ್ದು ಅಂತ ಏನೋ ಕೆಟ್ಟದ್ದನ್ನು ಶತ್ರುತ್ವ ಮಾಡುವಂಥದ್ದು ನಿಮ್ಮ ಕಾಂಪಿಟೇಟರ್, ವ್ಯಾಪಾರಿಗಳು, ಪ್ರತಿಸ್ಪರ್ಧಿಗಳು ಮಾಡುವಂಥ ಸಾಧ್ಯತೆ ಇದೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅಂಗಡಿಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಮನೆಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಏನಾದರೂ ಈ ಕೆಲವೊಂದು ಅನ್ಯಾಚುರಲ್ ವಸ್ತುಗಳು, ಈ ತಾಮ್ರದ ತಗಡಿನಲ್ಲಿ ಬರೆದಿರುವಂಥದ್ದು, ಮೊಟ್ಟೆ, ನಿಂಬೆಹಣ್ಣು, ಮೆಣಸಿನಕಾಯಿ, ಕಪ್ಪು ವಸ್ತುಗಳು, ಬ್ಲ್ಯಾಕ್ ಮ್ಯಾಜಿಕ್ಗೆ ರಿಲೇಟೆಡ್ ಸಿಕ್ಕರೆ ತಕ್ಷಣ ಅದನ್ನು ಸುಟ್ಟುಬಿಡಿ. ಈ ಗ್ರಹಣದ ಸಂದರ್ಭದಲ್ಲಿ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ. ಹಣಕಾಸು ಬರುತ್ತೆ, ಖರ್ಚಿಗೆ ದಾರಿ. ಮತ್ತು ಈ ಒಂದು ಗುಡ್ ನ್ಯೂಸ್ ಏನಂದರೆ ವೃಶ್ಚಿಕ ರಾಶಿಯವರಿಗೆ ಪೂರ್ವಜರಿಂದ ಆಸ್ತಿ, ಪೂರ್ವಜರಿಂದ ಆನ್ಸೆಸ್ಟರ್ ಪ್ರಾಪರ್ಟಿ ಬರುವಂತಹ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನೀವೇನಾದರೂ ಸೈಟಿಗೆ ಅಡ್ವಾನ್ಸ್ ಕೊಟ್ಟಿದ್ರಿ, ಅವ್ರು ಇನ್ನೂ ನಿಮ್ಮ ಕಡೆಗೆ ಮಾಡಿಕೊಡ್ತಾ ಇಲ್ಲ, ಅಥವಾ ಸೈಟಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಫುಲ್ ಹಣ ಕೊಟ್ಟಿಲ್ಲ, ಈ ರೀತಿಯಾದಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರಿಗೆ ಮತ್ತು ಮನೆಯನ್ನು ಖರೀದಿ ಮಾಡುವವರಿಗೆ, ಸೈಟ್ ಕೊಳ್ಳುವವರಿಗೆ ಈ ಒಂದು ವಾರದಲ್ಲಿ ಪ್ರಗತಿ ಅಂತ ತೋರಿಸುತ್ತೆ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ತಲೆನೋವು ಇರುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಟೆನ್ಷನ್ಸ್ಗಳಿರುತ್ತೆ, ಶೋಲ್ಡರ್ ಪೇನ್ ಇರುತ್ತೆ, ಭುಜದ ನೋವು, ಅದನ್ನೆಲ್ಲ ಒಂದು ಸ್ವಲ್ಪ ನೀವು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಫೋಕಸ್ಸಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಆಗುತ್ತೆ. ಅವರು ಓದೋದಕ್ಕೆ ಕೂತ್ಕೊಂಡು ಒಂದು 10 ನಿಮಿಷ ಒಂಚೂರು ನಾನು ಓಡಾಡಿ ಬರ್ತೀನಿ, ಒಂಚೂರು ಆಟ ಆಡಿ ಬರ್ತೀನಿ, ಒಂದು ಸ್ವಲ್ಪ ಟಿ ವಿ ನೋಡ್ತೀನಿ, ಮೊಬೈಲ್ ನೋಡ್ತೀನಿ, ಆ ಓದಿನಿಂದ ವಿಮುಖ ಮಾಡುವಂತಹ, ಡೈವರ್ಷನ್ ಮಾಡುವಂಥ ಘಟನೆಗಳು ನಡೀತೆ. ಅದರ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅದೇ ರೀತಿ ರಾಹು 4ನೇ ಮನೆಯಲ್ಲಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ ನಿಮಗೆ, ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಅದೇ ರೀತಿ ಸಡನ್ ಚೇಂಜಸ್ ಇಲ್ಲಿ ಮನೆ ಮತ್ತು ಇದು
ಬಾಡಿಗೆ ಮನೆಯಲ್ಲಿದ್ದರೆ ಸಡನ್ ಇನ್ನೊಂದು ಬಾಡಿಗೆ ಮನೆಗೆ ಚೇಂಜ್ ಮಾಡ್ಬೋದು, ಅಥವಾ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ಬೋದು, ಅಥವಾ ಈ ಊರು ಬಿಟ್ಟು ನೆಕ್ಸ್ಟ್ ಊರಿಗೆ ಹೋಗ್ಬೋದು. ಯಾವುದೋ ಕೆಲಸದ ಬಗ್ಗೆ ಮತ್ತೊಂದು ಸಡನ್ ಚೇಂಜಸ್ ಈ ವಾರ ಅಂತ ತೋರಿಸುತ್ತೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಮೆರೂನ್ ಮತ್ತು ಡೀಪ್ ರೆಡ್ ಗೋಲ್ಡ್ ಆಗಿ ಬರುತ್ತೆ. ನಂಬರ್ 9, 4, 8 ಆಗಿ ಬರುತ್ತೆ. ನಿಮಗೆ ಮಂಗಳವಾರ ಗುರುವಾರ ಶುಭ ಸಮಾಚಾರ ಬರುವಂಥ ಸಾಧ್ಯತೆ ಇದೆ. ಪೂರ್ವ ದಿಕ್ಕಿನಿಂದ ಶುಭ ಸಮಾಚಾರ ಬರಲೇಬೇಕು. ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡ್ತೀರಾ. ಅದೇ ರೀತಿ ವಾರದ 2 ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಜೀವನದಲ್ಲಿ ನಿಮಗೆ ಸಾಲದ ಸಮಸ್ಯೆ ಇದೆಯಾ ವೀಕ್ಷಕರೇ? ಚಿಂತೆ ಮಾಡಬೇಡಿ. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದನೇ ತೆಗೆದಾಕ್ತೀನಿ. ಅದಕ್ಕೆ ಒಂದು ರಾಮಬಾಣದಂಥ ವಸ್ತು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಇನ್ನೂ ತರಿಸಿಲ್ಲ ಅಂದರೆ ತರಿಸಿ ಪೂಜೆ ಮಾಡಿ. ಅದು ಬೇರೆ ಯಾವುದೋ ಅಲ್ಲ, ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಅದನ್ನು ಮನೆಗೆ ತರಿಸ್ಕೊಳ್ಳಿ. ಯಾಕೆಂದರೆ ಲಕ್ಷಾಂತರ ಜನಕ್ಕೆ ನಾನು ಶ್ರೀಚಕ್ರ ಯಂತ್ರ ಕೊಟ್ಟ ಮೇಲೆ ಸಾಲದಿಂದ ಹೊರಗಡೆ ಬಂದಿದ್ದಾರೆ, ಸೋಲಿನಿಂದ ಹೊರಗಡೆ ಬಂದಿದ್ದಾರೆ ವೀಕ್ಷಕರೇ. ಎಷ್ಟೋ ಜನಕ್ಕೆ 10-15 ವರ್ಷ ಮದುವೆ ಸೆಟ್ ಆಗ್ತಾ ಇಲ್ಲ, ಒಂದು ಮನೆಯಲ್ಲಿ ಕಲ್ಯಾಣ ಕಾರ್ಯ ಮಂಗಳ ಕಾರ್ಯ ಆಗ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ. ಇಂಥ ಎಲ್ಲ ಕಂಪ್ಲೇಂಟ್ಸ್ಗಳಿಂದ ಶ್ರೀಚಕ್ರ ಹೊರಗಡೆ ತರುತ್ತೆ. ಮನೆಯಲ್ಲಿದ್ದರೆ ಸಾಕು, ವೈಬ್ರೇಷನ್ ನೋಡಿ. ಲಕ್ಷಾಂತರ ಜನ ನಮ್ಮ ಸ್ಟುಡಿಯೋಗೆ ಬಂದು ಪಾಡ್ಕಾಸ್ಟ್ನಲ್ಲಿ ಲೈವಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ಗುರುಗಳೇ, ಶ್ರೀಚಕ್ರದಿಂದ ನಾವು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆಯದಾಗ್ತಾ ಇದೆ. ನಾನೊಂದು ಜಸ್ಟ್ ಸೈಟ್ ಕೊಂಡ್ಕೊಳ್ಬೇಕು ಅಂತ ಮಾಡಿದ್ದೆ. ಆ ಸೈಟ್ ಕೊಂಡ್ಕೊಂಡು ಮನೆ ಕಟ್ಟಿಸಿ ಇನ್ನೊಂದು ಸೈಟ್ ನಾನು ಖರೀದಿ ಮಾಡಿ ಇಟ್ಟಿದ್ದೀನಿ. ನನಗೆ ನಂಬಕ್ಕಾಗ್ತಾ ಇಲ್ಲ. ವ್ಯಾಪಾರ ಎಂಥ ಚೆನ್ನಾಗಿ ನಡೀತಾ ಇದೆ ಗುರುಗಳೇ, ನನಗೆ ನಂಬಕ್ಕಾಗ್ತಾ ಇಲ್ಲ. ಇನ್ನೊಂದು ಊರಲ್ಲಿ ನಾನು ಫ್ರಾಂಚೈಸಿ ಮಾಡಿದೆ. ನಿಮ್ಮ ಊಹೆಗೂ ಮೀರಿ ರಿಸಲ್ಟ್ ಕೊಡುವಂತಹ ರಾಜಯಂತ್ರ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಹಬ್ಬಗಳ ಸಾಲು ಶುರುವಾಗಿದೆ. ಹಬ್ಬಗಳ ಸಾಲಿನಲ್ಲಿ ಪ್ರತಿದಿನ ಅದು ಸಿದ್ಧಿ ಪೂಜೆ ಆಗ್ತಾ ಇರುತ್ತೆ. ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರು ಈ ವಾಟ್ಸಪ್ ನಂಬರಿಗೆ ಕಳಿಸಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. 30 ದಿನ ಸಾಕು, ಸಿದ್ಧಿ ಪೂಜೆಯಾಗಿ ಮನೆಗೆ ಬರುತ್ತೆ. ಮುಂದೆ ನೀವೇ ಹ್ಯಾಪಿಯಾಗಿ ಕಮೆಂಟ್ ಮಾಡೋದಷ್ಟೇ ಅಲ್ಲ, ಇಲ್ಲಿಗೆ ಬಂದು ಮಾತಾಡ್ತೀರಾ ಸ್ಟುಡಿಯೋಗೆ. ಅಷ್ಟು ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ರೆಮಿಡಿ ಅಂತ ಬಂದಾಗ ವಾರ ಪೂರ್ತಿ ಬೆಳಗ್ಗೆ ಹನುಮಾನ್ ಚಾಲೀಸ ಕೇಳಿ. ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಆಗಿದೆ, ಪ್ರತಿದಿನ ಕೇಳಿ. ಮನೆಯಿಂದ ಹೊರಡಬೇಕಾದ್ರೆ ಪ್ರತಿಯೊಬ್ಬರು ಕಂಪಲ್ಸರಿ, ಮನೆಯಲ್ಲಿರೋರು ಮನೆಯಿಂದ ಹೊರಡೋರು, ಓಂ ನಮಃ ಶಿವಾಯ 11 ಸಲ ಪಠಣೆ ಮಾಡಿ ಹೊರಡಿ. ಈಶ್ವರನ ಹೆಚ್ಚಿನ ಪ್ರೊಟೆಕ್ಷನ್ ನಿಮ್ಮ ಮೇಲಿರುತ್ತೆ. ಆಮೇಲೆ ಒಂದು ಬೀಜ ಮಂತ್ರ ಕೊಡ್ತೀನಿ, ಗುರುದು ಬರೆದಿಟ್ಕೊಳ್ಳಿ. ಪ್ರತಿದಿನ ಸಾಯಂಕಾಲ ನೀವು ಪಠಣೆ ಮಾಡಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಅದ್ರ ಜೊತೆಗೆ ವೃಶ್ಚಿಕ ರಾಶಿಯವರು ಈ ವಾರ ಬರುವಂಥ ಬುಧವಾರ ಮನೆ ಹತ್ರ ಏನಾದರೂ ಹಸು ಇದ್ದರೆ, ಗೋಶಾಲೆ ಇದ್ದರೆ, ನಿಮ್ಮ ಕೈಯಾರೆ ಬುಧವಾರ ಹೋಗ್ಬಿಟ್ಟು ಆ ಕರು ಮತ್ತು ಹಸುವಿಗೆ ಹಸಿರು ಹುಲ್ಲನ್ನು ನಿಮ್ಮ ಕೈಯಾರೆ ತಿನ್ನಿಸಿ, ಮತ್ತು ಕರು ಮತ್ತು ಹಸು ತಿನ್ನಬೇಕಾದ್ರೆ ಅದರ ನಾಲಿಗೆಯನ್ನು ನಿಮ್ಮ ಕೈ ಟಚ್ ಮಾಡಬೇಕು. ಅಂದಾಗ ನಿಮ್ಮ ಮೈಯಲ್ಲಿರುವ ಮನಸ್ಸಿನಲ್ಲಿರುವ ಸಮಸ್ತ ನವಗ್ರಹ ದೋಷಗಳನ್ನು ಅದು ಹಸು ಎಳ್ಕೊಳ್ಳುತ್ತಂತೆ. ಯಾಕೆಂದರೆ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಇರುತ್ತೆ. ಈ 3 ರೆಮಿಡಿಗಳನ್ನು ಮಾಡೋಕ್ಕೆ ಮರಿಬೇಡಿ. ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಇದಾಗಿತ್ತು ವೃಶ್ಚಿಕ ರಾಶಿಯವರ ಭವಿಷ್ಯ. ಈಗ ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇದೇ ಆಗಸ್ಟ್ 10ನೇ ತಾರೀಕಿನಿಂದ 17ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯುತ್ತೆ ನೋಡೋಣ. ನೋಡಿ, ಇಲ್ಲಿ ಆಗಸ್ಟ್ 12 ಮತ್ತು 28ಕ್ಕೆ 2 ಗ್ರಹಣಗಳು ಮೇಜರ್ ಇನ್ಸಿಡೆಂಟ್ಸ್ ಆಗ್ತಾ ಇದೆ, ಘಟನಾವಳಿಗಳು. ಒಂದು ಸೂರ್ಯಗ್ರಹಣ 12ನೇ ತಾರೀಕು, ಆಟಿ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವ್ರತ. ಇನ್ನೊಂದು 28ನೇ ತಾರೀಕು ನೂಲ ಹುಣ್ಣಿಮೆ, ರಕ್ಷಾಬಂಧನ ಇದೆ, ಅವತ್ತೇ ಚಂದ್ರಗ್ರಹಣ. ಈ 2 ಗ್ರಹಣಗಳ ಪ್ರಭಾವದಿಂದ ಏನಾಗುತ್ತೆ ನೋಡೋಣ. ಅದನ್ನು ಹೊರತುಪಡಿಸಿ ಈ ಸೂರ್ಯನ ಸಂಚಾರದಿಂದ ಒಂದು ಟ್ರಾನ್ಸ್ಫಾರ್ಮೇಷನ್, ಒಂದು ಸ್ವಲ್ಪ ಹೆಲ್ತ್ ಆಬ್ಸ್ಟೆಕಲ್ ಬರಬಹುದು ಧನುರಾಶಿಯವರಿಗೆ. ಈ 10ರಿಂದ 17ರವರೆಗೆ ಏನೋ ಜೀವನದಲ್ಲಿ ರಶ್ ಮಾಡ್ತಾ ಇರ್ತೀವಿ, ಓಡ್ತಾ ಇರ್ತೀವಿ, ಏನೋ ಒಂದು ಸಾಧನೆ ಹಿಂದೆ ಬಿದ್ದಿರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಏನೋ ಒಂದು ಸಣ್ಣ ಪ್ರಮಾಣದ ನೆಗಡಿನೋ, ಜ್ವರನೋ, ಹೆಲ್ತ್ ಇಶ್ಯೂಸೋ, ಮತ್ತೊಂದು ಕಾಲು ಉಳುಕುವಂಥದ್ದು. ಆ ಒಂದು ವಾರ ನಿಮಗೆ ರೆಸ್ಟ್ ತಗೊಳ್ಳಿ ಅನ್ನುವಂಥ ಸೂಚನೆ ಕೊಡುತ್ತೆ ಸೂರ್ಯಗ್ರಹ. ಆದರೂ ಕೂಡ ನೀವು ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ, ವೈದ್ಯರ ಸಲಹೆಯನ್ನು ತಗೊಳ್ಳಿ. ಇನ್ನು ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿ ಫಾಸ್ಟ್ ಚೇಂಜಿಂಗ್ ವೆದರ್ ಅಂತ ಏನು ಹೇಳ್ತೀವಿ, ಅದೇ ಪ್ರಕಾರ ಮನಸ್ಸಿಗೆ ಒಂದು ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಆಗಾಗ ಅಪ್ಪಳಿಸ್ತಾ ಇದೆ. ಧನುರಾಶಿಯವ್ರಿಗೆ ಇದು ಹಿಂಗೆ ಆಗಬಾರ್ದಾಗಿತ್ತು, ಆಯಿತು, ಇದು ಹಿಂಗೆ ಆಗಬಾರ್ದಾಗಿತ್ತು, ಆಯಿತು, ಅವ್ರು ಯಾಕೆ ಹಂಗೆ ಮಾಡಿದರು, ನಮಗೆ ಇವ್ರು ಯಾಕೆ ಹಿಂಗೆ ಮಾಡಿದರು. ಅದನ್ನು ಗಟ್ಟಿಯಾಗಿ ಅಲ್ಲಿಗೆ ನಿಲ್ಲಿಸ್ಬಿಡಿ, ತಡೆಗೋಡೆ ಹಾಕಿ. ಅದೇ ವಿಚಾರದಿಂದ ಯಾಕೆ ನೀವು ವಿಚಲಿತರಾಗ್ತಿದ್ದೀರಾ? ಆಗಿದ್ದಾಯಿತು, ಹೋಗಿದ್ದಾಯಿತು, ಹೋದವ್ರು ಹೋದರು, ಅದನ್ನು ಯಾಕೆ ನೀವು ಯೋಚನೆ ಮಾಡಿ ಇದನ್ನು ಮಾಡ್ತಾ ಇದ್ದೀರಿ? ಅಪಾತ್ರರ ಮೇಲೆ ಯಾರು ನಿಮ್ಮ ಒಂದು ಎಮೋಷನ್ಸಿಗೆ ಬೆಲೆ ಕೊಡ್ತಾ ಇಲ್ಲ, ಯಾರು ನಿಮ್ಮ ಒಂದು ಸ್ನೇಹಕ್ಕೆ ಅರ್ಹರಲ್ಲ, ಅವ್ರು ಹೋದ್ಮೇಲೆ ಅವರಿಗೆ ಯಾಕೆ ನೀವು ಅಷ್ಟು ಎಮೋಷನ್ ಆಗಿ ಕಣ್ಣೀರು ಹಾಕ್ತಾ ಕೂರುವಂಥದ್ದು? ಬೇಡ. ಇಂಥದ್ದೆಲ್ಲ ಗಟ್ಟಿಯಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಮಯ ಧನುರಾಶಿಯವರಿಗೆ. ಗಟ್ಟಿ ಮನಸ್ಸು ಮಾಡಿ ಸಾಧನೆಗೆ ಮುಂದಾಗಿ. ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ಜೆನ್ಯೂನ್ ಆಫರ್ಗಳು ಬರೋಕ್ಕೆ ಶುರುವಾಗುತ್ತೆ. 10
10ರಲ್ಲಿ 9 ನಿಮಗೆ ಫೇಕ್ ಅವಕಾಶಗಳು, 1 ಜೆನ್ಯೂನ್. ಹಾಗಲ್ಲ, 10 ಬಂದರೆ 10 ನಿಮಗೆ ಜೆನ್ಯೂನ್ ಅವಕಾಶಗಳೇ ಬರುತ್ತೆ. ಅದೃಷ್ಟ ಒಂದು ಬಾಗಿಲು ತಟ್ತಾ ಇದೆ. 2 ಬಾಹುವಿಂದ ಮುಕ್ತವಾಗಿ ಆ ಅವಕಾಶಗಳನ್ನು ಬರಮಾಡ್ಕೊಳ್ಳಿ. ಧನುರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ಯಾವ 2 ಕೆಲಸಗಳನ್ನು ಇವರು ಮಾಡ್ಕೋಬಾರ್ದು ಧನುರಾಶಿಯವರು ಈ ವಾರ ಅಂತಂದರೆ, ಹೈ ವಾಲ್ಯೂಮ್ ಹೊಸ ಕಾಂಟ್ರಾಕ್ಟ್ಗಳನ್ನು ಸಹಿ ಮಾಡದೇ ಇರೋದು ಒಳಿತು ಗ್ರಹಣ ಆಗೋವರೆಗೂ. ಆದರೂ ಕೂಡ ಅನಿವಾರ್ಯತೆ ಇದೆ ಅಂದಾಗ ನೀವು ವಿಷ್ಣು ಅಥವಾ ವಿಷ್ಣುವಿನ ಅವತಾರ ದೇವಾಲಯಕ್ಕೆ ಹೋಗ್ಬಿಟ್ಟು ಒಂದು ಹಳದಿ ಬಣ್ಣದ ಬಟ್ಟೆ, 1 kg ಬಾಳೆಹಣ್ಣು, 5 ಹಳದಿ ಹೂಗಳನ್ನು ಕೊಟ್ಟು ಅಲ್ಲೇ ಕೂತ್ಕೊಂಡು ನೀವು 108 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ 108 ಸಲ ಓಂ ನಮೋ ನಾರಾಯಣಾಯ ಪಠಣೆ ಮಾಡಿಬಿಟ್ಟು ನೀವು ಈ ಕೆಲಸವನ್ನು ಸಕ್ಸಸ್ ಮಾಡಿಕೊಡ್ಬೇಕು ಅಂತ ಆ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡ್ಕೋಬೋದು. ದೋಷ ಇರೋದಿಲ್ಲ. ಆದರೂ ಪರವಾಗಿಲ್ಲ ಗುರುಗಳೇ, ಈ ತಿಂಗಳು 2 ಗ್ರಹಣ ಇದೆಯಲ್ಲ, ಇದು ಕಳೆದ್ಬಿಟ್ಟೆ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀವಿ ಅನ್ನಿದ್ರೆ ಬಹಳ ಒಳ್ಳೆಯದು. ಆಮೇಲೆ ಕಾನ್ಫ್ರಂಟೇಷನ್ ಬೇಡ. ಯಾರ ಜೊತೆಗೆ ಜಗಳ? ನಿಮ್ಮ ಜೀವನ ಸಂಗಾತಿ ಹೆಂಡತಿ ಜೊತೆಗೆ ವಾದ ವಿವಾದ ಬೇಡ. ಅದು ಮಂಗಳನ ಪ್ರಭಾವದಿಂದ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಹೆಂಡತಿ ಮನೆ ಕಡೆಯಿಂದ, ಅತ್ತೆ ಮಾವನವರಿಂದ ಈ ರೀತಿಯಾಗಿ ಏನೋ ಹಣಕಾಸಿನ ಹರಿವು, ಹಣಕಾಸಿನ ಸಹಾಯ ಅಂತ ತೋರಿಸುತ್ತೆ. ಇಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಧನುರಾಶಿಯವರು ಹೆಚ್ಚಿನ ಜಾಗ್ರತೆಯನ್ನು ಕೊಡಬೇಕಾಗತ್ತೆ. ನಿಮ್ಮ ಆರೋಗ್ಯವನ್ನು ಕೂಡ ಕಾಯ್ಕೊಳ್ಳಿ. ಲೈಟಾಗಿ ಎಕ್ಸಸೈಸ್ ಮಾಡುವಂಥದ್ದು, ಯೋಗ, ನೇಚರಲ್ಲಿ ಬ್ರಿಸ್ಕ್ ವಾಕ್ ಈ ಥರದ್ದು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಟೆನ್ಷನ್, ಆಮೇಲೆ ಫೆಟಿಗ್ ಇರುತ್ತೆ, ಡಿಪ್ರೆಷನ್, ಒಂಥರ ಈ ಕೆಲಸ ಆಗ್ತಾ ಇಲ್ಲ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಅನ್ನೆಸೆಸರಿ ಚಂದ್ರನಿಂದ ಒಂದು ಸ್ವಲ್ಪ ಒತ್ತಡ ಇರುತ್ತೆ, ನೋಡ್ಕೊಳ್ಳಿ. ಅದೇ ರೀತಿ ವೃತ್ತಿ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಗೋಲ್ಡನ್, ಯೆಲ್ಲೋ ಮತ್ತು ಸ್ಯಾಫ್ರಾನ್ ಆಗಿ ಬರುತ್ತೆ. ನಂಬರ್ 3, 9 ಶುಭ. ಮತ್ತು ಈ ಗುರುವಾರ ಒಂದು ಗುಡ್ ನ್ಯೂಸ್ ಬರಲಿಕ್ಕಿದೆ. ಕೆಲಸ ಸಿಕ್ಕಂತಹ ಆಫರ್ ಲೆಟರ್ ಬರಬಹುದು, ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗ್ಬೋದು, ಸಂತಾನ ಪ್ರಾಪ್ತಿಯ ಗುಡ್ ನ್ಯೂಸ್, ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬರ್ಬೋದು, ಈಶಾನ್ಯ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಅದೇ ರೀತಿ ವಾರದ 2 ರೆಮಿಡಿಗಳನ್ನು ಹೇಳ್ಕೊಡ್ತೀನಿ. ಒಂದು ಬೀಜ ಮಂತ್ರ ಕೂಡ ಇರುತ್ತೆ, ಅದರಲ್ಲಿ ಮಾಡಿ ನೋಡಿ. ಒಂದೇ ದಿವಸಕ್ಕೆ ಕಮೆಂಟ್ ಮಾಡ್ತೀರಾ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಒಂದು ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅಂದರೆ, ಇತ್ತೀಚೆಗೆ ನಾವು ಒಂದು ವಾಸ್ತುಗೆ ಅಂತ ಒಂದು ಮನೆಗೆ ಹೋಗಿದ್ವಿ. ಅಲ್ಲಿ ಒಂದು ವಿಚಿತ್ರವಾದ ಸಮಸ್ಯೆ ಆ ಮನೆಯಲ್ಲಿ ಕಾಡ್ತಾ ಇತ್ತು. ಯಾಕೆ ಅಂತಂದರೆ, ಮೇಜರ್ಲಿ ಟಾರ್ಗೆಟೆಡ್ ಆನ್ ದ ಕಿಡ್ಸ್. ಆ ಮಕ್ಕಳಿಗೆ ಒಂದು 6th ಓದುವಂತಹ ಒಂದು ಹೆಣ್ಮಗು ಇದೆ, ಆಮೇಲೆ SSLC ಓದುವಂತಹ ಒಂದು ಅಣ್ಣ, 2 ಮಕ್ಕಳು, ಅಣ್ಣ ತಂಗಿ. ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಅವರು ಸ್ಟಡಿಯಲ್ಲಿ ಏನು ಪ್ರಗತಿ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೇನೇ ಶತ್ರು ಕಾಟದಿಂದ ಹೆಂಗೆ ಮಾಡಿಸ್ಬಿಟ್ಟಿದ್ರು ಅಂತಂದರೆ, ಆ ಅಣ್ಣ ತಂಗಿನ ಅವರು ಬುಕ್ ಕಂಡ ತಕ್ಷಣ ಈ ಕಡೆ ಮುಖ ಮಾಡಿ ತಿರ್ಸ್ಕೊಂಡ್ಬಿಡೋರು, ಬೇಡ ಅಂತ. ಟಾಪರ್ ಆಗಿರೋರು ಆ ಒಂದು ಕ್ಲಾಸಲ್ಲಿ ಅವರು ಲೋಯೆಸ್ಟ್, ಅವ್ರಿಗಿಂತ ಕಡಿಮೆ ಅಂಕ ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳೇ ಇಲ್ಲ. ಅಷ್ಟು ಸ್ಟಡಿಯಲ್ಲಿ ಡಿಗ್ರೇಡ್ ಆಗಿಬಿಟ್ಟಿದ್ರು. ತುಂಬ ಲೋ. ನಾವು ಸ್ಕೂಲಿಗೆ ಹೋಗಲ್ಲ, ನಾವು ಸ್ಟಡಿ ಮಾಡಲ್ಲ, ಬುಕ್ ಮುಟ್ಟಲ್ಲ, ಯಾವಾಗಲೂ ಸುಮ್ಮನೆ ಕೂತಿರೋರು. ಆ ಮನೆಯಲ್ಲಿ ಅವ್ರ ಪೇರೆಂಟ್ಸ್ಗೆ ಆತಂಕ ಆಯಿತು, ಗುರುಗಳು ಹಿಂಗಾಗ್ಬಿಟ್ಟಿದೆ, ಏನು ಮಾಡೋದು? ಸರಿ ಆಯಿತು ಅಂಥೇಳಿ ನನ್ನ ಶ್ರೀಚಕ್ರ ಯಂತ್ರವನ್ನು ನೋಡ್ತಾ ಇದ್ದರು. ಅವರು ಇಮ್ಮಿಡಿಯೇಟ್ಲಿ ಬುಕ್ ಮಾಡಿಕೊಂಡ್ರು. ಬುಕ್ ಮಾಡಿಕೊಂಡಾಗ ಅದರಲ್ಲಿ ನಾವು ಅವ್ರ ಹೆಸರು ಮತ್ತು ಇದನ್ನು ಕೇಳ್ತೀವಿ, ವಿವರವನ್ನು ಕೇಳಿದಾಗ ಈ ರೀತಿಯಾಗಿ ವಾಯ್ಸ್ ನೋಟ್ ಹಾಕಿದ್ರು, ಹಿಂಗೆ ಆಗ್ತಾ ಇದೆ ಗುರುಗಳು, ಏನು ಮಾಡಬೇಕು ಅಂತ. ತಕ್ಷಣ ನಾನು ಒಂದು ಮಾರ್ಗದರ್ಶನ ಮತ್ತು ನಮ್ಮ ನೇತೃತ್ವದಲ್ಲಿ ಅದನ್ನು ಶ್ರೀಚಕ್ರವನ್ನು ಪೂಜೆಗಿಡಿಸಿದೆ. ಇಲ್ಲಿ 30 ದಿವಸ ಪೂಜೆ ನಡೀತಾ ಇದೆ. ಅಲ್ಲಿ ಮಕ್ಕಳು ಸ್ವಲ್ಪ ನಿಧಾನಕ್ಕೆ ಕ್ಷೇತ್ರಕ್ಕೆ ಕಾಣ್ತಾ ಇದೆ. ಅವರಿಗೆ ಒಂದು ಬಲವಾದ ನಂಬಿಕೆ ಬಂತು. ಆಮೇಲೆ ಶ್ರೀಚಕ್ರ ಮನೆಗೆ ಕಳಿಸ್ಬೇಕಾದ್ರೆ ಅವರಿಗೆಲ್ಲ ನೋಟ್ ಹಾಕಿ ಕಳಿಸಿದ್ವಿ, ವಾಯ್ಸ್ ನೋಟು, ಈ ಥರ ಮಾಡಿ ಪೂಜೆ ಮಾಡಿ ಅಂತ. ಅದನ್ನು ಪೂಜೆ ಮಾಡ್ತಾ ಬಂದರು. ಅದ್ಭುತವಾಗಿ 6 ತಿಂಗಳದೊಳಗಡೆ ಮತ್ತೆ ಆ ಸ್ಕೂಲಿಗೆ, ಆ ಕಾಲೇಜ್ಗೆ ಅವರು ಒಂದು ಟಾಪರ್ ಆಗಿದ್ದಾರೆ. ಮಕ್ಕಳದು ವಿದ್ಯಾಭ್ಯಾಸದಲ್ಲಿ ಅದ್ಭುತ ಪ್ರಗತಿ ಆಗ್ತಾ ಇದೆ. ಆಮೇಲೆ ಮನೆಗೆ ಕರೆಸಿ ಅವರು ವಾಸ್ತು ತೋರಿಸಿ, ವಾಸ್ತುದು ಕೂಡ ಕೆಲವೊಂದು ಪ್ರಾಬ್ಲಮ್ ಇತ್ತು, ಫಿಕ್ಸ್ ಮಾಡಿಸ್ಕೊಂಡು ಮಕ್ಕಳನ್ನು ಎದುರುಗಡೆ ಕೂರಿಸಿ, ನೋಡಿ ಒಂದು ಗುರುಗಳೇ, ಇದೇ ಆ ಮಕ್ಕಳು ನೀವು ಶ್ರೀಚಕ್ರ ಕೊಡೋದಕ್ಕಿಂತ ಮುಂಚೆ ಹೆಂಗಿದ್ರು, ಇವಾಗ ಹೆಂಗಾಗಿದ್ದಾರೆ, ಫುಲ್ ಟಾಪರ್ ಆಗಿದ್ದಾರೆ, ನಮಗಂತೂ ಇವರ ಭವಿಷ್ಯದ ಚಿಂತೆ ಆಗಿತ್ತು ಅಂತ ಹೇಳಿದರು. ನೋಡಿ, ಆ ಶ್ರೀಚಕ್ರ ಯಂತ್ರ ಅನ್ನೋದು ಆ ವ್ಯಕ್ತಿಯಲ್ಲಿ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ತರುತ್ತೆ ಅಂದರೆ, ಐದರ್ ಸ್ಟೂಡೆಂಟ್ಸ್ ಇರ್ಬೋದು, ಪ್ರೊಫೆಷ್ನಲ್ ಇರ್ಬೋದು, ಪ್ರೈವೇಟ್ ಜಾಬ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ನೀವು ಯಾವುದೇ ರಂಗದಲ್ಲಿ ಕೆಲಸ ಮಾಡ್ತಾ ಇರಿ, ಮನೆಯ ಸದಸ್ಯರಿರ್ಬೋದು, ಏನು ತೊಂದರೆ ಬಂದು ನಿಂತಿದೆಯಲ್ಲ ಅದನ್ನು ಪೂರ್ತಿಯಾಗಿ ನಿವಾರಣೆ ಮಾಡಿ ಪೂರ್ತಿ ಬದಲಾವಣೆ ತಂದು ಕೊಡುತ್ತೆ, ಪೂರ್ತಿ ಶೈನ್ ಮಾಡಿಸುತ್ತೆ. ಹಣ ಅಂತೂ ಯಥೇಚ್ಛವಾಗಿ ಬರುತ್ತೆ ವೀಕ್ಷಕರೇ. ಶ್ರೀಚಕ್ರ ಯಂತ್ರ ಇದ್ದ ಮನೆಗೆ ಅದು ಹಣವನ್ನು ಎಳೆದು ತರುತ್ತೆ, ಮ್ಯಾಗ್ನೆಟ್ ಥರ. ನಿಮಗೂ ಕೂಡ ಸಾಲದ ಸಮಸ್ಯೆ, ಸೋಲಿನ ಸಮಸ್ಯೆ ಇತ್ತು ಅಂದರೆ ಈಗಲೇ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ. ನಂಬರ್ ಕಾಣಿಸ್ತಾ ಇದೆ, 30 ರಿಂದ 40 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಸಿದ್ಧಿ ಪೂಜೆ ಮಾಡಿ ಕಳಿಸ್ತೀನಿ. ಅದನ್ನು ಪೂಜೆ ಮಾಡುವಂಥ ವಿಧಾನ ಎಲ್ಲ ಅದರೊಳಗಡೆ ಶೀಟ್ ಹಾಕಿರ್ತಾರೆ. ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಪೂಜೆಯ ವಿಧಾನ ಅಂತ ಪಾಡ್ಕಾಸ್ಟ್ ಹಾಕಿದ್ದೀನಿ. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಕೂಡ ನೋಡಿ ನೀವು ತಿಳ್ಕೊಬೋದು. ಬುಕ್ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಬನ್ನಿ ಹಾಗಾದರೆ ಈ ವಾರದ ಧನುರಾಶಿಯವರಿಗೆ ರೆಮಿಡಿಯನ್ನು ನೋಡ್ಕೊಂಬರೋಣ. ಈಗ ಧನುರಾಶಿಗೆ 2 ರೆಮಿಡಿ ಹೇಳ್ಕೊಡ್ತೀನಿ. ಒಂದು ಬೀಜ ಮಂತ್ರ ಹೇಳ್ತೀನಿ ಅಂತ ಹೇಳಿದ್ದೆ. ಓಂ
ಬ್ರಹ್ಮ ಬೃಹಸ್ಪತಯೇ ನಮಃ, ಓಂ ಬ್ರಹ್ಮ ಬೃಹಸ್ಪತಯೇ ನಮಃ. ಅಥವಾ ಕಷ್ಟ ಆಗ್ತಾ ಇದೆ ಗುರುಗಳೇ, ಸಿಂಪಲ್ ಆಗಿ ಹೇಳಿ ಅಂತೀರಾ? ಆಯಿತು, ಓಂ ಗುರವೇ ನಮಃ, ಓಂ ಗುರವೇ ನಮಃ. ಈ ಗುರುವಿನ ಬೀಜ ಮಂತ್ರವನ್ನು ಬೆಳಗ್ಗೆ ಸಂಜೆ 108 ಸಲ ತಪ್ಪದೆ ಹೇಳ್ಕೊಳ್ಳಿ. ಸಮಯದ ಅವಕಾಶ ಅಭಾವ ಇತ್ತು ಅಂತಂದರೆ ಒಂದು 11 ಸಲ ಹೇಳ್ಕೊಳ್ಳಿ. ಅದೂ ಆಗಲಿಲ್ಲ ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅದೂ ಅಲ್ಲದೆ ವೀಕ್ಷಕರೇ, ಪ್ರತಿದಿನ ಬೆಳಗ್ಗೆ 108 ಸಲ ಅಥವಾ 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ತಪ್ಪದೇ ಪಠಣೆ ಮಾಡಿ. ಬರುವಂತಹ ಗುರುವಾರ ಗುರುಗಳ ಒಂದು ಮಠ ಮಾನ್ಯ ಮಂದಿರಗಳಿಗೆ ಹೋಗಿ, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಮಠ ಇರ್ಬೋದು, ಸಾಯಿಬಾಬಾ ಮಂದಿರ, ಗುರುದೇವದತ್ತ ಮಂದಿರ, ಹೀಗೆ ಗುರುಗಳ ಸ್ಥಾನಕ್ಕೆ ಹೋಗ್ಬಿಟ್ಟು 1 kg ಬಾಳೆಹಣ್ಣನ್ನು ಅಲ್ಲಿ ಸಮರ್ಪಣೆ ಮಾಡಿ ಅಲ್ಲೇ ಕೂತ್ಕೊಂಡು ಗುರುಗಳ ಒಂದು ನಾಮಸ್ಮರಣೆ ಮಾಡಿ. ಹೆಚ್ಚಿನ ಡೆವಲಪ್ಮೆಂಟ್ ನಿಮ್ಮ ಜೀವನದಲ್ಲಾಗುತ್ತೆ. ಅದೇ ರೀತಿ ಬರುವಂಥ ಶುಕ್ರವಾರ ನಿಮ್ಮ ಮನೆಯ ಒಂದು ದೇವರ ಮನೆಯಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ 2 ಜೋಡಿ ತುಪ್ಪದ ದೀಪಗಳನ್ನು ಬೆಳಗೋದ್ರಿಂದ ಇಚ್ಛಿತ ಫಲ ಪ್ರಾಪ್ತಿಯಾಗುತ್ತೆ. ವೀಕ್ಷಕರೀಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ಇದೇ 10ನೇ ತಾರೀಕಿನಿಂದ 17 ಆಗಸ್ಟ್ವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯುತ್ತೆ ಎನ್ನುವಂಥರ ಸಣ್ಣ ಒಂದು ಬೆಳಕು ಚೆಲ್ಲುವಂಥ ಪ್ರಯತ್ನ. ಆಗಸ್ಟ್ 12 ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ, ಆಮೇಲೆ ಭೀಮೇಶ್ವರ ವೃತ ಇದೆ. ಅದರ ಜೊತೆಗೆ 22ನೇ ತಾರೀಕು ನೂಲು ಹುಣ್ಣಿಮೆ, ಅವತ್ತು ರಕ್ಷಾಬಂಧನ ಹಬ್ಬ, ಅಲ್ಲಿ ಚಂದ್ರಗ್ರಹಣ. 12ನೇ ತಾರೀಕಿಗೆ ಅಮಾವಾಸ್ಯೆಗೆ ಸೂರ್ಯಗ್ರಹಣ, ಈ ಕಡೆ ಹುಣ್ಣಿಮೆಗೆ ಚಂದ್ರಗ್ರಹಣ. 2 ಗ್ರಹಣಗಳಿದೆ. ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಜಾಗೃತವಾಗಿರಬೇಕಾಗತ್ತೆ. ಕೆಲವೊಂದು ರೆಮಿಡಿಗಳನ್ನು ಕೂಡ ಹೇಳ್ಕೊಡ್ತೀನಿ. ಸೂರ್ಯನ ಸಂಚಾರದಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪ್ರಗತಿ, ಮದುವೆ ಸೆಟ್ ಆಗುವಂಥದ್ದು, ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬರುವಂತಹದ್ದು ಎಲ್ಲ ಶುಭ ಸಮಾಚಾರ ಇದೆ. ಅದರ ಜೊತೆಗೆ ಇಲ್ಲಿ ನೋಡಿ, ಶುಕ್ರ ಕೂಡ ಈ ವಾರ ನಿಮಗೆ ಹೆಚ್ಚಿನ ಆಶೀರ್ವಾದ, ಪ್ರಗತಿಯನ್ನು ಕೊಡುವಂತಹದ್ದು. ಅದೇ ರೀತಿ ಗುರು ನಿಮ್ಮಿಂದ, ಗುರುಗ್ರಹ ಏನು ಅಪೇಕ್ಷೆ ಮಾಡ್ತಾ ಇದೆ ಅಂದರೆ, ಆನೆಸ್ಟ್ ಆಗಿರಿ, ಯಾವುದೇ ರೀತಿಯಾದಂಥ ಶಾರ್ಟ್ಕಟ್ಸ್ಗಳು ಬೇಡ, ಅನ್ಎಥಿಕಲ್ ಇಲ್ಲಿಗಲ್ ಕೆಲಸಗಳು ಬೇಡ ಎನ್ನುವಂಥದ್ದನ್ನು ಅದು ಒತ್ತಿ ಹೇಳ್ತಾ ಇದೆ. ಅದೇ ರೀತಿ ಮಕರ ರಾಶಿಯವರು ಈ ವಾರ ಯಾವುದಾದ್ರೂ ಈ ಮ್ಯಾರೇಜ್ ವಿಷಯದಲ್ಲಿ ಮದುವೆ ಮಾತುಕತೆಗೆ ಹೋದಾಗ ಕ್ಲಿಯರ್ ಆಗಿರಿ, ಟ್ರಾನ್ಸ್ಪರೆಂಟ್ ಆಗಿರಿ, ಆನೆಸ್ಟ್ ಆಗಿರಿ. ಸುಳ್ಳು ಹೇಳಿ ಮದುವೆ ಮಾಡುವಂಥದ್ದು ಬೇಡ ಅಂತ ತೋರಿಸ್ತಾ ಇದೆ. ಅದು ಮುಂದೆ ದೊಡ್ಡ ಮಟ್ಟದ ಒಂದು ಎಡವಟ್ಟಿಗೆ, ಅವಘಡಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ನಿಮ್ಮ ಪಾರ್ಟ್ನರ್ಸ್ ಜೊತೆಗೆ ಡಿಸ್ಅಗ್ರಿಮೆಂಟ್ ಬೇಡ, ಆರ್ಗ್ಯುಮೆಂಟ್ಸ್ ಬೇಡ ಅಂತ ತೋರಿಸುತ್ತೆ. ಐದರ್ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಮನೆಯಲ್ಲಿ ನಮ್ಮ ಜೀವನ ಸಂಗಾತಿ ಇರ್ಬೋದು, ಅವ್ರು ಹೇಳುವಂಥ ಮಾತುಗಳಿಗೆ ಸ್ವಲ್ಪ ಬೆಲೆ ಕೊಡುವಂಥದ್ದು, ಅದನ್ನು ಪಾಲಿಸುವಂಥದ್ದು. ಅದೇ ರೀತಿ ಇವಾಗ ತುಂಬ ಲಕ್ಸುರಿ ಆದಂತಹ ಒಂದು ಲ್ಯಾವಿಶ್ ಸ್ಪೆಂಡ್ ಮಾಡಿ ಜೇಬನ್ನು ಖರ್ಚು ಮಾಡ್ಕೋತೀರಿ ಅನ್ನುವಂಥದ್ದು ಪ್ರವೋಕ್ ಮಾಡುತ್ತೆ ಗ್ರಹಗತಿಗಳು. ಅದರಲ್ಲಿ ಜಾಗೃತವಾಗಿರಬೇಕಾಗತ್ತೆ. ಅದೇ ರೀತಿ ಇದರಲ್ಲಿ ಒಂದು ಹೆಲ್ತ್ ಸಿಂಪ್ಟಮ್ಸ್ ಏನು ತೋರಿಸ್ತಾ ಇದೆ ಅಂದರೆ, ಯಾವುದೋ ಒಂದು ಹಳೆಯ ಜಾಡ್ಯ ಮತ್ತೆ ರಿಪೀಟ್ ಆಗುವಂಥದ್ದು, ಅಥವಾ ಒಂದು ಕಾಲು ಜಾರಿ ಹೇರ್ಲೈನ್ ಫ್ರ್ಯಾಕ್ಚರ್ ಆಗುವಂಥದ್ದು, ಮಂಡಿ ಮೊಣಕಾಲು ನೋವು, ಸೊಂಟದಿಂದ ಕೆಳಗಡೆ ಭಾಗದ ಒಂದು ಕಾಲು, ಮೊಣಕಾಲು, ತೊಡೆ ಈ ರೀತಿ, ಅಥವಾ ಕಾಲಿನ ಬೆರಳು, ಈ ರೀತಿಯಾದಂಥ ಏನೋ ಒಂದು ಸಣ್ಣ ಪ್ರಮಾಣದ ಆತಂಕ ಇದೆ ಅಂತ ತೋರಿಸ್ತಾ ಇದೆ. ಜಾಗೃತೆಯಾಗಿರಬೇಕಾಗತ್ತೆ. ಅದೇ ರೀತಿ ವೃತ್ತಿ ವ್ಯಾಪಾರ ವ್ಯವಹಾರಕ್ಕೆ ಒಂದು ಸ್ವಲ್ಪ ಗ್ರಹಣದ ನೆಗೆಟಿವ್ ಶೇಡ್ ಇದೆ. ಹಾಗಾಗಿ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇದ್ರೆ ಬಹಳ ಒಳ್ಳೆಯದು. ಸ್ಟೂಡೆಂಟ್ಸ್ಗಳಿಗೆ, ಮಕರ ರಾಶಿಯ ಸ್ಟೂಡೆಂಟ್ಸ್ಗಳಿಗೂ ಕೂಡ ಈ ವಾರ ಫೋಕಸ್ ತುಂಬ ಅಂದರೆ ತುಂಬ ಲೋ ಇರುತ್ತೆ. ಅವರು ಎಲ್ಲವನ್ನು ಕಾನ್ಸಂಟ್ರೇಷನ್ನು, ಫೋಕಸ್ಸು, ಡೆಡಿಕೇಷನಿಂದ ಸ್ಟಡಿ ಮಾಡಿದರೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ನೇವಿ ಬ್ಲೂ, ಗ್ರೇ ಮತ್ತು ಡೀಪ್ ಗ್ರೀನ್ ಈ ವಾರ ಆಗಿಬರುತ್ತೆ. ನಂಬರ್ 3, 8, 17 ಶುಭ. ಅದೇ ರೀತಿ ಶನಿವಾರ ಮತ್ತು ಭಾನುವಾರ ನಿಮಗೆ ಹೆಚ್ಚಿನ ಒಂದು ಗುಡ್ ನ್ಯೂಸ್ ಬರುವ ಸಾಧ್ಯತೆ ಇದೆ. ಪಶ್ಚಿಮ ದಿಕ್ಕಿನಿಂದ ಶುಭ ಫಲ ಬರುತ್ತೆ. ನಿಮಗೆ ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ, ಒಂದು ರೆಮಿಡಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಹೇಗೂ ಹಬ್ಬಗಳ ಸಾಲು ಶುರುವಾಗಿರೋದ್ರಿಂದ ಈಗ ಅದೃಷ್ಟ ಲಕ್ಷ್ಮಿಯನ್ನು ಈ ಒಂದು ಕಾಲದಲ್ಲಿ, ನಾವು ಕಾಲಘಟ್ಟದಲ್ಲಿ ಹೆಚ್ಚು ಪೂಜೆ ಮಾಡ್ತೀವಿ. ಯಾಕೆಂತಂದರೆ ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ, ಅದೇ ರೀತಿ ಗೌರಿ ಗಣೇಶ ಹಬ್ಬ. ಈ ನಮ್ಮ ಶ್ರಾವಣ ಮಾಸ ಶುರುವಾದ ಮೇಲೆ ಡಿಸೆಂಬರ್ ತುಳಸಿ ವಿವಾಹದವರೆಗೂ ಹಬ್ಬಗಳ ಸಾಲೆ. ಅದೃಷ್ಟ ಬೇಕಲ್ಲ, ಅದೃಷ್ಟ ಲಕ್ಷ್ಮಿಯನ್ನು ಮನೆಗೆ ತರಿಸ್ಬೇಕಲ್ಲ. ಅದೃಷ್ಟ ಲಕ್ಷ್ಮಿ ಮನೆಗೆ ಬಂದಲು, ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಯಶಸ್ಸು, ಸಂತಾನ ಎಲ್ಲವೂ ಕೂಡ ಮನೆಗೆ ಶುಭ ಆಗಬೇಕು ಅಂತಂದರೆ ಮನೆಯಲ್ಲಿ ಒಂದು ವಸ್ತು ಇರಬೇಕು. ಅದು ಇತ್ತು ಅಂತಂದಾಗ ನಿಮ್ಮ ಒಂದು ಲಕ್ಕೆ ಕುಲಾಯಿಸುತ್ತೆ, ಅದೃಷ್ಟದ ಬಾಗಿಲೇ ತೆರೆಯುತ್ತೆ ವೀಕ್ಷಕರೇ. ಹಣವನ್ನು ಮಳೆ ಥರ ಸುರಿಸುತ್ತೆ, ಶ್ರೀಮಂತಿಕೆಯನ್ನು ತಂದು ಕೊಡುತ್ತೆ. ನೀವು ಏನು ಕೇಳ್ತೀರಾ ಅದರದ್ದು 1000 ಪಟ್ಟು ಕೆಲಸ ಮಾಡಿಕೊಡುತ್ತೆ. ಯಂತ್ರಗಳಲ್ಲಿ ರಾಜಯಂತ್ರ ಅಂತ ಎದಕ್ಕೆ ಕರೀತಾರೆ?
ಶ್ರೀಚಕ್ರ ಯಂತ್ರ. ಹೌದು, ಸ್ಕ್ರೀನ್ ಮೇಲೆ ಅದ್ರ ಫೋಟೋ ಕಾಣಿಸ್ತಾ ಇದೆ, ನಂಬರ್ ಕಾಣಿಸ್ತಾ ಇದೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಈ ಸಿದ್ಧಿ ಯಂತ್ರವನ್ನು ಮನೆಗೆ ತರಿಸ್ಕೊಂಡು ನೋಡಿ, ವರ್ಷದೊಳಗಡೆ ಜೀವನವೇ ಬದಲಾಗುತ್ತೆ. ಲಕ್ಷಾಂತರ ಜನ ಅದನ್ನು ನನ್ನ ಕೈಯಿಂದ ಸಿದ್ಧಿ ಮಾಡಿಸ್ಕೊಂಡು ಅಭಿವೃದ್ಧಿಯ ಹಾದಿಯಲ್ಲಿದ್ದಾರೆ. ಬಹಳ ಖುಷಿಯಾಗಿದ್ದಾರೆ. ಸಾಕಷ್ಟು ಜನ ವೀಕ್ಷಕರು ನೇರ ಪ್ರಸಾರ ಪಾಡ್ಕಾಸ್ಟಿಗೆ ಬಂದು ಮಾತಾಡ್ತಾ ಇರ್ತಾರೆ. ಅದರಲ್ಲಿ ನೀವು ಒಬ್ಬರಾಗಬೇಕು ಅಂದರೆ ಈಗಲೇ ಆ ಯಂತ್ರ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಅದೃಷ್ಟ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳಿ. ಬನ್ನಿ, ಈ ವಾರದ ಮಂತ್ರ ಅಂತ ಬಂದಾಗ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ 108 ಸಲ ಅಥವಾ 11 ಸಲ ಪಠಣೆ ಮಾಡ್ಕೊಳ್ಳಿ. ಗುರುಗಳೇ ಆಗಲ್ಲ ಅಂತಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲೀಸ ಇದೆ, ಅದನ್ನಾದರೂ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಮನೆಯಿಂದ ನೀವು ಹೊರಗಡೆ ಹೊರಟಾಗ ಒಂದು ಸಲ ಹಸಿರು ಸಸ್ಯವನ್ನು ಮುಟ್ಟಿ ಓಂ ಬುಧಾಯ ನಮಃ ಅಂತ ಒಂದು 11 ಸಲ ಹೇಳ್ಕೊಂಡೋದ್ರೆ ಆ ವಾರದ ಎಲ್ಲ ಕೆಲಸಗಳಾಗುತ್ತೆ. ಆಮೇಲೆ ವಾರ ಪೂರ್ತಿ 6 ಕಾಳುಮೆಣಸು ನಿಮ್ಮ ಜೇಬಲ್ಲಿರಲಿ. ನೆಕ್ಸ್ಟ್ ಈಗೇನು ಅಮಾವಾಸ್ಯೆ ಬರುತ್ತೆ ಆವಾಗ ಚೇಂಜ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಅಮಾವಾಸ್ಯೆ ನೆಕ್ಸ್ಟ್ ಡೇ ಅದನ್ನು 6 ಕಾಳುಮೆಣಸು ಕಟ್ಟಿಟ್ಕೊಂಡ್ರೆ ಹುಣ್ಣಿಮೆಗೆ ಅದನ್ನು ಬಿಸಾಕ್ಬಿಡಿ ಮರದ ಕೆಳಗಡೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇನ್ನು ಇಲ್ಲಿ ರಾಹುವಿನ ಎಫೆಕ್ಟನ್ನು ಒಂದು ಸ್ವಲ್ಪ ನೀವು ಡಿಫ್ಯೂಸ್ ಮಾಡ್ಕೋಬೇಕು ಅಂದರೆ ದುರ್ಗಾದೇವಿಯ ಮೊರೆ ಹೋಗಬೇಕಾಗತ್ತೆ. ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳವಾರ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡುವಂಥ ಸಮಯ ಕುಂಭರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಈ ವಾರದ ಆಗಸ್ಟ್ 10ರಿಂದ 17ರವರೆಗೆ ವಾರ ಭವಿಷ್ಯವನ್ನು ನೋಡಲಿಕ್ಕಾಗಿ ನಿಧಾನವೇ ಪ್ರಧಾನ, ತಾಳ್ಮೆಗೆ ಜಾಸ್ತಿ ಆದ್ಯತೆ ಕೊಡಬೇಕಾಗತ್ತೆ. ಕುಂಭರಾಶಿಯವರಿಗೆ ಬರೆದಿಟ್ಕೊಳ್ಬೇಕಾದ್ರೆ ಮನೆಯಲ್ಲಾಗಿರ್ಬೋದು, ಅಕ್ಕಪಕ್ಕದ ಮನೆಯಲ್ಲಾಗಿರ್ಬೋದು, ಅಥವಾ ಆಫೀಸಿನ ಕಚೇರಿಯ ಕೆಲಸದಲ್ಲಿರ್ಬೋದು, ನಿಮ್ಮ ವ್ಯವಹಾರದ ಸ್ಥಳದಲ್ಲಿರ್ಬೋದು, ನಿಮಗೆ ಮನಸ್ಸಿಗೆ ನೋವುಂಟು ಮಾಡುವಂತಹ ಘಟನೆ ನಡೆಯುತ್ತೆ. ನಿಮ್ಮ ಅಪೋಸಿಟ್ ಯಾರು ಸದಸ್ಯರಿರ್ತಾರೆ, ಮೆಂಬರ್ಸ್ ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ಅವರಿಂದ ಆಗೇ ಆಗುತ್ತೆ. ಹಾಗಾಗಿ ಇದು ಏನು ಗ್ರಹಣ ನಡೀತಾ ಇದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಈ ತಿಂಗಳು 12 ಮತ್ತು 28ಕ್ಕೆ 12ಕ್ಕೆ ಏನು ಆಟಿ ಅಮಾವಾಸ್ಯೆ ಅಂತ ಹೇಳ್ತೀವಿ, ಆ ದಿನ ಜ್ಯೋತಿರ್ಭೀಮೇಶ್ವರ ವೃತ ಇದೆ. ಅದರ ಜೊತೆಗೆ ಸೂರ್ಯಗ್ರಹಣ ಇದೆ. ಅದರ 28ಕ್ಕೆ ಈ ನೂಲು ಹುಣ್ಣಿಮೆ ಅಂತ ಹೇಳ್ತೀವಿ, ರಕ್ಷಾಬಂಧನ. ಅವತ್ತಿನ ದಿನವೇ ಚಂದ್ರಗ್ರಹಣ ಆಗುವಂತಹದ್ದು. ಒಂದು ಸ್ವಲ್ಪ ಈ ಗ್ರಹಣದ ಶೇಡಿಂದ ಏನಾಗುತ್ತೆ ಅಂದರೆ ಕುಂಭರಾಶಿಯವರಿಗೆ ಮನಸ್ಸಿಗೆ ತಾಪಗಳು, ಕಣ್ಣೀರು, ನೋವು, ಹಣಕಾಸಿನ ನಷ್ಟ, ಶತ್ರುನ ಒಂದು ಕಾಟ ಎಲ್ಲವೂ ಒಟ್ಟೊಟ್ಟಿಗೆ ಬಂದಿದೆ ಈ ತಿಂಗಳು. ಒಂದು ಸ್ವಲ್ಪ ಜಾಗೃತೆಯಾಗಿರಬೇಕಾಗತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಈ ವಾರ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಜಾಗೃತಿಯನ್ನು ಹೇಳಿದ್ದೀನಿ. ಇನ್ನು ಕರಿಯರ್ ಅಂತ ಬಂದಾಗ ನಿಮಗೆ ಓವರ್ಲೋಡ್ ವರ್ಕ್ ಇರುತ್ತೆ. ಎಲ್ಲ ಕೆಲಸ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕು ಅಷ್ಟೊತ್ತಿಗೆ ನಿಮ್ಮ ಬಾಸ್ ಬಂದು ಇದನ್ನೊಂದು ಸ್ವಲ್ಪ ಮುಗಿಸಿ ಅಂತಾರೆ. ಮತ್ತೆ 2 ಅವರ್ಸ್ ಸ್ಟ್ರೆಚ್ ಆಗುತ್ತೆ. ಅಲ್ಲಿ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಕಮಿಟ್ ಆಗಿರ್ತೀರಾ. ಹೆಂಡತಿ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಡಿನ್ನರ್ಗೋ ಹೊರಗಡೆ ಅಂತ. ಆವಾಗ ಫುಲ್ ಪ್ಲ್ಯಾನ್ ಫೇಲ್ ಆಗುತ್ತೆ, ಜಗಳ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ. ಈ ಥರದ್ದೆಲ್ಲ ಆಗುತ್ತೆ ಸ್ವಲ್ಪ ನೋಡಿ. ಆದರೂ ಗುರುಗ್ರಹ 6ನೇ ಮನೆಗೆ ನಿಮಗೆ ಫೇವ್ರೇಟ್ ರಿಸಲ್ಟನ್ನು ತಂದು ಕೊಡೋದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದೆ. ನಾನು ಅದಕ್ಕೆ ಹೇಳಿದ್ದೆ ನಿಧಾನವೇ ಪ್ರಧಾನ, ತಾಳ್ಮೆ ಇರಲಿ. ಕುಂಭರಾಶಿಯವರಿಗೆ ತಾಳ್ಮೆ ಇದ್ದಷ್ಟು ಗುರುಗ್ರಹ ಹಿಂದೆ ಇಟ್ ಈಸ್ ಮೇಕಿಂಗ್ ಸಮಥಿಂಗ್ ಗುಡ್ ಫಾರ್ ಯು. ಏನೋ ಪ್ಲ್ಯಾನ್ ಮಾಡ್ತಾ ಇದೆ ನಿಮಗೆ ಮುಂದಿನ ದಿನಗಳಲ್ಲಿ, ಅಂದರೆ ಸೆಪ್ಟೆಂಬರಲ್ಲಿ ಒಳ್ಳೆಯ ಶುಭ ಸಮಾಚಾರಗಳು ಬರಲಿಕ್ಕಿದೆ. ಆಗಸ್ಟನ್ನು ತಾಳ್ಮೆಯಿಂದ ಕಳೆದ್ಬಿಡಿ. ಅದೇ ರೀತಿ ಫೈನಾನ್ಸ್ ಅಂತ ಬಂದಾಗ ಸ್ವಲ್ಪ ಸಾಲದ ಒಂದು ಸೂಚನೆ ಕೊಡುತ್ತೆ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲದ ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು. 5,000 ಸಾಲ ತೊಗೊಳ್ಳೋ ಜಾಗದಲ್ಲಿ 50,000 ತೊಗೊಂಡು ಜೇಬ್ ಸುಟ್ಕೊಳ್ಳೋದು, ಕೈ ಸುಟ್ಕೊಳ್ಳೋದು, ಸಾಲದ ಒಂದು ಮರುಪಾವತಿ ಮಾಡಲಿಕ್ಕೆ ಆಗದೆ ಒದ್ದಾಡೋದು, ಇಂಥದ್ದೆಲ್ಲ ಆಗುತ್ತೆ. ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೋಬೇಕಾಗುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಇಲ್ಲಿ ನೋಡಿ, ರಾಹು 1ನೇ ಮನೆಗೆ ಬಂದಿರೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ನರ್ವಸ್ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು, ಇರ್ರೆಗ್ಯುಲರ್ ಸ್ಲೀಪ್ ಆಗುವಂಥದ್ದು, ಆಮೇಲೆ ಒಂದು ಪ್ಯಾಟ್ರನ್ನೇ ಒಂದು ಸ್ವಲ್ಪ ಚೇಂಜ್ ಆಗುವಂಥದ್ದು. ಬೆಳಗ್ಗೆ ನೀವು ನೋಡಿ ಏನು ಮಾಡ್ತೀರಾ, ಬೆಳಗ್ಗೆ 8 ಗಂಟೆ 9 ಗಂಟೆ ಒಳಗಡೆ ಮಾಮೂಲಿಯಾಗಿ ತಿಂಡಿ ತಿಂತಾರೆ. ಅದನ್ನು ಬಿಟ್ಟು ಮಧ್ಯಾಹ್ನ 2 ಗಂಟೆ ಅಥವಾ ಸಾಯಂಕಾಲ 4 ಗಂಟೆಗೆ ತಿಂಡಿ ತಿಂದರೆ, ಅಥವಾ ಮಧ್ಯಾಹ್ನದ ಊಟವನ್ನು ಸಾಯಂಕಾಲ 6 ಗಂಟೆಗೆ ಮಾಡಿದರೆ ಈ ರೀತಿಯಾದಂಥ ಟೆನ್ಷನ್ಸ್ಗಳಾಗುತ್ತೆ. ಹಾಗಾಗಿ ನಿಮ್ಮ ರುಟೀನನ್ನು ಜಾಮ್ ಪ್ಯಾಕ್ಡ್ ಆಗಿಟ್ಕೊಳ್ಳಿ, ನೀಟಾಗಿಟ್ಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮ, ಬ್ರಿಸ್ಕ್ ವಾಕ್ ಇರ್ಬೋದು, ಊಟದ ಸಮಯಕ್ಕೆ ಊಟ, ತಿಂಡಿಯ ಸಮಯಕ್ಕೆ ತಿಂಡಿ, ನಿದ್ದೆಯ ಸಮಯಕ್ಕೆ ನಿದ್ದೆ, ಎಲ್ಲವನ್ನ ಕೂಡ ನೀವು ಜಾಮ್ ಪ್ಯಾಕ್ಡ್ ಇಟ್ಕೋಬೇಕಾಗುತ್ತೆ. ಒಂದನ್ನು ಕೂಡ ವ್ಯತ್ಯಾಸ ಮಾಡ್ಕೋಬೇಡಿ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಓದಿನಲ್ಲಿ ಜಾಗ್ರತೆ. ಯಾಕೆ ಅಂತಂದರೆ ಆ ಸ್ನೇಹಿತರು ಬಂದು ಅವ್ರನ್ನ ಫುಲ್ ಸ್ಟಡಿಯಿಂದ ಡಿವಿಯೇಟ್ ಮಾಡಿಬಿಡ್ತಾರೆ. ಅದರಿಂದ ಸ್ಕೂಲಲ್ಲಿ, ಕಾಲೇಜಲ್ಲಿ ಪೇರೆಂಟ್ಸ್ಗಳಿಂದ ಅವ್ರ ಬೈಗಳು ತಿನ್ನುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ವಾರದ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಬ್ಲೂ, ಬ್ಲ್ಯಾಕ್, ಗ್ರೇ ಬಣ್ಣ ಆಗಿಬರುತ್ತೆ. ನಂಬರ್ 4, 8, 7 ಶುಭ. ಶನಿವಾರ ಮತ್ತು ಬುಧವಾರ ಶುಭ ಇರುತ್ತೆ. ಪಶ್ಚಿಮ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಹಾಗೆ ಒಂದು ಬೀಜ ಮಂತ್ರವನ್ನು ಕೊಡ್ತೀನಿ ಮತ್ತು ಒಂದು ಉಪಾಯವನ್ನು ಹೇಳ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಮನೆಯಲ್ಲಿ ಯಾವಾಗಲೂ ಕೂಡ ಏಳಿಗೆ ಇರಬೇಕು, ಲಕ್ಷ್ಮೀ ಸ್ಥಿರವಾಸ ಇರಬೇಕು, ಎಲ್ಲರ ಕೆಲಸ ಕಾರ್ಯ ಚೆನ್ನಾಗಿ ನಡಿಬೇಕು ಅಂದಾಗ ಒಂದು ಸಿದ್ಧಿ ಯಂತ್ರವನ್ನು ಮನೆಯಲ್ಲಿ ಇಟ್ಕೊಳ್ಳಿ ಅಂಥೇಳಿ. ಈಗಲ್ಲ, ಲಕ್ಷಾಂತರ ವರ್ಷಗಳಿಂದ
ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರೇ ತಮ್ಮ ಕೈಯಿಂದ ನಿರ್ಮಾಣ ಮಾಡಿ ಶ್ರೀಚಕ್ರ ಯಂತ್ರವನ್ನು ನಮಗೆ ಕೊಟ್ಟಿರುವಂಥದ್ದು. ಗುರುಗಳೇ ಅದೆಲ್ಲಿ ಸಿಗುತ್ತೆ ಅಂತೀರಾ? ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ನಾನೇ ನನ್ನ ಕೈಯಾರೆ ಸಿದ್ಧಿ ಯಂತ್ರ ಮಾಡಿ ಪೂಜೆ ಮಾಡಿ ನಿಮಗೆ 30ರಿಂದ 40 ದಿವಸದಲ್ಲಿ ಕಳಿಸ್ಕೊಡ್ತೀನಿ. ಅದನ್ನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಲಕ್ಷಾಂತರ ಜನ ಅದನ್ನು ನನ್ನಿಂದ ತರಿಸ್ಕೊಂಡು ಜೀವನದಲ್ಲಿ ಒಳಿತನ್ನು ಏಳಿಗೆಯನ್ನು ಕಾಣ್ತಾ ಇದ್ದಾರೆ, ಸಾಲ ತೀರಿಸ್ಕೊಂಡಿದ್ದಾರೆ, ಸೋಲಿನಿಂದ ಹೊರಗಡೆ ಬಂದಿದ್ದಾರೆ, ಮದುವೆ ಸೆಟ್ ಆಗಿದೆ, ಸಂತಾನ ಪ್ರಾಪ್ತಿಯಾಗಿದೆ, ಕೇಳಿದ್ದೆಲ್ಲ ಅವರಿಗೆ ಸಿಗ್ತಾ ಇದೆ, ಕಷ್ಟ ಮಂಜಿನಂತೆ ಕರಗಿದೆ. ಹಬ್ಬಗಳ ಸಾಲ ಸ್ಟಾರ್ಟ್ ಆಗಿದೆಯಲ್ಲ, ಶ್ರಾವಣ ಮಾಸದಿಂದ ತುಳಸಿ ವಿವಾಹದವರೆಗೂ ಪ್ರತಿದಿನ ಹಬ್ಬವೇ ಹಬ್ಬ. ಆ ಹಬ್ಬಗಳ ಶುಭ ಸಂದರ್ಭದಲ್ಲಿ ಪ್ರತಿದಿನ ಸಿದ್ಧಿ ಪೂಜೆ ಆಗ್ತಾ ಇರುತ್ತೆ. ಪೂಜೆಗೆ ಅದನ್ನು ಇಟ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ವಿಶೇಷ ಅಮೃತ ಸಿದ್ಧಿ ಯೋಗ ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಪಟ್ಟಂತ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಕೊಡಿ. 30ರಿಂದ 40 ದಿವಸದಲ್ಲಿ ಮನೆಗೆ ಬರುತ್ತೆ. ಅದೃಷ್ಟ ಲಕ್ಷ್ಮಿನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸ್ಕೊಳ್ಳಿ, ಭಾಗ್ಯೋದಯ ಆಗುತ್ತೆ. ನೀವು ಕೂಡ ನಮ್ಮ ಸ್ಟುಡಿಯೋಗೆ ಬಂದು ಖಂಡಿತ ಮಾತಾಡ್ತೀರಾ, ಅಷ್ಟು ಒಳ್ಳೆಯ ಫಲಿತಾಂಶ ಕೊಡುತ್ತೆ. ಈಗ ಆಲ್ರೆಡಿ ನೀವು ನೋಡಿರ್ಬೋದು, ಪ್ರತಿದಿನ ನೇರ ಪ್ರಸಾರದಲ್ಲಿ ಪಾಡ್ಕಾಸ್ಟಲ್ಲಿ ಎಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ. ನಿಮಗೂ ಕೂಡ ಒಳ್ಳೆಯದಾಗುತ್ತೆ ವೀಕ್ಷಕರೇ, ಬುಕ್ ಮಾಡ್ಕೊಳ್ಳಿ. ರೆಮಿಡಿ ಅಂತ ಹೇಳಿದ್ದೆ ನೋಡಿ, ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಪ್ರತಿದಿನ ಸಾಯಂಕಾಲ 11 ಸಲ ಹೇಳ್ಕೊಳ್ಳಿ. ಆಂಜನೇಯನ ಒಂದು ದೇವಸ್ಥಾನಕ್ಕೆ ಮಂಗಳವಾರ ಶನಿವಾರ ಹೋಗ್ಬಿಟ್ಟು ಅಲ್ಲಿ ವೀಳ್ಯದೆಲೆ, ಅಡಿಕೆ ಮತ್ತು ಸಿಂಧೂರ ಅಂತ ಆಂಜನೇಯನ ಮೈಗೆ ಹಚ್ತಾರೆ, ಅದನ್ನೊಂದು ಸ್ವಲ್ಪ ದಾನದ ರೂಪದಲ್ಲಿ ಕೊಟ್ಟು ಬನ್ನಿ. ಹನುಮಾನ್ ಚಾಲಿಸ ಕೇಳಿ. ಬೆಳಗ್ಗೆ ಸಂಜೆ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನಿಮ್ಮ ಮನೆಯ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಡಿ. ಇಷ್ಟನ್ನೆಲ್ಲ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಕಷ್ಟದಲ್ಲಿರುವ ಬಡ ಮಕ್ಕಳಿಗೆ ವಿದ್ಯಾರ್ಜನೆಗೆ ಅಂದರೆ ಹೊಸ ಪುಸ್ತಕ, ಯೂಸ್ಡ್ ಅಲ್ಲ, ಹೊಸ ಪುಸ್ತಕ ಪೆನ್ನನ್ನು ಅವರಿಗೆ ವಿದ್ಯಾಭ್ಯಾಸಕ್ಕೆ ಕೊಡೋದರಿಂದ ಹೆಚ್ಚಿನ ಶುಭ ಫಲ ನಿಮಗೆ ಬರುತ್ತೆ. ವೀಕ್ಷಕರ, ಈಗ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಈಗ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇದೆ ಆಗಸ್ಟ್ 10ರಿಂದ 17ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು ಅನ್ನೋದ್ರ ಮೇಲೆ ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ. ಈಗ ಸಾಡೆ ಸಾತಿಯ ಪ್ರಭಾವ ಕೂಡ ಈ ಮೀನರಾಶಿಯ ಮೇಲಿರುವಂತಹದ್ದು. 2 ಗ್ರಹಣ ಬೇರೆ ಬರ್ತಾ ಇದೆ. ಅಮಾವಾಸ್ಯೆಗೆ, ಆಟಿ ಅಮಾವಾಸ್ಯೆಗೆ ಸೂರ್ಯಗ್ರಹಣ, ಆ ಕಡೆ 28ನೇ ತಾರೀಕಿಗೆ ಈ ನೂಲು ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಕೂಡ ಇದೆ. ಈ 2 ಗ್ರಹಣಗಳ ಒಂಚೂರು ನೆಗೆಟಿವ್ ಇಂಪ್ಯಾಕ್ಟ್ ಮೀನರಾಶಿಯವರ ಮೇಲೆ ಆಗೇ ಆಗುತ್ತೆ. ಹಾಗಾಗಿ ಪ್ರಯಾಣ ಸಂದರ್ಭದಲ್ಲಿ ಜಾಗ್ರತೆ, ಸ್ವಲ್ಪ ಅಪಘಾತ ಅವಘಡ, ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಳ್ಳುವಂಥದ್ದು, ಸ್ಟೆಪ್ಸ್ ಇಳಿಯುವಾಗ ಜಾಗ್ರತೆ. ವಯೋವೃದ್ಧರು, ಮೀನರಾಶಿಯ ವಯೋವೃದ್ಧರಿರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಭಾಳ ಜಾಗ್ರತೆಯಾಗಿ ಈ ತಿಂಗಳು ನೋಡ್ಕೊಳ್ಳಿ. ಆಮೇಲೆ ಪ್ಲಾನೆಟರಿ ಪೊಸಿಷನ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಸೂರ್ಯ ನೋಡಿ, ಸೂರ್ಯನ ಒಂದು ಸಂಚಾರದಿಂದ ಏನಾಗುತ್ತೆ ಅಂದರೆ ಮಕ್ಕಳ ವಿಷಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಜಾಗ್ರತೆ ವಹಿಸಬೇಕಾಗತ್ತೆ. ಅವರು ಸ್ಟಡಿ ಮಾಡ್ತಾ ಇದ್ದಾರಾ ಅಥವಾ ಅವರ ಸ್ನೇಹಿತರ ಸಂಗಡ ಎಂಥದಿದೆ ಅದನ್ನೆಲ್ಲ ಜಾಗೃತಿಯಾಗಿ ನೋಡ್ತಾ ಇರಿ. ಇಲ್ಲ ಅಂತಂದರೆ ಮಕ್ಕಳು ಒಂದು ಸ್ವಲ್ಪ ದಾರಿ ತಪ್ಪುವಂಥದ್ದು, ಒಂದು ಸ್ವಲ್ಪ ಸ್ಮೋಕ್ಸು, ಡ್ರಿಂಕು ಅಥವಾ ಲೇಟ್ ನೈಟ್ ಪಾರ್ಟಿನೋ ಅಥವಾ ಲೇಟ್ ನೈಟ್ ಔಟ್ ಹೋಗುವಂಥದ್ದು, ಇಂಥದ್ದೆಲ್ಲ ಮಾಡಿಕೊಂಡು ಏನಾದರೂ ಅವಘಡಗಳನ್ನು ಮಾಡ್ಕೋತಾರೆ. ಈ ತಿಂಗಳಲ್ಲಿ ಜಾಗೃತಿಯಾಗಿರಬೇಕಾಗತ್ತೆ. ಅದೇ ರೀತಿ ಗುರುಗ್ರಹದ ಸಂಚಾರದಿಂದ ನೋಡ್ಲಿಕ್ಕೆ ಬಂದಾಗ ಈ ವಾರ ನಿಮಗೆ ಒಂದು ಸ್ವಲ್ಪ ಫೇವರ್ ಆಗುತ್ತೆ. ಗುರುಗ್ರಹದಿಂದ ಯಾರೋ ಒಂದು ಅಪರಿಚಿತ ವ್ಯಕ್ತಿ ಪರಿಚಯ ಆಗ್ತಾರೆ. ಇದರಿಂದ ನಿಮ್ಮ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಅಂತ ತೋರಿಸ್ತಾ ಇದೆ, ಅದು ಗುಡ್ ನ್ಯೂಸ್ ಇದೆ. ಅದೇ ರೀತಿ ಈ ವಾರದಲ್ಲಿ ಮೀನರಾಶಿಯವರು ಮೇಜರ್ ಆಗಿ ಕೆಲಸಗಳನ್ನು ಯಾವುದು ಮಾಡಬಾರ್ದು ಅಂತಂದರೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಆತುರದ ನಿರ್ಧಾರಗಳನ್ನು ತಗೋಬೇಡಿ. ಅವ್ರಿಗೆ ಒಂದು ಸ್ವಲ್ಪ ನೋಡಿ, ಮಾತಾಡಿ, ಪ್ರೀತಿಯಿಂದ ಕೂರಿಸಿ ಹೇಳಿಸಿ, ಇಲ್ಲ ನಿನ್ನ ದೂರದ ಊರಿಗೆ ಹಾಸ್ಟೆಲ್ ಹಾಕ್ಬಿಡ್ತೀನಿ ಅಥವಾ ನಿನ್ನ ಆ ಸ್ಕೂಲ್ನಿಂದ ಈ ಸ್ಕೂಲಿಗೆ ಹಾಕ್ತೀನಿ, ಈ ಕಾಲೇಜ್ ಬಿಡಿಸಿ ಅಲ್ಲಿಗೆ ಹಾಕ್ತೀನಿ. ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಯಾವುದೂ ಕೂಡ ನೀವು ಆತುರದ ನಿರ್ಧಾರ ತಗೋಬಾರ್ದು ಈ ತಿಂಗಳಂತ ತೋರಿಸ್ತಾ ಇದೆ. ಅದು ತಪ್ಪಾದ ನಿರ್ಧಾರ ಆಗಿ ಸಾಬೀತಾಗ್ಬೋದು ಗ್ರಹಣದ ಒಂದು ನೆಗೆಟಿವ್ ಇಂಪ್ಯಾಕ್ಟಿಂದ. ಅದೇ ರೀತಿ ಹೀಟೆಡ್ ಆರ್ಗ್ಯುಮೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮನೆಯಲ್ಲಿ ಜೀವನ ಸಂಗಾತಿಯ ಜೊತೆಗೆ, ನೇಬರ್ಸ್ ಜೊತೆಗೆ, ಅದೇ ರೀತಿ ರಿಲೇಟಿವ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕೆಲಸದ ಸ್ಥಳದಲ್ಲಿ ಕೊಲೀಗ್ಸ್ ಇರ್ಬೋದು, ಬಿಸ್ನೆಸ್ ಪ್ಲೇಸಲ್ಲಿ ಕಸ್ಟಮರ್ ಜೊತೆಗೆ ಹೀಟೆಡ್ ಆರ್ಗ್ಯುಮೆಂಟ್ ಬೇಡ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಇಲ್ಲಿ ಹೊಸ ಒಂದು ಬಿಗಿನಿಂಗ್ ಯಾವ ಸೆಪ್ಟೆಂಬರ್ ತಿಂಗಳಿಂದ ಗುರುಗ್ರಹ ನಿಮಗೇನೋ ಸಮಥಿಂಗ್ ಇಟ್ ಈಸ್ ಮೇಕಿಂಗ್ ನ್ಯೂ ಅರೇಂಜ್ಮೆಂಟ್ಸ್ ಫಾರ್ ಯು. ಸ್ವಲ್ಪ ವೇಟ್ ಮಾಡಿ ಮೀನರಾಶಿಯವರು. ಸೆಪ್ಟೆಂಬರಲ್ಲಿ ಗುಡ್ ನ್ಯೂಸ್ ಬರಲಿಕ್ಕಿದೆ, ತಾಳ್ಮೆ ಇರಲಿ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಜಾಯಿಂಟ್ ಫೇನ್, ಫೆಟಿಗ್ ಇರುತ್ತೆ, ಒಂದು ಆಂಗ್ಸೈಟಿ ಅಂದರೆ ಒಂದು ಸ್ವಲ್ಪ ಬೇಗ ಉದ್ವೇಗ ಆಗುವಂಥದ್ದು. ಅದೇ ರೀತಿ ಒಂದು ಸ್ವಲ್ಪ ಮತ್ತೆ ಡಿಪ್ರೆಷನ್, ಮತ್ತು ಮೂಡ್ ಔಟ್ ಆಗುವಂಥದ್ದು, ಮೂಡ್ ಸ್ವಿಂಗ್ಸ್, ಈ ಥರದ್ದೆಲ್ಲ ಆಗುತ್ತೆ. ಅದರ ಬಗ್ಗೆ ಜಾಗೃತಿಯಾಗಿ ನೋಡ್ಕೊಳ್ಳಿ. ಅದೇ ರೀತಿ ನಿಮಗೆ ಈ ವಾರದ ವಿಶೇಷ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಸಿ ಗ್ರೀನ್, ಸಮುದ್ರದ ಹಸಿರು ಬಣ್ಣ ಮತ್ತು ಯೆಲ್ಲೋ ಬಣ್ಣ ಆಗಿ ಬರುತ್ತೆ. ನಂಬರ್ 3 ಮತ್ತು 7 ಆಗುತ್ತೆ. ಗುರುವಾರ ಶುಭ, ಗುಡ್ ನ್ಯೂಸ್ ಬರುತ್ತೆ. ನಾರ್ತ್ ಈಸ್ಟಿಂದ ಗುಡ್ ನ್ಯೂಸ್ ಬರುತ್ತೆ. ಮತ್ತು ವಿಷ್ಣು ಭಗವಾನರ ಆರಾಧನೆ ಮತ್ತು ಗುರುಗ್ರಹದ ಆರಾಧನೆ ಶುಭ ಆಗಿ ಬರುತ್ತೆ. ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ, ಆಮೇಲೆ ಒಂದು ರೆಮಿಡಿ ಕೂಡ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಈ ಸಾಡೆ ಸಾತಿ ಅನ್ನೋದೇನಿದೆಯಲ್ಲ ಅದರ ಪ್ರಭಾವ ಈ ಒಂದು ಮೀನರಾಶಿ ಮೇಲೆ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ
ಇನ್ನೂ ಅದರ ಪ್ರಭಾವ ಪರಿಣಾಮ ಕಂಟಿನ್ಯೂ ಆಗಿ ಸ್ವಲ್ಪ ದಿವಸದ ವರ್ಷಗಳ ಮಟ್ಟಿಗೆ ಮುಂದುವರಿಯುತ್ತೆ. ಅದಕ್ಕೋಸ್ಕರ ನೀವು ಮನೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ತಂದು ಮನೆಗಿಟ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿ. ಹಾಗಾಗಿ ಆ ಶ್ರೀಚಕ್ರ ಯಂತ್ರ ಒಂದು ಮನೆಗೆ ಬಂತು ಅಂತಂದರೆ ನೀವೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಲ್ಲ ಸಾಡೆ ಸಾತಿಯಿಂದ ಕಾರ್ಯದಲ್ಲಿ ವಿಳಂಬ, ನೀವು ಎಷ್ಟೇ ಹಾರ್ಟ್ ಆ್ಯಂಡ್ ಸೋಲ್ ಎಫೆಕ್ಟ್ ಹಾಕಿ ಕೆಲಸ ಮಾಡಿದರೂ ಕೂಡ ರಿಸಲ್ಟ್ ನಿಮಗೆ ಬರ್ತಾ ಇಲ್ಲ. ಗುರುಗಳೇ, ಪಕ್ಕದ ಮನೆಯವ್ರಿಗೆ ಒಳ್ಳೇದಾಗ್ತಾ ಇದೆ, ನನಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ? ನಾನು ಮಾಡೋ ಅರ್ಧದಷ್ಟು ಕೆಲಸ ಅವ್ರು ಮಾಡ್ತಾ ಇಲ್ಲ, ಅವ್ರಿಗೆ ಜಾಸ್ತಿ ಈಲ್ಡ್ ಬರ್ತಾ ಇದೆ. ಯಾಕೆಂದರೆ ನಿಮಗೆ ಸಾಡೆ ಸಾತಿ ನಡೀತಾ ಇದೆ. ಆ ಸಾಡೆ ಸಾತಿಯ ವಿಳಂಬವನ್ನು ಕಟ್ ಮಾಡೋದಕ್ಕೆ ಮತ್ತು ಅದರ ನೆಗೆಟಿವ್ ಶೇಡನ್ನು ಕಟ್ ಮಾಡಿ ಪಾಸಿಟಿವ್ ಆಗಿ ಕನ್ವರ್ಷನ್ ಮಾಡೋದಕ್ಕೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಬೇಕು. ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಈ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿ. ಆ ಎಲ್ಲ ನೆಗೆಟಿವಿಟಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಕೆಲಸ ಸ್ಪೀಡ್ ಆಗುತ್ತೆ, ಸಾಲ ತೀರುತ್ತೆ, ವಿಶೇಷವಾಗಿ ಸೋಲಿನಿಂದ ಹೊರಗಡೆ ಬರ್ತೀರಾ, ನಿಮ್ಮ ಇಚ್ಛಿತ ಫಲ ಸಂಪೂರ್ಣವಾಗುತ್ತೆ. ಶ್ರೀಚಕ್ರ ಯಂತ್ರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಪಟ್ಟಂತ ಮೆಸೇಜ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದಲ್ಲಿ ಸಿದ್ಧಿ ಪೂಜೆ ಮಾಡಿ ನಮ್ಮ ತಂಡ ನಿಮ್ಮ ಮನೆಗೆ ಅದನ್ನು ಕಳಿಸ್ಕೊಡುತ್ತೆ. ಅದೃಷ್ಟ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳಿ. ಈ ಒಂದು ಎಲ್ಲ ನೋವು ಸೋಲಿನಿಂದ ಹೊರಗಡೆ ಬರ್ಬೋದು. ಈಗ ಒಂದು ಬೀಜ ಮಂತ್ರ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ. ಓಂ ಬೃಹಸ್ಪತಯೇ ನಮಃ, ಓಂ ಬೃಹಸ್ಪತಯೇ ನಮಃ. ಗುರು ಮಂತ್ರವನ್ನು ನೀವು ಪ್ರತಿದಿನ ಬೆಳಗ್ಗೆ 11 ಸಲ ಹೇಳ್ಕೊಳ್ಳಿ. ಆಗಲ್ಲ ಗುರುಗಳೇ ಅಂತಂದರೆ ಈ ವಿಷ್ಣು ಸಹಸ್ರನಾಮ ಮಂತ್ರವನ್ನು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಮತ್ತು ಈ ಹಳದಿ ಬಣ್ಣದ ಐಟಮ್ಸ್ಗಳನ್ನು, ಈ ಅರಿಶಿಣ ಕೊಂಬು ಬೇರೆ ಇರ್ಬೋದು, ಆ ಕಡಲೆಬೇಳೆ ಇರಬಹುದು, ಅಥವಾ ಹಳದಿ ಬಣ್ಣದ ಬಟ್ಟೆ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಅಥವಾ ಹಳದಿ ಬಣ್ಣದ ಹೂಗಳಿರ್ಬೋದು, ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿ ಇರ್ಬೋದು, ಇವುಗಳನ್ನು 5 ಪ್ರಮಾಣದಲ್ಲಿ, ಅಂದರೆ ಬಾಳೆಹಣ್ಣು ತೊಗೋತೀರಾ, ಹಳದಿ ಹೂ ತೊಗೋತೀರಾ, ಹಳದಿ ಬಟ್ಟೆ ತೊಗೋತೀರಾ, ಹೀಗೆ 5 ರೀತಿಯ ಹಳದಿ ವಸ್ತುಗಳನ್ನು ತೆಗೆದುಕೊಂಡು ವಿಷ್ಣು ಅಥವಾ ವಿಷ್ಣು ಅವತಾರದ ದೇವಾಲಯದಲ್ಲಿ ಗುರುವಾರ ದಾನ ಮಾಡಿ. ಹೆಚ್ಚಿನ ಫಲ ನಿಮಗೆ ಸಿಗುತ್ತೆ. ಮನೆಯಲ್ಲಿ ಸ್ತ್ರೀಯರಿಂದ 1 ಲೋಟ ಕುಡಿಯುವ ನೀರನ್ನು ಇಸ್ಕೊಂಡು ಅದನ್ನು ಕುಡಿದ್ಬಿಟ್ಟು ಅವ್ರ ಕೈ ಕೊಟ್ಟು ಕೆಲಸಕ್ಕೆ ಹೊರಡೋದ್ರಿಂದ ಅಚ್ಚರಿ ರೀತಿ ಜಲತತ್ವದ ಸಪೋರ್ಟ್ ಆಗೋದ್ರಿಂದ ಕಾರ್ಯ ಎಲ್ಲ ಸಫಲ ಆಗ್ತಾ ಬರುತ್ತೆ. ವೀಕ್ಷಕರೇ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ಸಮಸ್ಯೆ ಇದ್ದರೆ, ಈ ಮನೆ ಇರ್ಬೋದು, ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ವ್ಯಾಪಾರ ಕಮರ್ಷಿಯಲ್ ಪ್ಲೇಸಲ್ಲಿ ಇತ್ತು ಅಂದರೆ ಚಿಂತೆ ಬೇಡ. ನಾನೇ ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸಿಗೆ ಬಂದು ವಾಸ್ತು ಪರಿಹಾರ ಕೊಡ್ತೀನಿ. ಲಕ್ಷಾಂತರ ಜನರ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸಿಗೆ ಹೋಗಿ ವಾಸ್ತು ಪರಿಹಾರ ಕೊಟ್ಟು ಬಂದಿದ್ದೀನಿ. ಅವರೆಲ್ಲ ಚೆನ್ನಾಗಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ ಅಂತ ಒಂದು ವಿಶೇಷ ಸರಳ ಪವರ್ಫುಲ್ ವಾಸ್ತು ಸಲಹೆಯನ್ನು ಕೊಡ್ತೀನಿ. ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ಕರೆಸ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಗುರುಗಳೇ ಬನ್ನಿ ನಮ್ಮ ಮನೆ ಮತ್ತು ವ್ಯಾಪಾರದ ಸ್ಥಳಗಳಿಗೆ ಬಂದು ವಾಸ್ತು ನೋಡಿ ಅಂದರೆ ನೋಡ್ತೀನಿ. ಕರ್ಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಅಂತ ಹೇಳ್ತೇವೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಈ ಸಂಚಿಕೆ ನಿಮ್ಮೊಟ್ಟಿಗೆ ಇಡೋದು ಬೇಡ. ಯಾಕೆಂದರೆ ನಿಮ್ಮ ಮನೆ ಆಗಿರ್ಬೋದು, ಫ್ರೆಂಡ್ಸು, ರಿಲೇಟಿವ್ಸು, ನೇಬರ್ಸು ಎಲ್ಲ ಕಡೆಗೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇದ್ದೇ ಇರ್ತಾರೆ. ಎಲ್ರಿಗೂ ಪ್ರಚಾರ ಮಾಡಿ. ರೆಮಿಡಿ ಹೇಳಿದ್ದೀನಿ, ಮಾಡಿಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಆಗಸ್ಟ್ 10ರಿಂದ 17ನೇ ತಾರೀಕಿನವರೆಗಿನ ವಾರ ಭವಿಷ್ಯ. ಮತ್ತೆ ಮುಂದಿನ ವಾರ ಭವಿಷ್ಯದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಹಾಜರಾಗ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.